Good evening, masters. Welcome to Jai Home Meditation class. ಮೊಟ್ಟ ಮೊದಲಿಗೆ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ಹಾಗೂ ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವರಿಗೆ ವಂದಿಸುತ್ತಾ ಈ ದಿನದ ನಮ್ಮ ಸೆಷನ್ ಸ್ಟಾರ್ಟ್ ಮಾಡೋಣ. ಸೊ ಕ್ರಿಸ್ಟಲ್ಸ್ ವರ್ಕ್ಶಾಪ್ ನ ಇವತ್ತು ಲಾಸ್ಟ್ ಡೇ ಅಂದ್ರೆ ಥರ್ಡ್ ಡೇ ಅಂಡ್ ಲಾಸ್ಟ್ ಡೇ. ಸೊ ಇವತ್ತು ಸಹ ನಮ್ಮ ಈ ಒಂದು ಕ್ರಿಸ್ಟಲ್ಸ್ ಬಗ್ಗೆ ಅವರ ಜ್ಞಾನವನ್ನು ಹಂಚಲು ನಮ್ಮ ಜೊತೆ ಅನಿತಾ ಪಿಂಡಿ ಮೇಡಮ್ ಅವರಿದ್ದಾರೆ. ವೆಲ್ಕಮ್ ಮ್ಯಾಮ್. ವೆಲ್ಕಮ್ ಅನಿತಾ ಮ್ಯಾಮ್. ಹಾಗೆ ಈ ದಿನದ ಕಾರ್ಯಕ್ರಮ ನಾವು ಸ್ಟಾರ್ಟ್ ಮಾಡೋ ಮುಂಚೆ ಇವತ್ತು ಒಂದು ಪ್ರೇಯರ್ ಸಾಂಗ್ ಜೊತೆ ಸ್ಟಾರ್ಟ್ ಮಾಡೋಣ. ಸೊ ನಿಖಿತಾ ಅವರು ಪ್ರೇಯರ್ ಹೇಳಕ್ ಬಂದಿದ್ದಾರೆ. ಸೊ ನಿಖಿತಾ, ವೆಲ್ಕಮ್ ಅಂಡ್ ಓವರ್ ಟು ಯು. ಮೊಟ್ಟ ಮೊದಲು ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳ ಪಾದಾರವಿಂದಗಳಲ್ಲಿ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಎಲ್ಲ ಆತ್ಮಬಂಧುಗಳಿಗೂ ನನ್ನ ನಮನಗಳು. ಇವತ್ತು ಮಹಾದೇವನ್ನ ನೆನೆಸ್ಕೊಂಡು ಎಲ್ಲರೂ ಸೆಷನ್ ಸ್ಟಾರ್ಟ್ ಮಾಡೋಣ ಅಂತ ಅನ್ನಿಸ್ತು. ಸೊ ಮಹಾದೇವನ ಬಗ್ಗೆ ಹಾಡ್ತೀನಿ. ಮ್ಯಾಮ್ ಮ್ಯೂಸಿಕ್ ಕೇಳಿಸ್ತಾ ಇದೆಯಾ? ಹಾಡು ಸೋಜುಗಾದ ಸೂಜು ಮಲ್ಲಿಗೆ. ಹಾಡಿದವರು ಅನನ್ಯ ಭಟ್, ಮೂಲ ಗಾಯಕರು. ಈಗ ನಾನು ಹಾಡ್ತಾ ಇದ್ದೀನಿ. ಓಂ ಮಾದೇವ 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 ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ತಪ್ಪಾಳೆ ಬೆಳಗಿವ್ನಿ ತುಪ್ಪಾವ ಕಾಯ್ಸಿವ್ನಿ ಕಿತ್ತಾಳೆ ಹಣ್ಣ ತಂದೀವ್ನಿ ಮಾದೇವ ನಿಮ್ಗೆ ಕಿತ್ತಾಳೆ ಹಣ್ಣ ತಂದೀವ್ನಿ ಮಾದಪ್ಪ ಕಿತ್ತಾಡಿ ಬರುವ ಪರಶೆಗೆ ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಬೆಟ್ಟಕ್ಕೊಂಡ್ ಹೋಗೋರ್ಗೆ ಹಟ್ಟಿ
ಹಂಬಲ ವ್ಯಾಸ ಬೆಟ್ಟದ್ ಮಾದೇವ ಗತಿಯೆಂದು ಮಾದೇವ ನೀವೇ ಮಾದೇವ ನೀವೇ ಮಾದೇವ ನೀವೇ ಬೆಟ್ಟತ್ಕೊಂಡ್ ಹೋಗೋರ್ಗೆ ಹಟ್ಟಿ ಹಂಬಲ ವ್ಯಾಕ ಬೆಟ್ಟದ್ ಮಾದೇವ ಗತಿಯೆಂದು ಮಾದೇವ ನೀವೇ ಬೆಟ್ಟದ್ ಮಾದೇವ ಗತಿಯೆಂದು ಅವರಿನ್ನು ಹಟ್ಟಿ ಹಂಬಲವ ಮರೆತ್ಯಾರೋ ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಹುಚ್ಚೆಳ್ಳು ಹೂನಂಗೆ ಹೆಚ್ಚಾವೋ ನಿಮ್ಮ ಪರುಸೆ ಹೆಚ್ಚಾಳಗಾರ ಮಾದೇವ ಹೆಚ್ಚಾಳಗಾರ ಮಾದಪ್ಪ ಬರುವಾಗ ಹೆಚ್ಚಾಳಗಾರ ಮಾದಪ್ಪ ಬರುವಾಗ ಹಟ್ಟಿ ಹಂಬಲವ ಮರೆತ್ಯಾರೋ ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಥ್ಯಾಂಕ್ ಯು ಮಾಸ್ಟರ್ಸ್. Wonderful prayer, Nikita. Thank you, Shantala ma'am. ವೆಲ್ಕಮ್ ಅನಿತಾ ಮ್ಯಾಮ್. ಇವತ್ತು ನಮಗೆ ಥರ್ಡ್ ಡೇ ಅನಿತಾ ಮ್ಯಾಮ್ ಅವರು ಹೌ ಟು ಸೆಲೆಕ್ಟ್ ಕ್ರಿಸ್ಟಲ್ಸ್ ಅನ್ನುವ ಟಾಪಿಕ್ ತಗೊಳ್ತಾ ಇದ್ದಾರೆ. ಸೊ ಮ್ಯಾಮ್ ಯು ಕ್ಯಾನ್ ಟೇಕ್ ಓವರ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಗುರುಗಳಾದಂತಹ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ನಿಖಿತಾ ಮ್ಯಾಮ್, ಹಾಡು ತುಂಬಾ ಚೆನ್ನಾಗಿದೆ, ನನ್ನ ಫೇವ್ರೆಟ್ ಸಾಂಗ್ ಇದು, ತುಂಬಾ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಸೊ ಮಾಸ್ಟರ್ಸ್, ಇವತ್ತು ನಾವು ಎಷ್ಟು ಕ್ರಿಸ್ಟಲ್ಸ್ ಇರುತ್ತೆ ಹಾಗೆ ಅಂದ್ರೆ ಕ್ರಿಸ್ಟಲ್ಸ್ ನಾವು ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ತುಂಬಾ ಗೊಂದಲಗಳಿರುತ್ತೆ, ಎಷ್ಟು ಕ್ರಿಸ್ಟಲ್ಸ್ ಗಳಿದೆ, ನನಗೆ ಯಾವ್ದು ಸೂಟ್ ಆಗುತ್ತೆ ಅಂತ. ಸೊ ನಿನ್ನೆ ಹೇಳಿದಂತೆ ಪ್ರೈಮರಿ ಕ್ರಿಸ್ಟಲ್ಸ್, ಸೆಕೆಂಡರಿ ಕ್ರಿಸ್ಟಲ್ಸ್, ಈ ತರ ಎಷ್ಟೋ ಇದೆ, ಸಾವಿರಾರು ಕ್ರಿಸ್ಟಲ್ಸ್ ಇದೆ. ಆದ್ರೆ ಈ ಪ್ರೈಮರಿ ಕ್ರಿಸ್ಟಲ್ಸ್ ಅನ್ನೋದು ಮೇನ್. ಸೊ ಅದು ಸಿದ್ಧೇ ಇರುವ ಸ್ಥಿತಿಯಲ್ಲಿ ನಾವು ಸೆಕೆಂಡರಿ ಕ್ರಿಸ್ಟಲ್ಸ್ಗೆ ಹೋಗ್ತೀವಿ. ಸೊ ಈ ಪ್ರೈಮರಿ ಕ್ರಿಸ್ಟಲ್ಸ್ ಅಂದ್ರೆ ಏನು ಅಂದ್ರೆ ತುಂಬಾ ವಂಡರ್ಫುಲ್ ಆಗಿ ವರ್ಕ್ ಆಗುವಂಥದ್ದು, ಹಾಗೆ ನಮ್ಗೆ ಚೆನ್ನಾಗಿ ಕೂಡ ಸಿಗ್ತಾ ಇರುತ್ತೆ. ಇದು ರೆಗ್ಯುಲರ್ಲಿ ಅದು ಎಲ್ಲ ಕಡೆ ಸಿಗ್ತಾ ಇರುವಂಥದ್ದು. ಸೊ ಈ ಪ್ರೈಮರಿ ಕ್ರಿಸ್ಟಲ್ಸ್ ಅನ್ನೋದು ಒಂದೊಂದು ಕ್ರಿಸ್ಟಲ್ ಕೂಡ ಒಂದೊಂದು ಚಕ್ರದ ಮೇಲೆ ಪ್ರಭಾವ ಅನ್ನೋದು ಹೆಚ್ಚಾಗಿರುತ್ತೆ. ಬಟ್ ಎಲ್ಲಾ ಕ್ರಿಸ್ಟಲ್ಸ್ ಕೂಡ ನಮಗೆ ಹೆಲ್ಪೇ ಮಾಡುತ್ತೆ. ಸೊ ಎಲ್ಲಾ ಕ್ರಿಸ್ಟಲ್ಸ್ ನಾವು ನಿನ್ನೆ ನಾನು ತೋರಿಸಿದಂಗೆ ಎಲ್ಲಾ ಕ್ರಿಸ್ಟಲ್ಸ್ ಕಲೆಕ್ಷನ್ಸ್ ನಾವು ಇಟ್ಕೋಬಹುದು. ಅದರಿಂದ ಯಾವುದೇ ತೊಂದರೆ ಇರಲ್ಲ. ಅಂದ್ರೆ ಪರ್ಟಿಕ್ಯುಲರ್ಲಿ ಏನಾದ್ರೂ ಇಶ್ಯೂಸ್ ಇದ್ದಾಗ ಮಾತ್ರ ನಾವು ಈ ಪರ್ಟಿಕ್ಯುಲರ್ ಚಕ್ರಗೆ ತಕ್ಕಂತೆ ನನಗೆ ಇದು ಬೇಕು, ಇಲ್ಲಾಂದ್ರೆ ಒಂದು ಫಿಸಿಕಲ್ ಇಶ್ಯೂಗೆ ನನಗೆ ಬೇಕು ಅಂದಾಗ ಮಾತ್ರ ಒಂದು ಪರ್ಟಿಕ್ಯುಲರ್ ಕ್ರಿಸ್ಟಲ್ ಚೂಸ್ ಮಾಡಿಕೊಂಡು ಅದರ ಜೊತೆ ಮೆಡಿಟೇಟ್ ಮಾಡೋದು, ಅದನ್ನ
ನೀರೊಳಗೆ ಹಾಕಿ ಆ ನೀರನ್ನ ತಗೊಳ್ಳೋದು, ಇಲ್ಲ ಅಂದ್ರೆ ನೀರಿನ ಮೇಲೆ ಇಟ್ಟು ಆ ನೀರನ್ನ ಸೇವನೆ ಮಾಡೋದು. ಆದಷ್ಟು ಹೆಚ್ಚಾಗಿ ನಮ್ಮ ದೇಹಕ್ಕೆ ಟಚ್ ಆಗುವಂತೆ ಆ ಕ್ರಿಸ್ಟಲ್ಸ್ ನ ಬಳಸೋದು. ಒಂದೊಂದ್ ಸತಿ ಹೇಗ್ ಮಾಡ್ತಾರಂದ್ರೆ, ಎಲ್ಲಾ ಕ್ರಿಸ್ಟಲ್ಸ್ ಒಂದೊಂದ್ ಚಕ್ರಕ್ಕೆ ಒಂದೊಂದ್ ಕ್ರಿಸ್ಟಲ್ಸ್ ಇರುತ್ತೆ. ನಾನು ಅದನ್ನ ತೋರಿಸ್ತೀನಿ ನಿಮ್ಗೆ. ಸೊ ಆ ಕ್ರಿಸ್ಟಲ್ಸ್ ನ ಇಡೀ ಬಾಡಿ ಮೇಲೆ ಎಲ್ಲೆಲ್ಲಿ ಆ ಚಕ್ರಸ್ ಇರುತ್ತೆ, ಇವಾಗ ಸಪೋಸ್ ಆಜ್ಞಾ ಚಕ್ರ ಅಂದ್ರೆ ಇಲ್ಲಿ ಬರುತ್ತೆ. ಸೊ ಆಜ್ಞಾ ಚಕ್ರಕ್ಕೆ ಸಂಬಂಧಪಟ್ಟಿರೋ ಕ್ರಿಸ್ಟಲ್ ಥರ್ಡ್ ಐ. ಸೊ ಆ ಕ್ರಿಸ್ಟಲ್ ನ ಇಲ್ಲಿ ಇಟ್ಕೊಳ್ತಾರೆ. ಹಾಗೆ ಇಲ್ಲಿ ವಿಶುದ್ಧ ಚಕ್ರಕ್ಕೆ ಸಂಬಂಧಪಟ್ಟಿರೋ ಕ್ರಿಸ್ಟಲ್ ಇಲ್ಲಿ ಇಟ್ಕೊಳ್ತಾರೆ. ಸೊ ಮಲಕೊಂಡು ಆ ತರ ಆ ಚಕ್ರಾಸ್ಗೆ ಸಂಬಂಧಪಟ್ಟು ಆ ಕ್ರಿಸ್ಟಲ್ಸ್ ಎಲ್ಲ ಕೂಡ ಬಾಡಿ ಮೇಲೆ ಇಟ್ಕೊಂಡು ಒಂದು 10 to 15 ಮಿನಿಟ್ಸ್ ಮೆಡಿಟೇಟ್ ಮಾಡ್ತಾರೆ ಆ ಕ್ರಿಸ್ಟಲ್ಸ್ ಜೊತೆಗೆ. ಸೊ ಅವಾಗ ಆ ಚಕ್ರಾಸ್ ಎಲ್ಲ ಎನರ್ಜೈಸ್ ಆಗುತ್ತೆ ಅಂತ ಆ ತರ ಕೂಡ ಮಾಡ್ತಾರೆ. ಬಟ್ ಸಹಜವಾಗಿ ನಾವು ಅದನ್ನ ಕೈಯಲ್ಲಿ ಇಟ್ಕೊಂಡು ಧ್ಯಾನ ಮಾಡ್ಬೋದು, ಆ ನೀರನ್ನ ಕುಡಿಬೋದು, ಆದಷ್ಟು ನಮ್ಮ ಸುತ್ತಮುತ್ತಲು ಇರೋ ತರ ನೋಡ್ಕೊಳ್ಳೋದು. ಹಾಗೆ ಆ ಕ್ರಿಸ್ಟಲ್ಸ್ ನ ಇಟ್ಕೊಂಡು ಒಂದು ಥಾಟ್ ರಿಲೀಸ್ ಮಾಡಿ ನಮ್ಗೆ ಏನಾದ್ರೂ ಇದ್ರೆ ಆ ತರ ಕೂಡ ಮಾಡ್ಬೋದು. ಅಂಡ್ ದೇಹಕ್ಕೆ ಆದಷ್ಟು ಟಚ್ ಆಗುವಂತೆ ನಾವು ನೋಡ್ಕೋಬಹುದು. ಈ ತರ ಕ್ರಿಸ್ಟಲ್ಸ್ ನ ನಾವು ಬಳಸ್ಕೋಬಹುದು. ಸೊ ಕ್ರಿಸ್ಟಲ್ಸ್ ಯಾವ ತರ ಇರುತ್ತೆ ಅಂದ್ರೆ, ಪ್ರೈಮರಿ ಕ್ರಿಸ್ಟಲ್ಸ್ ನ ನಾನು ತೋರಿಸ್ತೀನಿ. ಸೊ ಈ ಪಿಕ್ಚರ್ ಅಲ್ಲಿರುವಂತದ್ದು ಎಲ್ಲ ಕೂಡ ಪ್ರೈಮರಿ ಕ್ರಿಸ್ಟಲ್ಸ್. ಸೊ ಫಸ್ಟ್ದು ಇಲ್ಲಿಂದ ನಾವು ಮೂಲಾಧಾರ, ಈ ಒಂದೊಂದು ಚಕ್ರಕ್ಕೆ ಸಂಬಂಧಪಟ್ಟಿರೋ ಡಿಸೈನ್ ಕೂಡ ನೀವು ನೋಡ್ಬೋದು. ಸೊ ಈ ತರ ನನ್ನ ಹತ್ರ ಸ್ವಲ್ಪ ಇದೆ, ನಾನು ಆಮೇಲೆ ನಿಮ್ಗೆ ತೋರಿಸ್ತೀನಿ. ಸೊ ಇದು ಏನು ಅಂದ್ರೆ ಮೂಲಾಧಾರಕ್ಕೆ ಸಂಬಂಧಪಟ್ಟಿರೋ ಕ್ರಿಸ್ಟಲ್. ಇದನ್ನ ರೆಡ್ ಜಾಸ್ಪರ್ ಅಂತಾರೆ. ಸೊ ಆಮೇಲೆ ಇದು ಸ್ವಾದಿಷ್ಠಾನ ಚಕ್ರಕ್ಕೆ ಸಂಬಂಧಪಟ್ಟಿರೋ ಕ್ರಿಸ್ಟಲ್. ಇದನ್ನ ರೆಡ್ ಕಾರ್ನಿಲಿಯನ್ ಅಂತಾರೆ ಇದರ ಹೆಸರು. ಸೊ ಒಂದೊಂದು ಕ್ರಿಸ್ಟಲ್ಗೆ ಒಂದೊಂದು ಹೆಸರು ಇದೆ ಅಷ್ಟೇ, ಇನ್ನೇನಿಲ್ಲ. ಸೊ ನೆಕ್ಸ್ಟ್ ಮಣಿಪುರ ಚಕ್ರಕ್ಕೆ ಸಂಬಂಧಪಟ್ಟಿರೋದು ಸನ್ ಸ್ಟೋನ್ ಇದು. ನೆಕ್ಸ್ಟ್ ಗ್ರೀನ್ ಎವೆಂಚೂರಿಯನ್, ಇದು ಲ್ಯಾಪಿಸ್ ಲಜೂಲಿ. ನೆಕ್ಸ್ಟ್ ಥರ್ಡ್ ಐಗೆ ಇದು ಟೈಗರ್ ಐ ಅಂತ. ಆಮೇಲೆ ಇದು ಲಾಸ್ಟ್ದು ಸಹಸ್ರಾರ ಚಕ್ರಕ್ಕೆ ಎಮಥಿಸ್ಟ್. ನಿನ್ನೆ ಇದರ ಬಗ್ಗೆ ನಾನು ತುಂಬಾನೇ ಮಾತಾಡಿದ್ದೀನಿ ಅಲ್ವಾ. ಸೊ ಎಮಥಿಸ್ಟ್ ಇದು. ಸೊ ಈ ತರ ಒಂದೊಂದು ಚಕ್ರಕ್ಕೆ ಸ್ಪೆಷಲೈಸ್ ಆಗಿ ಒಂದೊಂದು ಕ್ರಿಸ್ಟಲ್ ಇದೆ. ಇದರ ಒಂದು ಪ್ರಾಪರ್ಟೀಸ್ ಚೇಂಜ್ ಆಗ್ತಾ ಇರುತ್ತೆ ಒಂದೊಂದು ಕೂಡ. ಸೊ ಏನಾದ್ರೂ ಇಶ್ಯೂಸ್ ಇದ್ದಾಗ ಮಾತ್ರ ಆ ಇಶ್ಯೂನ ಒಂದು ಡೆಪ್ತ್ ಅಂಡರ್ಸ್ಟ್ಯಾಂಡಿಂಗ್, ಏನಕ್ಕೆ ಕಾರಣ ಅಂತ ತಿಳ್ಕೊಂಡು ಯೂಸ್ ಮಾಡಿದ್ರೆ ಇನ್ನ ವಂಡರ್ಫುಲ್. ಇಲ್ಲ ಅಂದ್ರೆ ಅಟ್ಲೀಸ್ಟ್ ಓಕೆ, ಹೆಡ್ ಪೋರ್ಷನ್ ಅಲ್ಲಿ ಏನಾದ್ರೂ ಇಶ್ಯೂ ಅಂದಾಗ ನಾವು ಈ ಎಮಥಿಸ್ಟ್ ಕ್ರಿಸ್ಟಲ್ ನ ಬಳಸ್ಬೋದು. ಅದೇ ತರ ಇಲ್ಲಿ ನಮ್ಗೆ ಹೆಡೇಕ್ಸ್ ಇಂಥದೆಲ್ಲ ಇದ್ದಾಗ ಈ ಲ್ಯಾಪಿಸ್ ಲಜೂಲಿ ಇಂಥದೆಲ್ಲ ಬಳಸ್ಬೋದು. ಆ ತರ ನಾವು ನ್ಯಾಚುರಲಿ ಬಳಸ್ತಾ ಇರ್ತೀವಿ. ಆದ್ರೆ ಎಲ್ಲಾ ಕ್ರಿಸ್ಟಲ್ಸು ಕೂಡ ಬಳಸಿ ನಾವು ಚೆನ್ನಾಗಿ ಧ್ಯಾನ ಮಾಡ್ಕೋಬಹುದು, ಮನೆಯಲ್ಲಿ ಇಟ್ಕೋಬಹುದು. ಈ ಕ್ರಿಸ್ಟಲ್ಸ್ ಫಿನಿಶ್ಡ್ ಕ್ರಿಸ್ಟಲ್ಸ್ ಅಲ್ವಾ. ಸೊ ಇದನ್ನ ನೀರೊಳಗೆ ಕೂಡ ಹಾಕೊಂಡು ಆ ನೀರನ್ನ ಬಳಸ್ಬೋದು. ಸೊ ಈ ಒಂದೊಂದು ಚಕ್ರ ಒಂದೊಂದು ಸಿಗ್ನಿಫಿಕೆನ್ಸ್ ಇದೆ ಅಲ್ವಾ. ಸೊ ಈಗ ಮೂಲಾಧಾರ ಚಕ್ರ ನೋಡಿದ್ರೆ, ಮೂಲಾಧಾರ ಸ್ಥಿತಿಯಲ್ಲಿರೋರ್ಗು ಕೇವಲ ಈ ದೇಹ ಊಟ ಮಾಡೋದು, ಮಲ್ಗೋದು ಇಷ್ಟರವರೆಗೆ ಇರುತ್ತೆ. ಸೊ ಆ ಸ್ಥಿತಿಯಲ್ಲಿ ಇರೋವ್ರಿಗೆ ಆರ್ ಆ ಚಕ್ರ ಸ್ವಲ್ಪ ಕೆಲವರಿಗೆ ಏನಾಗುತ್ತಂದ್ರೆ ಸ್ವಲ್ಪ ವೀಕ್ ಆಗಿರುತ್ತೆ. ಅಂದ್ರೆ ಅವರಲ್ಲಿ ಆ ಕಾನ್ಫಿಡೆನ್ಸು ಅದು ಇರಲ್ಲ. ಆ ಬೇಸ್ ಚಕ್ರ ಅಲ್ಲಿ ಏನಾದ್ರೂ ಇಶ್ಯೂಸ್ ಇದ್ದಾಗ ಆ ಕಾನ್ಫಿಡೆನ್ಸ್ ಇರಲ್ಲ. ಏನಾದ್ರೂ ಕೆಲಸ ಮಾಡ್ಬೇಕು ಅಂದ್ರೆ ಅವ್ರ ಹಿಂದೆ ಜರುಗ್ತಾ ಇರ್ತಾರೆ ಯಾವಾಗ್ಲೂ ಕೂಡ. ಅದೇ ತರ ಗ್ರೌಂಡೆಡ್ ಆಗಿರೋದಿಲ್ಲ. ಸೊ ಆ ಸಿಚುವೇಶನ್ಸ್ ಅಲ್ಲಿ ಈ ರೆಡ್ ಜಾಸ್ಪರ್ ಇಲ್ಲಿ ಇದೆಯಲ್ವಾ ಫಸ್ಟ್ ಚಕ್ರ, ಇದು ಮೂಲಾಧಾರಕ್ಕೆ ಸಂಬಂಧಪಟ್ಟಿರೋ ಸ್ಪೆಷಲೈಸ್ಡ್ ಕ್ರಿಸ್ಟಲ್. ಸೊ ಈ ಕ್ರಿಸ್ಟಲ್ಸ್ ಅನ್ನೋದು ನಮ್ಗೆ ಆ ಗ್ರೌಂಡಿಂಗ್ ಆಗೋದಕ್ಕೆ, ನಮ್ಮಲ್ಲಿ ಕಾನ್ಫಿಡೆನ್ಸ್ ಹೆಚ್ಚಾಗೋದಕ್ಕೆ ಈ ರೆಡ್ ಜಾಸ್ಪರ್ ಅನ್ನೋ ಕ್ರಿಸ್ಟಲ್ ತುಂಬಾ ಸಹಾಯಕಾರಿ ಆಗುತ್ತೆ. ಇನ್ನ ಡೆಪ್ತ್ ಆಗಿ ನೋಡಿದ್ರೆ ಎಷ್ಟೋ ಇರುತ್ತೆ. ಅದೇ ತರ ರೆಡ್ ಜಾಸ್ಪರ್ ತರ ಎಷ್ಟೋ ಇರುತ್ತೆ ನೆಕ್ಸ್ಟ್ ಸೆಕೆಂಡರಿ ಕ್ರಿಸ್ಟಲ್ಸ್. ಬಟ್ ಇವೆಲ್ಲ ಕೂಡ ಪ್ರೈಮರಿ ಮೇನ್ ಕ್ರಿಸ್ಟಲ್ಸ್ ಇದೆಲ್ಲ ಬಳಸೋದು. ನೆಕ್ಸ್ಟ್ ಸ್ವಾದಿಷ್ಠಾನ ಚಕ್ರದಲ್ಲಿ ನಮ್ಮ
ಇಷ್ಟಗಳು, ನಮ್ಗೆ ಇಷ್ಟವಾಗಿರೋ ಇಷ್ಟಗಳು, ಹಾಗೆ ನಾನು, ನನ್ನದ್ದು, ನನ್ನ ಪ್ರೆಸ್ಟೀಜು, ಇಂಥದ್ದೆಲ್ಲ ಕೂಡ ಇರುತ್ತೆ. ಸೊ ಈ ಕ್ರಿಸ್ಟಲ್ನ ಇದೇನಂದ್ರೆ ರೆಡ್ ಕಾರ್ನಿಲಿಯನ್. ಸೊ ಈ ಕ್ರಿಸ್ಟಲ್ನ ಬಳಸಿದಾಗ ಅಲ್ಲಿ ಏನಾದ್ರೂ ನಮಗೆ ಇಶ್ಯೂಸ್ ಇದ್ದಾಗ, ಆ ಸ್ಟೇಟ್ ಅಲ್ಲಿ, ಆ ಸ್ಥಿತಿಯಲ್ಲಿ ಏನಾದ್ರೂ ಒಂದಕ್ಕೆ ಸಿಕ್ಕಾಕೊಂಡ್ ಬಿಡ್ತೀವಿ ನಾವು. ಅದರಿಂದ ಹೊರಗೆ ಬರ್ಬೇಕಂದ್ರೆ ಆಗಲ್ಲ. ಇದು ನಂದು, ನನ್ನ ಬಾಡಿ, ನನ್ನ ದೇಹ, ಈ ತರ ಪ್ರೀತಿ ಇರುತ್ತೆ. ಹಾಗೆ ಇನ್ನೊಬ್ರು ಕೂಡ, ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಹಸ್ಬೆಂಡ್, ಇಂಥ ನಾನು ನಂದು ಇದ್ರಲ್ಲೇ ಇರ್ತಾರೆ ಜನರಲಿ ಆ ಸ್ಟೇಟ್ ಅಲ್ಲಿ ಇರೋರು. ಸೊ ಆ ಚಕ್ರನಲ್ಲಿ ಇಂಥ ಇಶ್ಯೂಸ್ ಇದ್ದಾಗ ಈ ಕ್ರಿಸ್ಟಲ್ ಅನ್ನೋದು ನನ್ಗೆ ಹೆಲ್ಪ್ ಮಾಡುತ್ತೆ. ಹೇಗೆ ಅಂದ್ರೆ ಇದರಿಂದ ಹೊರಗೆ ಬರ್ಲಿಕ್ಕೆ, ಎಲ್ಲರೂ ಆ ಸಮತತ್ವದಿಂದ ನೋಡೋದಕ್ಕೆ. ಹಾಗೆ ಲೇಡೀಸ್ ಇಶ್ಯೂಸು, ಫರ್ಟಿಲಿಟಿ ಇಶ್ಯೂಸು, ಇಂಥದ್ದೆಲ್ಲದಕ್ಕೂ ಕೂಡ ಈ ರೆಡ್ ಕಾರ್ನಿಲಿಯನ್ ಅನ್ನೋ ಒಂದು ಕ್ರಿಸ್ಟಲ್, ಈ ಇದು ತುಂಬಾನೇ ಸಹಾಯಕಾರಿ ಆಗುತ್ತೆ. ನೆಕ್ಸ್ಟ್ ಮಣಿಪೂರಕ. ಸೊ ಮಣಿಪೂರಕ ಚಕ್ರದಲ್ಲಿ ಮೇನ್ಲಿ ಮೈಂಡ್ ಇರುತ್ತೆ, ನಮ್ಗೆ ಆಸ್ಟ್ರಲ್ ಬಾಡಿಗೆ ಸಂಬಂಧಪಟ್ಟು ಇರುತ್ತೆ. ಸೊ ಆಸ್ಟ್ರಲ್ ಬಾಡಿಯಲ್ಲಿ ಏನಾದ್ರೂ ಇಶ್ಯೂಸ್ ಇದ್ದಾಗ ಅದರಲ್ಲಿ ಕ್ಲೆನ್ಸಿಂಗ್, ಈ ಇಶ್ಯೂಸ್ಗೆಲ್ಲ ಕೂಡ ಈ ಸನ್ಸ್ಟೋನ್ ಅನ್ನೋದು ತುಂಬಾ ಸಹಾಯಕಾರಿ ಆಗುತ್ತೆ. ಅಂದ್ರೆ ನಮ್ಮಲ್ಲಿ ಯಾವಾಗ ಭಯಗಳಿರುತ್ತೋ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಒಳಗಿಂದ ಆ ಸೂಕ್ಷ್ಮ ಶರೀರ ಬಿಡುಗಡೆ ಆಗ್ಲಿಕ್ಕೆ ನಾವು ಬಿಡೋದಿಲ್ಲ. ಆ ಭಯಗಳು ನಮ್ಮನ್ನ ಎಲ್ಲದಕ್ಕೂ ಸ್ಟಾಪ್ ಮಾಡ್ತಾ ಇರುತ್ತೆ. ಸೊ ಆ ಸಿಚುವೇಶನ್ಸ್ ಅಲ್ಲಿ ಈ ಸನ್ಸ್ಟೋನ್ ಅನ್ನೋದು ನಮ್ಗೆ ತುಂಬಾ ಸಹಾಯ ಮಾಡುತ್ತೆ. ಆ ಫಿಯರ್ಸ್ ಇಂದ ಹೊರಗೆ ಬರ್ಲಿಕ್ಕೆ, ನಮ್ಮ ಆಸ್ಟ್ರಲ್ ಜರ್ನಿ ಚೆನ್ನಾಗಿ ಆಗೋದಕ್ಕೆ ಈ ಸನ್ಸ್ಟೋನ್ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದು ಅನಾಹತ. ಸೊ ಈ ಅನಾಹತ ಚಕ್ರಕ್ಕೆ ಗ್ರೀನ್ ಅವೆಂಚೂರಿಯನ್, ಇಲ್ಲಿ ಗ್ರೀನ್ ಕಲರ್ ಇದೆಯಲ್ವಾ, ಸೊ ಇದು ಅನಾಹತ ಚಕ್ರಕ್ಕೆ ಸಂಬಂಧಪಟ್ಟಿರೋದು. ಸೊ ಇಲ್ಲಿ ಆ ಯೂನಿವರ್ಸಲ್ ಲವ್ ಅನ್ನೋದು ಎಲ್ಲಿ ಕಡಿಮೆ ಆಗುತ್ತೋ, ಆ ಯೂನಿವರ್ಸಲ್ ಜೊತೆಗೆ ನಾವು ಅಷ್ಟು ಕನೆಕ್ಟ್ ಆಗ್ತಾ ಇಲ್ಲ ಅಂದಾಗ, ಅದೇ ತರ ನಮ್ಮಲ್ಲಿ ಆ ಫರ್ಗ್ಯೂನೆಸ್, ಗ್ರಾಟಿಟ್ಯೂಡ್ ಇದೆಲ್ಲ ಕೂಡ ಇದ್ರೆ ಈ ನಮ್ಮ ಅನಾಹತ ಚಕ್ರ ಬ್ಯೂಟಿಫುಲ್ ಆಗಿರುತ್ತೆ. ನಮಗೆ ಆ ಯೂನಿವರ್ಸಲ್ ಲವ್, ಎಲ್ಲಾ ಒಂದು ಪ್ರಾಣಿಗಳ ಜೊತೆ ನಮ್ಗೆ ಆ ಲವ್ ಅನ್ನೋದು ಇರುತ್ತೆ, ಆ ಕನೆಕ್ಟಿವಿಟಿ ಅನ್ನೋದು ಇರುತ್ತೆ. ಆ ಯೂನಿವರ್ಸಲ್ ಲವ್ ಇದ್ದಾಗ ಅದು ಕಡಿಮೆ ಆದಾಗ ನಾವು ಎಷ್ಟೋ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇರ್ತೀವಿ. ನಾನ್ ಬೇರೆ ಅವ್ರು ಬೇರೆ ಅನ್ನೋ ರೀತಿಯಲ್ಲಿ ನಾವು ನೋಡ್ತಾ ಇರ್ತೀವಿ. ಆದ್ರೆ ಈ ಚಕ್ರದಲ್ಲಿ ವಂಡರ್ಫುಲ್ ಬ್ಯಾಲೆನ್ಸ್ಡ್ ಎನರ್ಜೀಸ್ ಇದ್ದಾಗ ನಾವು ನಮ್ಮಲ್ಲಿ ಆ ಯೂನಿವರ್ಸಲ್ ಎನರ್ಜೀಸ್ ಅನ್ನೋದು ಹೆಚ್ಚಾಗುತ್ತೆ, ಯೂನಿವರ್ಸಲ್ ಲವ್ ಅನ್ನೋದು ಹೆಚ್ಚಾಗುತ್ತೆ. ನಾನು ಅವರು ಒಂದೇ ಅನ್ನುವ ಭಾವ ನಮ್ಮಲ್ಲಿ ಉಂಟಾಗುತ್ತೆ. ಸೊ ಈ ಚಕ್ರದಲ್ಲಿ ಏನಾದ್ರೂ ಇಂಬ್ಯಾಲೆನ್ಸಸ್ ಆ ತರ ಇದ್ದಾಗ ಈ ಒಂದು ಗ್ರೀನ್ ಅವೆಂಚೂರಿಯನ್, ಈ ಗ್ರೀನ್ ಇದೆಯಲ್ವಾ, ಇದು ನಮ್ಗೆ ತುಂಬಾ ಸಹಾಯ ಆಗುತ್ತೆ ಆ ಎನರ್ಜೀಸ್ ಬ್ಯಾಲೆನ್ಸ್ ಮಾಡೋದಕ್ಕೆ. ಏನಾದ್ರೂ ಆ ಇಶ್ಯೂಸ್ ಸೆಟ್ ಮಾಡ್ಲಿಕ್ಕೆ ಈ ಕ್ರಿಸ್ಟಲ್ ಅನ್ನೋದು ತುಂಬಾ ಸಹಾಯ ಮಾಡುತ್ತೆ. ಆಮೇಲೆ ವಿಶುದ್ಧ ಚಕ್ರ. ವಿಶುದ್ಧ ಇಲ್ಲಿ ವಿಶೇಷವಾಗಿ ಶುದ್ಧಿ ಮಾಡ್ಕೊಳ್ಳುವಂಥದ್ದು. ನಮ್ಮ ಕರ್ಮಗಳೆಲ್ಲ ಕೂಡ ಈ ವಿಶುದ್ಧ ಚಕ್ರದಲ್ಲಿ ಇರುತ್ತೆ ಮಾಸ್ಟರ್ಸ್. ಸೊ ಎಷ್ಟೋ ಈ ಜನ್ಮದ ಕರ್ಮಗಳಿರ್ಬೋದು, ಹಿಂದಿನ ಜನ್ಮದ ಕರ್ಮಗಳಿರ್ಬೋದು, ಎಲ್ಲ ಕೂಡ ಈ ವಿಶುದ್ಧ ಚಕ್ರದಲ್ಲಿ ಸ್ಟೋರ್ ಆಗಿರುತ್ತೆ. ಅದಕ್ಕೆ ವಿಶುದ್ಧ ಅಂದ್ರೆ ವಿಶೇಷವಾಗಿ ನಾವು ಶುದ್ಧಿ ಮಾಡ್ಕೋಬೇಕು. ಸೊ ಇಲ್ಲಿ ಶುದ್ಧಿ ಆಗ್ಲಿಕ್ಕೆ ಈ ಲ್ಯಾಪಿಸ್ ಲಜೂಲಿ, ಬ್ಲೂ ಕಲರ್ ಇದೆಯಲ್ವಾ, ಸೊ ಇದು ನಮ್ಗೆ ತುಂಬಾ 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 ಹೆಲ್ಪ್ ಮಾಡುತ್ತೆ. ಅಂದ್ರೆ ನಮ್ಮಲ್ಲಿ ಆ ಕಂಪ್ಯಾಷನ್ ಅನ್ನೋದು, ಏನಂತೀವಿ, ಕರುಣೆ ಅನ್ನೋದು ಹೆಚ್ಚಾಗೋದಕ್ಕೆ ತುಂಬಾ ಸಹಾಯಕಾರಿ ಆಗುತ್ತೆ ಈ ಲ್ಯಾಪಿಸ್ ಲಜೂಲಿ ಅನ್ನೋದು. ಅದೇ ತರ ತುಂಬಾ ಹೆಲ್ತ್ ಇಶ್ಯೂಸು ಈ ಪ್ಲೇಸ್ ಅಲ್ಲಿ ಏನಾದ್ರೂ ಇದ್ದಾಗ ಅವಾಗ ಕೂಡ ಅದು ತುಂಬಾ ಹೆಲ್ಪ್ ಮಾಡುತ್ತೆ ಈ ಲ್ಯಾಪಿಸ್ ಲಜೂಲಿ ಅನ್ನೋದು. ನೆಕ್ಸ್ಟ್ ಬಂದು ಆಜ್ಞಾ ಚಕ್ರ, ಅಂದ್ರೆ ನಮ್ಮ ಥರ್ಡ್ ಐ. ಈ ಥರ್ಡ್ ಐ ಅಂದ್ರೆ ಏನು ಅಂದ್ರೆ ನಾವು ಒಂದು ವಿಷನ್ಸ್ ನೋಡೋದು ಚೆನ್ನಾಗಿ, ಒಂದು ಅದ್ಭುತವಾದ ಬೇರೆ ಡೈಮೆನ್ಷನ್ಸ್ ಇಂದ ಒಂದು ಅದ್ಭುತವಾದ ಶಬ್ದಗಳು ಕೇಳೋದು, ಒಳ್ಳೊಳ್ಳೆ ವಾಸನೆಗಳು ಬರ್ತಾ ಇರುತ್ತೆ. ಅದೇ ತರ ಏನಾದ್ರೂ ಮೆಸೇಜಸ್ ಕೇಳ್ತಾ ಇರ್ತೀವಿ.
ನಮ್ಮ ಒಳಗಿಂದ ಇನ್ಸ್ಟ್ಯೂಷನ್ಸ್ ಬರ್ತಾ ಇರುತ್ತೆ, ಎಷ್ಟೋ ಇನ್ಸೈಟ್ಸ್ ಬರ್ತಾ ಇರುತ್ತೆ ನಮ್ಗೆ. ಸೊ ಈ ಚಕ್ರದಲ್ಲಿರೋರ್ಗೆ ಇವೆಲ್ಲ ಕೂಡ ಕ್ವಾಲಿಟೀಸ್ ಇರುತ್ತೆ. ಸೊ ಇದ್ರಲ್ಲಿ ಏನಾದ್ರೂ ಡಿಸ್ಟರ್ಬೆನ್ಸಸ್ ಆದಾಗ ನಮ್ಗೆ ಇನ್ನ ಆ ಕನೆಕ್ಷನ್ ಚೆನ್ನಾಗಿ ಸಿಗ್ಬೇಕು, ನಾನು ಇನ್ನ ತುಂಬಾ ಅದ್ಭುತವಾಗಿ ನೋಡ್ಬೇಕು, ನನ್ನ ವಿಷನ್ಸ್ ಇಂಪ್ರೂವ್ ಆಗ್ಬೇಕು, ಅದೇ ತರ ನನ್ನ ಇನ್ಸ್ಟ್ಯೂಷನ್ ಇಂಪ್ರೂವ್ ಆಗ್ಬೇಕು, ಇನ್ಸೈಟ್ಸ್ ಇಂಪ್ರೂವ್ ಆಗ್ಬೇಕು, ಕ್ಲಾರಿಟಿ ಸಿಗ್ಬೇಕು ಅಂತ ಅನ್ಕೊಂಡಾಗ ಈ ಥರ್ಡ್ ಐಗೆ ಸಂಬಂಧಪಟ್ಟಿರುವ ಈ ಟೈಗರ್ ಐ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ. ಅಂದ್ರೆ ಅದೇ ತರ ಎಷ್ಟೋ ಇಶ್ಯೂಸ್ ಇರುತ್ತಲ್ವಾ, ಹೆಡೇಕ್ಸ್, ಮೈಗ್ರೇನ್ ಇಶ್ಯೂಸ್, ಇಂಥದ್ದೆಲ್ಲ ತುಂಬಾ ಇರುತ್ತೆ, ಹೆಲ್ತ್ ಇಶ್ಯೂಸ್ ಕೂಡ ಈ ಪಾರ್ಟ್ ನಲ್ಲಿ, ಈ ಪೋರ್ಷನ್ ಅಲ್ಲಿ. ಸೊ ಅವುಗಳಿಗೂ ಕೂಡ ಈ ಟೈಗರ್ ಐ ಅನ್ನೋದು ತುಂಬಾ ಸಹಾಯ ಆಗುತ್ತೆ. ನೆಕ್ಸ್ಟ್ ಬಂದು ಲಾಸ್ಟ್ ಸಹಸ್ರಾರ ಚಕ್ರ. ಸೊ ಈ ಸಹಸ್ರಾರ ಚಕ್ರದಲ್ಲಿ ಸೂಕ್ತವಾಗಿರುವಂತದ್ದು ಎಮಥಿಸ್ಟ್. ಸೊ ಈ ಎಮಥಿಸ್ಟ್ ಇಲ್ಲಿ ನಾವು ಮೂರನೇ ಕಣ್ಣಿನಿಂದ ಎಷ್ಟೋ ವಿಷನ್ಸ್ ನೋಡಿದೀವಿ, ಎಷ್ಟು ಇನ್ಸೈಟ್ಸ್ ತಗೊಂಡಿದೀವಿ, ಇಲ್ಲಾಂದ್ರೆ ನಮ್ಮಿಂದ ಇನ್ಟ್ಯೂಷನ್ಸ್ ಬಂದಿದೆ, ನಾವು ಎಷ್ಟೋ ಕೇಳಿದೀವಿ, ಇದೆಲ್ಲ ಬಂದಿದೆ. ಆದರೆ ನಮಗೆ ಅದು ಅರ್ಥ ಆಗ್ಬೇಕು ಅಂದರೆ ನಾವು ಆ ಸಹಸ್ರಾರ ಸ್ಥಿತಿಗೆ ಸೇರಿದಾಗ ಮಾತ್ರ ಅವೆಲ್ಲ ಕೂಡ ನಮಗೆ ಅರ್ಥ ಆಗುತ್ತೆ. ಒಂದು ಮೆಸೇಜ್ ತಗೊಂಡಿದೀವಿ, ಬಟ್ ಅದೇನು, ಅದರ ಡೆಪ್ತ್ ಏನು, ಅದರ ಏನಂತೀವಿ ಮೀನಿಂಗ್ ಏನು, ಇದೆಲ್ಲ ನಮ್ಗೆ ಗೊತ್ತಾಗ್ಬೇಕು ಅಂದ್ರೆ ನಾವು ಆ ಸಹಸ್ರಾರ ಸ್ಥಿತಿಗೆ ಹೋಗ್ಬೇಕು. ನಮ್ಮ ಒಂದು ಆ ವಿಸ್ಡಮ್ ಅನ್ನೋದು ಹೆಚ್ಚಾಗ್ಬೇಕು ಎಕ್ಸ್ಪೀರಿಯನ್ಸ್ ಜೊತೆಗೆ. ಸೊ ಅವಾಗ ಆ ಸ್ಥಿತಿಯಲ್ಲಿ ಈ ಒಂದು ಎಮಥಿಸ್ಟ್ ಅನ್ನೋ ಕ್ರಿಸ್ಟಲ್ ತುಂಬಾ ಹೆಲ್ಪ್ ಮಾಡುತ್ತೆ. ಅಂದ್ರೆ ನಮಗೆ ಒಂದು ವಿಷಯದ ಬಗ್ಗೆ ಕ್ಲಾರಿಟಿ ಸಿಗೋದಕ್ಕೆ, ಇನ್ನು ಆ ಜ್ಞಾನದಲ್ಲಿ ಆಳವಾಗಿ ಹೋಗೋದಕ್ಕೆ ಈ ಎಮಥಿಸ್ಟ್ ಅನ್ನೋ ಕ್ರಿಸ್ಟಲ್ ತುಂಬಾ ಸಹಾಯ ಮಾಡುತ್ತೆ. ಅಂದ್ರೆ ನಾವು ತುಂಬಾ ರಿಯಲೈಸ್ ಆಗೋದಕ್ಕೆ, ಇನ್ನ ನಾನ್ ಯಾರು, ನಾನು ಎಲ್ಲಿಂದ ಬಂದಿದ್ದೀನಿ, ಏನಕ್ಕೆ ಬಂದಿದ್ದೀನಿ, ಇನ್ನ ಈ ತರ ನಮಗೆ ಸೆಲ್ಫ್ ರಿಯಲೈಸೇಷನ್ ಅಲ್ಲಿ ನಾವು ಡೆಪ್ತ್ ಆಗಿ ಹೋಗ್ಬೇಕು ಅಂದ್ರೆ, ಆ ಡಿವಿನಿಟಿ ಜೊತೆ ನಾವು ಇನ್ನ ಹೆಚ್ಚಾಗಿ ಕನೆಕ್ಟ್ ಆಗ್ಬೇಕು ಅಂದ್ರೆ ಈ ಎಮಥಿಸ್ಟ್ ಅನ್ನೋ ಕ್ರಿಸ್ಟಲ್ ತುಂಬಾ ಸಹಾಯ ಮಾಡುತ್ತೆ. ಸೊ ಈ ತರ ಇವೆಲ್ಲ ಕೂಡ ಪ್ರೈಮರಿ ಕ್ರಿಸ್ಟಲ್ಸ್ ಮಾಸ್ಟರ್ಸ್. ಈ ಕ್ರಿಸ್ಟಲ್ಸ್ ಜೊತೆಗೆ ಇನ್ನ ಬೇರೆ ಬೇರೆ ಕೂಡ ಇರುತ್ತೆ, ಬಟ್ ಪ್ರೈಮರಿ ಕ್ರಿಸ್ಟಲ್ಸ್ ಇವು. ಸೊ ಈ ಕ್ರಿಸ್ಟಲ್ಸ್ ನಾನು ಇದೊಂದೇ ಬಳಸ್ಬೇಕಾ ಅಂದ್ರೆ ಬೇಕಿಲ್ಲ, ಏನಿದ್ರೂ ಕೂಡ ನೀವು ಚೆನ್ನಾಗಿ ಬಳಸ್ಕೋಬಹುದು. ಈ ಕ್ರಿಸ್ಟಲ್ ಏನ್ ಮಾಡುತ್ತಂದ್ರೆ, ನಮ್ಮ ಚಕ್ರಾಸ್ ಅಲ್ಲಿ ಏನಾದ್ರೂ ಡಿಸ್ಟರ್ಬೆನ್ಸಸ್ ಇದ್ದಾಗ, ಆ ಎನರ್ಜೀಸ್ ಅಲ್ಲಿ ಆಗ್ಲಿ ಫ್ರೀಕ್ವೆನ್ಸೀಸ್ ಅಲ್ಲಿ ಡಿಸ್ಟರ್ಬೆನ್ಸಸ್ ಇದ್ದಾಗ ಈ ಕ್ರಿಸ್ಟಲ್ ಆ ಡಿಸ್ಟರ್ಬೆನ್ಸಸ್ ನ ಸೆಟ್ ಮಾಡಿ ಆ ಎನರ್ಜೀಸ್ ಅನ್ನೋದು ಒಂದು ಬ್ಯಾಲೆನ್ಸ್ ಸ್ಟೇಟ್ಗೆ ಬರೋದಕ್ಕೆ ಇವು ತುಂಬಾ ಸಹಾಯಕಾರಿ ಆಗುತ್ತೆ ಈ ಕ್ರಿಸ್ಟಲ್ಸ್ ಅನ್ನೋದು. ಸೊ ಹಾಗಾಗಿ ಇವನ್ನೆಲ್ಲ ಕೂಡ ಬಳಸ್ಕೋಬಹುದು ನಾವು. ನನಗೆ ಏನ್ ಇಶ್ಯೂ ಇದೆ ನನಗೆ ಗೊತ್ತಾಗ್ತಾ ಇಲ್ಲ ಅಂದಾಗ ನೀವು ಎಲ್ಲಾ ಕೂಡ ಮಿಕ್ಸ್ ಮಾಡ್ಕೊಂಡು ಬಳಸ್ಕೋಬಹುದು ಆರಾಮಾಗಿ. ಈವನ್ ಮಕ್ಕಳು ಕೂಡ ನಾವು ಒಂದೊಂದ್ ದಿವಸ ನಿನಗೆ ಇವತ್ತು ಏನ್ ಅನಿಸ್ತಾ ಇದೆ, ಯಾವ ಕ್ರಿಸ್ಟಲ್ಸ್ ಊಟ ಅನಿಸ್ತಾ ಇದೆ, ಇವಾಗ ನಮ್ಮ ಹತ್ರ ಕ್ರಿಸ್ಟಲ್ಸ್ ಇದೆ. ಸೊ ಒಂದು ನಿಮ್ಮನ್ನ ತುಂಬಾ ಅಟ್ರಾಕ್ಟ್ ಮಾಡುತ್ತೆ, ನೋಡಿದ ತಕ್ಷಣ ನಾನು ಇದನ್ನ ಹಿಡ್ಕೋಬೇಕು ಅನ್ಸುತ್ತೆ. ಸೊ ಅದನ್ನ ನೀವು ಪಿಕ್ ಮಾಡ್ಕೊಳ್ಳಿ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ತರ ಸಪೋಸ್ ನೀವು ಕ್ರಿಸ್ಟಲ್ಸ್ ನೋಡಿದ್ರಿ, ಇವಾಗ 51 ಪಿರಮಿಡ್ಸ್ ಅಲ್ಲೇ ಸಪೋಸ್ ನೋಡಿದ್ರಿ ಅನ್ಕೊಳ್ಳಿ, ಏನು ಅರ್ಥ ಆಗ್ತಾ ಇಲ್ಲ, ನಿಮ್ಮನ್ನು ಏನೋ ಒಂದು ಅಟ್ರಾಕ್ಟ್ ಮಾಡುತ್ತೆ, ನಿಮ್ಮ ಕಣ್ಣಿಗೆ ಸಿಗುತ್ತೆ ಅಂತದ್ದು, ಅದು ನಿಮಗೆ ಬೇಕಾಗಿರೋದು ಅಂತ. ಈವನ್ ಮಕ್ಕಳಿಗೂ ಕೂಡ ಅದೇ ತರ ನಾವು ಇವತ್ತು ನಿನ್ಗೆ ಏನ್ ಕ್ರಿಸ್ಟಲ್ ಬೇಕು ಅದ್ ತಗೋ, ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ, ಏನ್ ಮೆಸೇಜ್ ಕೊಡ್ತಾ ಇದೆ ಆ ಕ್ರಿಸ್ಟಲ್ ನೋಡೋಣ, ಈ ತರ ಅವರನ್ನು ಕೂಡ ಎಂಕರೇಜ್ ಮಾಡ್ಬೋದು ನಾವು ಚೆನ್ನಾಗಿ. ಸೊ ಈ ಕ್ರಿಸ್ಟಲ್ಸ್ ನನ್ನ ಮಗ ಹತ್ರ ಇರೋದು ಸ್ವಲ್ಪ ತೋರಿಸ್ತೀನಿ. ಇದು ರೆಡ್ ಜಾಸ್ಪ್ರಿನ್. ಸೊ ಇದನ್ನ ಜಸ್ಟ್ ನಾವೆಲ್ಲ ಈ ತರ ಕೈಯಲ್ಲಿ ಇಟ್ಕೊಂಡು ಧ್ಯಾನ ಮಾಡ್ಬೋದು, ನೀರ್ಗೆ ಇಟ್ಕೊಂಡು ಆ ನೀರ್ ಕುಡಿಬಹುದು. ಇದು ರೆಡ್ ಎವೆಂಚೂರಿಯನ್, ಸಾರಿ ರೆಡ್ ಕಾರ್ನೇಲಿಯನ್, ಇದು ಗ್ರೀನ್ ಎವೆಂಚೂರಿಯನ್, ಆಮೇಲೆ ಇದು ಟೈಗರ್ ಐ. ಸೊ ಈ ತರ ಕ್ರಿಸ್ಟಲ್ ಇವೆಲ್ಲ ಕೂಡ ಪಾಲಿಶ್ ಆಗಿರೋದು. ನಾನು ಮೊನ್ನೆ ತೋರಿಸಿರೋದು ರಾ ಕ್ರಿಸ್ಟಲ್ಸ್, ಅದು ಹಾಗೆ ಬೆಟ್ಟಗಳಿಂದ ತಂದಿರೋದು. ಇವನ್ ಏನ್ ಮಾಡ್ತಾರಂದ್ರೆ ಸ್ವಲ್ಪ ಅವರು ಪಾಲಿಶ್ ಮಾಡಿ, ಸರ್ಫೇಸ್ ಎಲ್ಲ ಪಾಲಿಶ್ ಮಾಡಿ ಅದರ ಮೇಲೆ ಈ ಪೇಂಟಿಂಗ್ ಇದೆಲ್ಲ ಹಾಕಿರ್ತಾರೆ. ಸೊ ಅದೇ ತರ ಇದು ಕೂಡ ಟೈಗರ್ ಐ. ಸೊ ಇದು ನಮ್ಮ ಥರ್ಡ್ ಐಗೆ, ಆಜ್ಞಾ ಚಕ್ರಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅದರಲ್ಲಿ ಇಂಪ್ರೂವ್ಮೆಂಟ್ಸ್ ಬರೋದಕ್ಕೆ, ನಮ್ಮ ವಿಷನ್ಸ್ ಅಲ್ಲಿ ಇನ್ನೂ ಕ್ಲಾರಿಟಿ ಸಿಗೋದಕ್ಕೆ, ಅದೇ ತರ ನಮ್ಮ
ಕೇಳುವಿಕೆ ಅದರಲ್ಲಿ ಕ್ಲಾರಿಟಿ ಬರೋದಕ್ಕೆ ಈ ಥರ್ಡ್ ಐ ಅನ್ನೋದು, ಐ ಮೀನ್ ಈ ಟೈಗರ್ ಐ ಕ್ರಿಸ್ಟಲ್ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ. ಮಕ್ಕಳಂತೂ ಇದು ತುಂಬಾನೇ ಇಷ್ಟಪಡ್ತಾರೆ. ಅಂಡ್ ಇದು ಎಲ್ಲ ಕ್ರಿಸ್ಟಲ್ಸ್ ಇಂದ ಮಾಡಿರೋದು. ಸೊ ಎಲ್ಲ ಕ್ರಿಸ್ಟಲ್ಸ್ ಇಂದ ಒಂದು ಬಾಲ್ ತರ ಇರುತ್ತೆ. ಸೊ ಇದನ್ನ ಹಿಂಗ್ ಹಿಡ್ಕೊಂಡು ಧ್ಯಾನ ಮಾಡ್ಬೋದು, ನೀರ್ಗೆ ಹಾಕೋಬಹುದು, ಇಲ್ಲಾಂದ್ರೆ ಯಾವ್ದಕ್ಕಾದ್ರೂ ಹ್ಯಾಂಗ್ ಮಾಡ್ಕೋಬಹುದು ನಾವು ಇರೋ ಕಡೆ. ಸೊ ಆ ತರ ಬಳಸ್ಬೋದು. ಅಂಡ್ ಈ ತರ ಕೂಡ ಡಿಫ್ರೆಂಟ್ ಶೇಪ್ಸ್ ಅಲ್ಲಿ, ಸೈಜಸ್ ಅಲ್ಲಿ ನಮ್ಗೆ ಸಿಗುತ್ತೆ. ಸೊ ಇದು ಚಿಕ್ಕ ಕ್ಲಿಯರ್ ಕ್ವಾರ್ಟ್ಸ್ ಕ್ರಿಸ್ಟಲ್. ಸೊ ಇಂಥದನ್ನ ನಾವು ಈ ಪಿರಮಿಡ್ಸ್ ಒಳಗಡೆ ಹಾಕೊಂಡ್ರೆ, ಸಪೋಸ್ ಈ ಪಿರಮಿಡ್ ಇದೆ, ಇದಕ್ಕೆ ಈ ಕ್ರಿಸ್ಟಲ್ ನ ಹಂಗೆ ಸೆಟ್ ಮಾಡ್ಕೊಂಡಾಗ ಇನ್ನೂ ಚೆನ್ನಾಗಿ ಆ ಎನರ್ಜೀಸ್ ಅನ್ನೋದು ಫೀಲ್ ಆಗುತ್ತೆ ನಮಗೆ. ನಾನದು ಒಂದು ತೋರಿಸ್ತೀನಿ ನಿಮಗೆ. ಈಗ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದೀವಿ ನಾವು ಸುಮಾರು ದಿವಸಗಳ ಹಿಂದೆ. Going to do a small energy experiment with these two caps. I have a small rose quartz crystal pendulum. This is used for calculating the energies of any object. So this crystal is highly tuned to me. So now let's look into the energy of the first pyramid. I'm just keeping it above the apex, and you can see slowly it is rotating in clockwise. I can say just 1 inch rotation it is happening, and it is rotating in the clockwise. So now let me take it to the second cap. Now here let's look. So when I see this, you see the pendulum is really rotating very fast. Can you see the difference? Wow. So now I'm going to show you why there is a difference between these two caps. Yes. Open that pyramid and you see inside there is nothing. Okay, it is plain, empty. Okay, but still it has good energies. Now we are going to open the second pyramid. Let's see, is there anything inside? Oh, wow. Can you see a small crystal? Yes, this is called clear quartz crystal. So these are some of the samples. So this is exactly again in a pyramid shape. I think you can see this. This is in a small pyramid shape, clear quartz crystal. I just pasted a small clear quartz crystal in the apex. That's why the energies of this particular cap is really heavy compared with the one which don't have. So for your benefit, again, let me try. Let me hold it on the apex and let's see the energies. It is rotating. Definitely it has energies. The same thing, I'm bringing it here, just keeping it stable. So over the time, you see, the energies are very high. So this is the small way to measure any energies. Thank you for watching this video. ಸೊ ಮಾಸ್ಟರ್ಸ್ ಅಲ್ಲಿ ಕ್ರಿಸ್ಟಲ್ ಹಾಕಿದಾಗ ಪಿರಮಿಡ್ ಒಳಗೆ ಇನ್ನೂ ಎನರ್ಜಿ ಅನ್ನೋದು ಹೆಚ್ಚಾಗಿದೆ. ಸೊ ಎರಡು ಕಾಂಬಿನೇಷನ್ ಅನ್ನೋದು ವಂಡರ್ಫುಲ್. ಪಿರಮಿಡ್ಸೇ ಆಲ್ರೆಡಿ ವಂಡರ್ಫುಲ್. ಅದು ಅದ್ಭುತವಾದ ಶಕ್ತಿಯನ್ನ ತಗೊಳುತ್ತೆ ಪ್ರಕೃತಿಯಿಂದ. ಅದರ ಜೊತೆಗೆ ನಾವು ಕ್ರಿಸ್ಟಲ್ಸು ಕೂಡ ಆಡ್ ಮಾಡಿದಾಗ ಇನ್ನೂ ಹೆಚ್ಚಿನ ಶಕ್ತಿ ಅನ್ನೋದು ಅಲ್ಲಿ ನಮ್ಗೆ ಸಿಗುತ್ತೆ. ಸೊ ಈ ತರ ನಾವು ಬಳಸ್ಕೋಬಹುದು. ಜಸ್ಟ್ ಚಿಕ್ಕ ಕ್ರಿಸ್ಟಲ್ಸ್ ನ ಅದರೊಳಗೆ ನಾವು ಸ್ಟಿಕ್ ಮಾಡ್ಕೊಂಡಿದಾಗ ತುಂಬಾ ಬ್ಯೂಟಿಫುಲ್ ಎನರ್ಜೀಸ್ ಅನ್ನೋದು ಇರುತ್ತೆ. ಸೊ ಇದು ಪೆಂಡ್ಯುಲಮ್ ಅನ್ನೋದು ನಮ್ಗೆ ಯಾವ್ದಾದ್ರೂ ಒಂದ್ರ ಮೇಲೆ ಹಾಕಿ ಚೆನ್ನಾಗಿ ಅದನ್ನ ಎನರ್ಜೀಸ್ ತೋರಿಸುತ್ತೆ ನಮಗೆ. ಜಸ್ಟ್ ಇವಾಗ ನನ್ನ ಹ್ಯಾಂಡ್ ಅನ್ನ ನಾನು ಹಾಕಿದ್ದೀನಿ. ಸೊ ನನ್ನ ಹ್ಯಾಂಡಲ್ಲಿ ಎನರ್ಜೀಸ್ಗೆ ಅದು ರೆಸ್ಪಾಂಡ್ ಆಗ್ತದೆ. ಅಂದ್ರೆ ಇದು ಕ್ಲಾಕ್ ವೈಸ್ ಅಲ್ಲಿ ತಿರುಗಿದ್ರೆ ಪಾಸಿಟಿವ್ ಎನರ್ಜೀಸ್, ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಹಿಂಗ್ ತಿರುಗಿದ್ರೆ ನೆಗೆಟಿವ್ ಎನರ್ಜೀಸ್ ಅಂತ. ಸೊ ಇದನ್ನ ಹಾಕಿ ನಾವು ತುಂಬಾ ಇದರ ಮೇಲೆ ಎಕ್ಸ್ಪೆರಿಮೆಂಟ್ಸ್ ಮಾಡಿದೀವಿ.
ಅಂದ್ರೆ ಜಸ್ಟ್ ಒಂದು ಪ್ಲಾಸ್ಟಿಕ್ ಐಟಮ್ ತಗೊಂಡು ಒಂದು ಪ್ಲಾಸ್ಟಿಕ್ ಕ್ಯಾಪ್ ತಗೊಂಡು ಪ್ಲಾಸ್ಟಿಕ್ ಮೇಲೆ ಇಟ್ಟಿದಾಗ ಅದು ನೆಗೆಟಿವ್ ತೋರಿಸಿದೆ. ಬಟ್ ಅದೇ ಪ್ಲಾಸ್ಟಿಕ್ ಪಿರಮಿಡ್ ಮೇಲೆ ನೋಡಿದಾಗ ಬ್ಯೂಟಿಫುಲ್ ಎನರ್ಜೀಸ್ ತೋರಿಸಿದೆ. ಸೊ ಈ ತರ ಇದು ಕ್ಲಿಯರ್ ರೋಸ್ ಕ್ವಾರ್ಟ್ಸ್ ಕ್ರಿಸ್ಟಲ್ ಇಂದ ಮಾಡಿರೋದು. ಸೊ ಮೊನ್ನೆ ಯಾರೋ ಕೇಳಿದ್ರು ಯಾವ ತರ ನಾವು ಕ್ರಿಸ್ಟಲ್ ಜೊತೆ ಕನೆಕ್ಟ್ ಆಗ್ಬೋದು ಅಂತ. ಸೊ ಪ್ರತಿಯೊಂದಕ್ಕೂ ಒಂದೇ ಫಾರ್ಮುಲಾ. ನಾವು ಎಂಟಿ ಆಗಿದ್ದು ಹೇಗೆ ನಮ್ಮ ಜೊತೆ ನಾವು ನಮ್ಮ ಮಕ್ಕಳ ಜೊತೆನೋ ಬೇರೆಯವ್ರ ಜೊತೆ ಹೇಗೆ ಮಾತಾಡ್ತೀವೋ ಅದೇ ತರ ಅದ್ರ ಜೊತೆ ಮಾತಾಡ್ಬೋದು. ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾವು ಇರೋ ಮುಂದಿನ ಮನೆಯಲ್ಲಿ ಏನಾಯ್ತಂದ್ರೆ ಒಂದು ದೊಡ್ಡ ಮನೆ ಮುಂದೆನೆ ಒಂದು ದೊಡ್ಡ ಇದು ತೆಂಗಿನಕಾಯಿ ಮರ ಇತ್ತು. ಅದರ ಮೇಲೆ ಒಂದು ಈಗಲ್ ಎಗ್ಸ್ ಎಲ್ಲ ಇಟ್ಕೊಂಡು ಅಲ್ಲಿ ಒಂದು ನೆಸ್ಟ್ ಮಾಡ್ಕೊಂಡಿದೆ. ಸೊ ನಾವು ಮೇಲೆ ಹೋಗ್ಬೇಕು ಅಂದ್ರೆ ಬಟ್ಟೆ ಹಾಕ್ಲಿಕ್ಕೆ ಆಟ ಆಡ್ಲಿಕ್ಕೆ ಮೇಲೆ ಹೋಗ್ಬೇಕು ಅಂದ್ರೆ ಟೆರೆಸ್ಗೆ ಹೋಗ್ಬೇಕು ಅಂದ್ರೆ ಅದು ತುಂಬಾನೇ ನಾವೇನಾದ್ರೂ ಎಫೆಕ್ಟ್ ಮಾಡ್ತೀವೇನೋ ಅಂತ ಅದು ನಮ್ಮನ್ನ ತುಂಬಾ ಹಾರ್ಟ್ ಮಾಡ್ತಾ ಇತ್ತು. ಸೊ ಒಂದ್ ದಿವಸ ಏನಾಯ್ತು ಅಂದ್ರೆ ನನ್ ಮಗನ್ ಕರ್ಕೊಂಡ್ ಬರ್ಬೇಕು, ಆ ಈಗಲ್ ಬಂದ್ಬಿಟ್ಟಿದೆ. ಸೊ ಆ ಕ್ಷಣ ನನಗೆ ತುಂಬಾನೇ ಹೆದರಿಕೆ ಆಯ್ತು, ಅಷ್ಟು ಫೋರ್ಸ್ ಇಂದ ಬಂದ್ಬಿಟ್ಟಿತ್ತು. ಸೊ ನಾನು ಮನೆಗೆ ಹೋಗ್ಬಿಟ್ಟು ಈ ಕ್ರಿಸ್ಟಲ್ ಪಿರಮಿಡ್ ಆರ್ಗಾನ್ ಪಿರಮಿಡ್ ಇದೆಯಲ್ವಾ ಅದನ್ನ ಹಿಡ್ಕೊಂಡು ಜಸ್ಟ್ ನಾನು ಎಂಟಿ ಮಾಡ್ಕೊಂಡು ಆ ಈಗಲ್ ಜೊತೆ ನಾನು ಸಂಭಾಷಣೆ ಮಾಡಿದೆ. ನೋಡಿ, ನಾನ್ ನಿನ್ ಜೊತೆನೆ, ನಾವೆಲ್ಲರೂ ಕೂಡ ನಿನ್ನ ಜೊತೆ ಫ್ರೆಂಡ್ಸ್ ಆಗಿದ್ದೀವಿ. ನಿನ್ನ ಮಗುಗೆ ಮಕ್ಕಳಿಗೆ ಏನು ಮಾಡಲ್ಲ, ನಾನು ನಿನ್ ಜೊತೆ ಫ್ರೆಂಡ್ ಆಗಿದ್ದೀವಿ, ನಿನ್ನ ಸೇವ್ ಮಾಡ್ತೀವಿ, ಆದಷ್ಟು ನಾವೇನು ಹಾರ್ಮ್ ಮಾಡಲ್ಲ ಅಂತ ಜಸ್ಟ್ ಒಂದು ಥಾಟ್ ಅನ್ಕೊಂಡು ಒಂದು 5 minutes ಮೆಡಿಟೇಷನ್ ಮಾಡಿದೆ ಅಷ್ಟೇ. ಆಮೇಲೆ ನಾನು ಮೇಲೆ ಹೋಗಿದ್ರೆ ಏನೇನು ಮಾಡ್ಲಿಲ್ಲ. ಅವತ್ತಿಂದ ಮತ್ತೆ ಯಾವಾಗ್ಲೂ ಕೂಡ ನನ್ನನ್ನಾಗ್ಲಿ ನನ್ನ ಮಗನ್ನಾಗ್ಲಿ ಏನು ಮಾಡ್ಲಿಲ್ಲ. ಬಟ್ ಅದೇ ಮನೆಯಲ್ಲಿ ಒಬ್ಬರು ನಾನ್ ವೆಜಿಟೇರಿಯನ್ ಇದ್ದಾರೆ. ಅವ್ರನ್ನ ಮಾತ್ರ ಅದು ತುಂಬಾನೇ ಏನಂತೀವಿ, ಅದರ ಒಂದು ಬೀಕ್ ಇರುತ್ತಲ್ವಾ, ಮೂಗು, ಆ ಮೂಗಿನಿಂದ ಹಿಂಗ್ ಮಾಡ್ಬಿಟ್ಟಿದೆ. ಅದು ಕಣ್ಣೊಳಗೆ ಕೂಡ ಹೋಗಿ ತುಂಬಾ ಗಾಯ ಆಯ್ತು. ಅಂದ್ರೆ ಅಲ್ಲಿ ಹಾರ್ಮ್ ಮಾಡೋ ನೇಚರ್ ನಮ್ಗೆ ಇದ್ರೆ ಅವ್ರಿಗಾಗ್ಲಿ ಇನ್ನೊಂದು ಪ್ರಾಣಿಗಾಗ್ಲಿ ಆ ತರ ಆಯ್ತು. ಸೊ ಕಮ್ಯುನಿಕೇಶನ್ ಅನ್ನೋದು ಈ ತರ ನಾವು ಮಾಡ್ಬೋದು. ಪ್ರತಿಯೊಂದರ ಜೊತೆ, ಒಂದು ಕಲ್ಲಿನ ಜೊತೆ ಮಾಡ್ಬೋದು, ಒಂದು ಕ್ರಿಸ್ಟಲ್ ಜೊತೆ ಮಾಡ್ಬೋದು, ಒಂದು ಗಿಡದ ಜೊತೆ ಮಾಡ್ಬೋದು. ಅದೇ ತರ ಒಂದು ಹೈಯರ್ ಡೈಮೆನ್ಷನ್ ಅವರ ಮಾಸ್ಟರ್ ಜೊತೆ ಕೂಡ ಮಾಡ್ಬೋದು. ಸೊ ಎಲ್ಲದಕ್ಕೂ ಒಂದೇ ಸೊಲ್ಯೂಷನ್, ಶ್ವಾಸದ ಮೇಲೆ ಗಮನ. ಸೊ ಯಾವಾಗ ಅದನ್ನ ಶ್ವಾಸದ ಮೇಲೆ ಗಮನ ಇಟ್ಟು ನಾವು ಬೇರೆ ಯೋಚನೆಗಳೆಲ್ಲ ಕಟ್ ಮಾಡಿ ಇದನ್ನ ಬ್ಲಾಂಕ್ ಮಾಡ್ಕೊಂತೀವೋ, ಸೃಷ್ಟಿಯಲ್ಲಿ ಯಾವ್ದ್ರ ಜೊತೆ ಆದ್ರೂ ಕೂಡ ನಾವು ಕಮ್ಯುನಿಕೇಟ್ ಮಾಡ್ಬೋದು. ಅದು ಕೂಡ ನಮ್ಮ ಜೊತೆ ಆ ಕಮ್ಯುನಿಕೇಶನ್ ಅಲ್ಲಿ ಬರುತ್ತೆ ಖಂಡಿತವಾಗಿ. ಸೊ ಓಕೆ ಮಾಸ್ಟರ್ಸ್, ಇದು ಕ್ರಿಸ್ಟಲ್ಸ್ ಬಗ್ಗೆ. ಕ್ರಿಸ್ಟಲ್ಸ್ ಅನ್ನೋದು ಒಂದು ವಂಡರ್ಫುಲ್ ಬೀಯಿಂಗ್ಸ್. ನಮಗೆ ಆದಷ್ಟು ನಾವು ಈ ಕ್ರಿಸ್ಟಲ್ಸ್ನ, ಸಹಜವಾದ ಕ್ರಿಸ್ಟಲ್ಸ್ನ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಬಳಸ್ಕೊಳ್ಳೋಣ. ಈವನ್ ಮಕ್ಕಳಿಗೂ ಕೂಡ ಈ ವಯಸ್ಸಿಂದಾನೇ ನಾವು ಅದನ್ನ ಎಂಕರೇಜ್ ಮಾಡೋಣ. ಸೊ ಅವಾಗಿಂದಾನೇ ಆ ಎನರ್ಜೀಸ್ ಅನ್ನೋದು ಗೊತ್ತಾಗುತ್ತೆ. ಹಾಗೆಯೇ ಅವರಲ್ಲಿ ಏನಾದ್ರೂ ಬೇಕಂದಾಗ ಅದನ್ನ ಸರಿಪಡಿಸ್ಕೊಳ್ಳೋದು ಕೂಡ ಗೊತ್ತಾಗುತ್ತೆ. ಸೊ ಇಂಥದ್ದೆಲ್ಲ ಕೂಡ ನಾವು ಚೆನ್ನಾಗಿ ಬಳಸ್ಕೊಳ್ಳೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಶಾಂತಲಾ ಮ್ಯಾಮ್, ಇಂಥ ವಂಡರ್ಫುಲ್ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ. ಆಕ್ಚುಲಿ ನಾನೇ ಎಷ್ಟೋ ಕಲ್ತಿದ್ದೀನಿ ಈ ಒಂದು 3 days ಸೆಷನ್ಸ್ ಇಂದ. ನನ್ನ ಸೆಷನ್ಸ್ ನಾನು ಕೂಡ ಎಂಜಾಯ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನಿಮ್ಮ ಬ್ಯುಸಿ ಶೆಡ್ಯೂಲ್ ಅಲ್ಲಿ ನಾ ಕೇಳಿದ ತಕ್ಷಣ ನೀವು ಒಪ್ಕೊಂಡು ಬಂದಿದ್ದಕ್ಕೆ ತುಂಬ ಗ್ರಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡಕ್ಕೆ ಇಷ್ಟಪಡ್ತೀನಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಈಗ ಮೆಡಿಟೇಷನ್ ಮಾಡಿಸ್ಬಿಡಿ ಒಂದು ಸ್ವಲ್ಪ ಹೊತ್ತು, ನೆಕ್ಸ್ಟ್ ಇದಕ್ಕೆ ಹೋಗೋಣ. 20 minutes ಮಾಡಿಸಿ ಮೇಡಮ್. ಕುಳಿತುಕೊಳ್ಳೋಣ ಮಾಸ್ಟರ್ಸ್. ನಿನ್ನೆ ನಾವು ಧ್ಯಾನ ಮಾಡ್ತಾ ಇರುವಾಗ ಸಹಜವಾಗಿನೇ ನಾವು ಎಲ್ಲ ಕ್ರಿಸ್ಟಲ್ಸ್ ಇಂದ ಕೂಡ ಆ ಎನರ್ಜಿ ಅನ್ನೋದು ಬಂತು. ಆ ವಿಷನ್ ನಾನು ನೋಡಿದೀನಿ, ಹೇಳ್ಬೇಕನ್ನೋದು ಮರ್ತ್ಬಿಟ್ಟೆ. ಸೊ ನಾವೇನೋ ಅನ್ಕೋಬೇಕಾಗಿಲ್ಲ. ನಾವು ಸಹಜವಾಗಿ ಶ್ವಾಸದ ಮೇಲೆ ಗಮನ ಇಟ್ಟಾಗ ಯಾವುದು ನಮ್ಗೆ ಕನೆಕ್ಟ್ ಆಗ್ಬೇಕು, ನ್ಯಾಚುರಲಿ ಅದು ಕನೆಕ್ಟ್ ಆಗುತ್ತೆ. ಸೊ ಆರಾಮಾಗಿ ಕೇವಲ ಉಸಿರಾಟದ ಮೇಲೆ ಗಮನ ಇಡಿ. ಯಾವುದೇ ಆಲೋಚನೆಗಳು ಬೇಡ. ರಿಲ್ಯಾಕ್ಸ್ ಆಗಿ ಕುಳಿತುಕೊಳ್ಳಿ. ದೇಹವನ್ನು ಆದಷ್ಟು ಕದಲದೆ ಸ್ಥಿರವಾಗಿ ಇಟ್ಕೊಳ್ಳಿ.
Last 5 minutes, masters.
ಧ್ಯಾನದಿಂದ ಹೊರಗೆ ಬರೋಣ. ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನು ಎರಡು ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. ಇನ್ನು ಯಾರಾದ್ರೂ ಧ್ಯಾನ ಹಾಗೆ ಮುಂದುವರಿಸ್ಬೇಕು ಅನ್ಕೊಂಡ್ರೆ ನೀವು ಹಾಗೆ ಮುಂದುವರಿಸಬಹುದು. ಧ್ಯಾನದಿಂದ ಹೊರಬರಲಿಕ್ಕೆ ಸಿದ್ಧವಾಗಿರುವವರು ನಿಮ್ಮ ಎರಡು ಕೈಗಳನ್ನ ಎರಡು ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್ಗಳ ಕಾಲ 5, 4, 3, 2, 1 0 ನಿಧಾನವಾಗಿ ಧ್ಯಾನದಿಂದ ಹೊರಗೆ ಬರೋಣ ಮಾಸ್ಟರ್ಸ್. ಇಷ್ಟೊತ್ತು ಅದ್ಭುತವಾಗಿ ನಾವು ಧ್ಯಾನ ಮಾಡ್ಕೊಂಡಿದ್ದೀವಿ. ಈ ಧ್ಯಾನಕ್ಕೆ ಒಮ್ಮೆ ನಾವು ವಂದನೆಗಳನ್ನ ತಿಳಿಸ್ಕೊಳ್ಳೋಣ, ಧನ್ಯವಾದಗಳನ್ನ ತಿಳಿಸ್ಕೊಳ್ಳೋಣ. ನಮ್ಗೆ ನಾವೇ ಯಾವಾಗ್ಲೂ ಕೂಡ ಪ್ರೋತ್ಸಾಹ ಮಾಡ್ಕೋಬೇಕು. ಧ್ಯಾನ ಹೇಗಾದ್ರೂ ಸರಿ, ಅನುಭವ ಬಂದ್ರು ಬರದೇ ಇದ್ರು ನಮಗೆ ನಾವೇ ಯಾವಾಗ್ಲೂ ಪ್ರೋತ್ಸಾಹ ನೀಡ್ಕೋಬೇಕು. ಯಾವ ಸ್ಥಿತಿ ಇದೆಯೋ ಅದನ್ನ ನಾವು ಸ್ವೀಕಾರ ಮಾಡಬೇಕು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು ಇವತ್ತು ಮೆಡಿಟೇಷನ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. 20 ಮಿನಿಟ್ಸ್ ಆದ್ರೂ ತುಂಬ ರಿಫ್ರೆಶಿಂಗ್ ಆಯ್ತು ಇವತ್ತು ಮಾಡಿದ್ದು. ಎಲ್ಲ ಚೆನ್ನಾಗಿತ್ತು, ಮತ್ತೆ ಇನ್ಫಾರ್ಮೇಶನ್ ಅಂತೂ ತುಂಬ ಚೆನ್ನಾಗಿ ಕೊಟ್ರಿ. ಸೊ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಡೌಟ್ಸ್ ಇರ್ಬೋದು, ಕ್ಲಾರಿಫೈ ಮಾಡೋಣ. ನಾಗವೇಣಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಶಾಂತಲಾ ಮೇಡಮ್. ನಮಸ್ತೆ. ಅನಿತಾ ಮೇಡಮ್ ನಮಸ್ತೆ. ನಮಸ್ತೆ. ನಮಸ್ತೆ ಮ್ಯಾಮ್, ಫಸ್ಟ್ ಹೇಳಿ. ಆಫ್ ಆಲ್ ಇವತ್ತು ಹಾಡ್ ಹೇಳಿದ್ರು ನಿಖಿತಾ, ತುಂಬಾ ಚೆನ್ನಾಗಿತ್ತು. ನನಗೂ ಫೇವ್ರೆಟ್ ಸಾಂಗ್ ಅದು. ಅದು ಆಲ್ಮೋಸ್ಟ್ ಚೆನ್ನಾಗಿ ಎಲ್ಲರಿಗೂ ಹೇಳಿದ್ರು. ಫೇವ್ರೆಟ್ ಸಾಂಗ್. ಹೌದು ಮೇಡಮ್, ಒಂಥರ ಮೈಯೆಲ್ಲ ರೋಮಾಂಚನ ಅನಿಸ್ತು ಆ ಸಾಂಗ್ ಕೇಳ್ಬೇಕಾದ್ರೆ. ತುಂಬಾ ಎಫೆಕ್ಟಿವ್ ಆಗಿತ್ತು ಮೇಡಮ್. ಇನ್ನೊಂದು ಅನಿತಾ ಮೇಡಮ್ಗೆ ಒಂದು ಡೌಟ್ ಕ್ಲಿಯರ್ ಮಾಡ್ಕೋಬೇಕಾಯ್ತು ಮೇಡಮ್. ಇದು ಮೊದಲೇ ತಗೊಂಡಿತ್ತು 7 ಚಕ್ರ ಪಿರಮಿಡ್ ಇದು. ಇದು ಒಂದನ್ನ ನಾವ್ ಯೂಸ್ ಮಾಡ್ಬೋದಲ್ಲ ಮೇಡಮ್? ನೀವು ಎಲ್ಲಾದು ಹೇಳಿದ್ರಲ್ಲ ಸ್ಟೋನ್ಸ್ ಇಂದು. ಇದು ಒಂದನ್ನ ನಾನು ತಗೊಂಡಿದ್ದೆ, ಈಗ ಒಂದು 5 ಮಂತ್ ಬ್ಯಾಕ್ ಆಗಿದೆ ಅನ್ಸುತ್ತೆ ತಗೊಂಡು. ಹೌದು, ಈ ಒಂದು ಆರ್ಗಾನ್ ಕ್ರಿಸ್ಟಲ್ ಪಿರಮಿಡ್ ನಲ್ಲಿ ಎಲ್ಲಾ ಚಕ್ರಸ್ ಎಲ್ಲಾ ಕ್ರಿಸ್ಟಲ್ಸ್ ಇದೆ. ಸೊ ನಾವು ಧ್ಯಾನಕ್ಕೆ ಇದು ಉಪಯೋಗ ಮಾಡ್ಕೊಳ್ಳಕ್ಕೆ ತುಂಬಾನೇ ಪರ್ಫೆಕ್ಟ್. ಎಲ್ಲದಕ್ಕೂ ಮತ್ತೆ ನೀವ್ ಹೇಳಿದ್ರಲ್ಲ ಕೆಲವೊಂದ್ ಚಕ್ರಕ್ಕೆ ಸಂಬಂಧಪಟ್ಟಾಗ ಇದನ್ನು ಕೂಡ ಆತರ ಅಲ್ಲಿ ಇಟ್ಟು ಮಾಡ್ಬೋದು, ಅಂದ್ರೆ ಧ್ಯಾನ ಮಾಡ್ಬೋದಾ ಮೇಡಮ್? ಮಾಡ್ಬೋದು. ಇವಾಗ ಸಪೋಸ್ ನಿಮಗೆ ಹೊಟ್ಟೆಯಲ್ಲಿ ಏನಾದ್ರೂ ಇದೆ ಅನ್ಕೊಳ್ಳಿ, ಹೊಟ್ಟೆ ಮೇಲೆ ಇಟ್ಕೊಂಡು ಧ್ಯಾನ ಮಾಡಿ. ಎಷ್ಟೋ ಸತಿ ನಮ್ಗೆ ನೋವು ಅನ್ಸ್ಬೋದು, ವಿತಿನ್ ಮಿನಿಟ್ಸ್ ನಿಮಗೆ ಅದು ರಿಲೀಫ್ ಸಿಗುತ್ತೆ. ಹೆಡೇಕ್ ಇದೆ, ಇಲ್ಲಿ ತಲೆ ಮೇಲೆ ಇಟ್ಕೊಂಡು ನೀವು ಹಾಗೆ ಧ್ಯಾನ ಮಾಡಿ. ಇಲ್ಲಿ ಈ ತರ ಇಲ್ಲಿ ಇಟ್ಕೊಂಡು ಮಲ್ಕೊಂಡು ಮಾಡ್ಬೋದಲ್ಲ ಮೇಡಮ್? ಹೌದು, ಮಲ್ಗಿ ಹಾಗೇನೆ ಧ್ಯಾನ ಮಾಡ್ಬೋದು. ಎಸ್ ಮೇಡಮ್, ತುಂಬಾ ಹೆಲ್ಪ್. ನೀವ್ ಆಗ್ಲೇ ಒಂದೊಂದ್ ಸಪ್ರೇಟ್ ಹೇಳಿದ್ರಲ್ಲ, ಹಾಗಾಗಿ ಇದೊಂದು ಕ್ಲಿಯರ್ ಮಾಡ್ಕೋಬೇಕು ಅಂತ ಕೇಳ್ದೆ ಮೇಡಮ್. ಹೌದು, ಆಕ್ಚುಲಿ ನಾನ್ ತೋರ್ಸ್ಬೇಕು ಅನ್ಕೊಂಡೆ ಅದನ್ನ. ಎಸ್ ಮೇಡಮ್, ನೀವ್ ಯಾಕ ತೋರಿಸ್ಲಿಲ್ಲ ಅನಿಸ್ತು ನನಗೂನು. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ ಮೇಡಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಶೈಲಜಾ ಅವರೇ ಮಾತಾಡಿ. ಶೈಲಜಾ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಅನ್ಮ್ಯೂಟ್ ಮಾಡ್ಕೊಂಡೆ. ಮಾತಾಡಿ. ಹೇಗೆ ಬಳಸಬೇಕು ಅನ್ನೋದು ಗೊತ್ತಾಯ್ತು. ಕ್ರಿಸ್ಟಲ್ ನಮ್ಮಲ್ಲಿ ಇಲ್ಲ, ನಾ ತಗೊಂಡ್ಬರ್ಬೇಕು. ಅಲ್ಲೇ ಪಿರಾಮಿಡ್ ನಲ್ಲೇ ಹೋಗಿ ತಗೊಂಡ್ಬರ್ಬೇಕು. ಯಾವಾಗ ಹೋದಾಗ ತಗೊಂಡ್ಬರ್ತೀನಿ. ಆಮೇಲೆ ಒಂದ್ ಡೌಟ್, ಕ್ರಿಸ್ಟಲ್ ಹೇಗೆ ಇದು ಯೂಸ್ ಮಾಡಬೇಕಾರೆ ಹೇಳಿದ್ರಲ್ಲ ನೀವು, ನೆಗೆಟಿವ್ ಪಾಸಿಟಿವ್ ಅಂತ ಇನ್ನೊಮ್ಮೆ ಹೇಳ್ರಿ ಮೇಡಮ್. ಅದು ಪೆಂಡ್ಯುಲಮ್ ಮೇಡಮ್. ಅಂದ್ರೆ ಅದು ಕ್ರಿಸ್ಟಲ್ಸ್ ಅವರು 2 ತರ ಹೇಳಿದ್ರು. ಕ್ರಿಸ್ಟಲ್ಸ್ ಕೈಯಲ್ಲಿ ಇಟ್ಕೊಂಡು ಹೇಳೋದು, ಕೈಯಲ್ಲಿ ಇಟ್ಕೊಂಡು ಮಾಡೋದು ತೋರ್ಸಿದ್ರು. ಅದು ಪೆಂಡ್ಯುಲಮ್ ತರ ಇರುತ್ತೆ. ಆ ಪೆಂಡ್ಯುಲಮ್ ಇಟ್ಕೊಂಡ್ರೆ ಅವರು ಪಾಸಿಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿಗಳು ತೋರಿಸುತ್ತೆ ಅಂತ ಹೇಳಿದ್ರು. ತೋರಿಸ್ತಾರೆ ಈಗ ಇನ್ನೊಂದ್ಸರಿ. ಆಯ್ತು ಹೇಳ್ರಿ. ನಾವು ಒಂದ್ ಚೈನ್ ತಗೊಂಡು ಹಿಂಗೆ ಕೈಯಲ್ಲಿ ಇಟ್ಕೊಂಡು ಹಿಂಗೆ ನೆಗೆಟಿವ್ ಪಾಸಿಟಿವ್ ನಾವು ಮಾಡ್ತಿರ್ತೇವೆ. ಅದಕ್ಕೆ ಅದ್ರ ಬಗ್ಗೆ ಏನೇ ಅಂದ ಸೂಕ್ಷ್ಮ ತಿಳಿದಿತ್ತಲ್ಲ. ಕ್ರಿಸ್ಟಲ್ ಅನ್ನೋದು ಎನರ್ಜೀಸ್ಗೆ ತುಂಬಾ ಈಸಿಯಾಗಿ ರೆಸ್ಪಾಂಡ್ ಆಗುತ್ತೆ. ಒಂದು ಇಲ್ಲಿ ಪೆಂಡ್ಯುಲಮ್ ತರ ಮಾಡಿದ್ದಾರೆ. ಇದು ಬಂದು ರೋಸ್ ಕ್ವಾರ್ಟ್ಸ್ ಕ್ರಿಸ್ಟಲ್. ನೀವು ನೋಡಿದ್ರೆ ರೋಸ್ ಕಲರ್ ಇರುತ್ತೆ, ಲೈಟ್ ರೋಸ್ ಕಲರ್. ಇದೇನಂದ್ರೆ ಚೆನ್ನಾಗಿ ಅದು ಯಾವ ತರ ಎನರ್ಜೀಸ್ ಇದೆ ಅನ್ನೋದು ಕ್ಲಿಯರ್ಲಿ ನಮ್ಗೆ ತೋರಿಸುತ್ತೆ. ಈವನ್ ನಮ್ಮ ಚಕ್ರಾಸ್ ಕೂಡ ನಾವು ನೋಡ್ಕೋಬಹುದು. ನನ್ ಸಹಸ್ರಾರ ಹೇಗಿದೆ, ಥರ್ಡ್ ಐ ಹತ್ರ ಇಟ್ಕೊಂಡು ಅದು ಹೇಗಿದೆ, ಎಷ್ಟು ಜೋರಾಗಿ ಹೋಗ್ತಾ ಇದೆ ಅಂತ.
ನಮ್ಮ ಚಕ್ರ ಸ್ಥಿತಿ ಹೇಗಿದೆ ಒಂದೊಂದ್ಸತಿ ರಿವರ್ಸ್ ಆಗಿ ಓಡುತ್ತೆ. ಹ್ಮ್ ನೋಡಿದಾದ ವಿಶುದ್ಧ ಚಕ್ರದಲ್ಲಿ ರಿವರ್ಸ್ ಆಗಿ ಸ್ವಲ್ಪ ಜನರಿಗೆ ಬಂದಿದೆ. ಅಂದ್ರೆ ನಾವ್ ಒಂದ್ ಚೈನ್ ತಗೊಂಡ್ ಮಾಡಿದ್ರು ನಮ್ದು ಅಂಗೈಯಲ್ಲಿ ಅದು ರಿವರ್ಸ್ ಆಗಿ ಆಕತ್ರಿ, ಹಂಗೆ ಆಕತ್ತೆ ಅದಕ್ಕೆ. ಈ ವಿಶುದ್ಧ ಚಕ್ರದಲ್ಲಿ ರಿವರ್ಸ್ ಬಂದಿದೆ ಅಂದ್ರೆ ನಾವು ನಮ್ಮ ಮಾತುಗಳನ್ನ ಸರಿ ಮಾಡ್ಬೋದು, ಸತ್ಯದ ಮಾತುಗಳನ್ನ ನಾವು ಮಾಡ್ಬೇಕು ಅಂತ ಅರ್ಥ. ಸೊ ಇಲ್ಲಿ ನಾವು ಏನೋ ಚೇಂಜ್ ಮಾಡ್ಕೋಬೇಕಾಗಿರೋದು ಇದೆ ಅಂತ ಅರ್ಥ. ಸೊ ಪಾಸಿಟಿವ್ ಆಗಿ ನಾವು ಯೂಸ್ ಮಾಡ್ಕೊಳ್ಳಿಕ್ಕೆ ನಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಪೆಂಡುಲಮ್ ಅನ್ನೋದು. ಈವನ್ ಮಕ್ಕಳಿಗೂ ಕೂಡ ನಾವು ತೋರಿಸ್ಬೋದು. ಅಂದ್ರೆ ಪ್ಲಾಸ್ಟಿಕ್ ಬಳಸೋದ್ರಿಂದ ಯಾವ ತರ ಎನರ್ಜೀಸ್ ಇದೆ, ಪಿರಮಿಡ್ ಬಳಸೋದ್ರಿಂದ ನಮ್ಗೆ ಎಷ್ಟು ಬರುತ್ತೆ ಶಕ್ತಿ, ಕ್ರಿಸ್ಟಲ್ಸ್ ಇಂದ ಯಾವ ತರ ಬರುತ್ತೆ, ಒಂದು ಪಿರಮಿಡ್ಸ್ ಇಂದ ಎನರ್ಜೈಸ್ ಆಗಿರೋ ವಾಟರ್ ನಲ್ಲಿ ಯಾವ ತರ ಎನರ್ಜಿ ಇರುತ್ತೆ, ತರಕಾರಿಗಳ ಎನರ್ಜೈಸ್ ಆದಾಗ ಹೇಗಿರುತ್ತೆ, ಒಂದು ಬೆಡ್ ಮೇಲೆ ಪಿರಮಿಡ್ ಹೇಗೆ ನಮಗೆ ಹೆಲ್ಪ್ ಮಾಡ್ತಾ ಇರುತ್ತೆ, ಇಂಥದ್ದೆಲ್ಲ ನಾವು ಚೆನ್ನಾಗಿ ತೋರಿಸ್ಬೋದು. ನಮಗೂ ಕೂಡ ಒಂದು ಎಂಕರೇಜ್ಮೆಂಟ್, ಹಾಗೆ ಮಕ್ಕಳಿಗೂ ಕೂಡ ಇದೇ ಏಜ್ ನಲ್ಲಿ ಚಿಕ್ಕ ವಯಸ್ಸಿಂದಾನೇ ಅವ್ರಿಗೆ ಅದು ನಾಟ್ಕೊಂಡ್ ಬಿಡುತ್ತೆ. ಥ್ಯಾಂಕ್ ಯು ಮೇಡಮ್, ಬಾಳ ಚೆನ್ನಾಗಿ ಹೇಳಿದ್ರಿ. ಯಾವ ಊರಾಗಿರೋದ್ರಿ ಮೇಡಮ್ ನೀವು? ಬೆಂಗಳೂರು ಮೇಡಮ್. ಬೆಂಗಳೂರಾ? ಹಾ ಆಯ್ತು, ಥ್ಯಾಂಕ್ ಯು, ಚೆನ್ನಾಗಿ ಹೇಳಿದ್ರಿ. ಸವಿತಾ ಅವರೇ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಯಾರೋ ಕೇಳಿದ್ರು ಕ್ರಿಸ್ಟಲ್ ಎಲ್ಲಿ ಸಿಗತ್ತೆ ಅಂತ, ನಾನು ಕಳಿಸಿದೀನಿ ಮ್ಯಾಮ್. 51 pyramids.in ಅಂತ ನೀವು ಒತ್ತಿದ್ರೆ ಅಲ್ಲಿ ಡಿಫ್ರೆಂಟ್ ಕ್ರಿಸ್ಟಲ್ಸ್ ಇರುತ್ತೆ. ಈ ಆರ್ಗಾನ್ ಪಿರಮಿಡ್ ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕು ಅನ್ಸುತ್ತೋ ಅದನ್ನು ನೀವು ತಗೋಬಹುದು. ಇಲ್ಲ ಅಂದ್ರೆ ಪರ್ಟಿಕ್ಯುಲರ್ಲಿ ಏನಾದ್ರೂ ಇಶ್ಯೂಸ್ ಇದೆ ಅಂದ್ರೆ ಸೊ ದಯವಿಟ್ಟು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಅಂದ್ರೆ ನನಗೂ ಮಾಡ್ಬೋದು. ಅವಾಗ ಯಾವ್ದು ಸೂಟಬಲ್ ಆಗುತ್ತೆ ಅನ್ನೋದು. ಒಬ್ರೊಬ್ಬರಿಗೆ ಬೋನ್ಸ್ ಅನ್ನೋದು ತುಂಬಾ ವೀಕ್ ಆಗಿರುತ್ತೆ, ಎಸ್ಪೆಷಲಿ ಈ ಸೀಸನ್, ವಿಂಟರ್ ಸೀಸನ್ ಅಲ್ಲಿ ಅವ್ರಿಗೆ ತುಂಬಾ ಟಫ್ ಆಗುತ್ತೆ ಈ ಬೋನ್ಸ್. ಸೊ ಆ ಟೈಮಲ್ಲಿ ಅಗೇಟ್ ಕ್ರಿಸ್ಟಲ್ ಅನ್ನೋದು ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲೇ ಒಬ್ರು ಡಾಕ್ಟರ್ ಇದ್ದಾರೆ ನಮ್ಮ ಹತ್ರನೇ ಅಪಾರ್ಟ್ಮೆಂಟ್ ಅಲ್ಲಿ. ಅವ್ರಿಗೆ ಡಾಕ್ಟರೇ ಆದ್ರೂ ಕೂಡ ಅವ್ರು ಈ ಕ್ರಿಸ್ಟಲ್ ನ ಬಳಸಿ ಧ್ಯಾನ ಯಾವಾಗ ಶುರು ಮಾಡಿದ್ರು, ಈ ಟೈಮ್ ಅವ್ರಿಗೆ ತುಂಬಾನೇ ಟಫ್. ಆದ್ರೆ ಅಗೇಟ್ ಕ್ರಿಸ್ಟಲ್ ಅನ್ನೋದು ಬಳಸಿ ಅವ್ರು ಧ್ಯಾನ ಮಾಡ್ತಾ ಅವ್ರು ಹೇಳಿದ್ರು ಮೊನ್ನೆನೆ, ತುಂಬಾ ಈಸಿ ಆಗಿದೆ ಆಕ್ಚುಲಿ ಫೇಸ್ ಮಾಡೋದು, ಅಷ್ಟು ನೋವುಗಳಾಗ್ಲಿ ಆ ಇಶ್ಯೂ ಆಗ್ಲಿ ಇಲ್ಲ ಅಂತ. ಏನ್ ಮೇಡಮ್ ಟೈಪ್ ಮಾಡಿ ಅದು ಹೇಳಿದ ಕ್ರಿಸ್ಟಲ್ ಹೆಸರು? ಅಗೇಟ್. ಅಗೇಟ್ ಮೇಡಮ್ ಒಂದೊಂದು ಹೆಲ್ಪ್. ನಮಗ ಈ ಜ್ಞಾನ ಮಾಡಬೇಕಾರೆ ಉಸಿರಾಟ ಸ್ವಲ್ಪ ಜಾಸ್ತಿ, ಮೂಗಿನೊಳಗ ಬೇರೆ ಒಂದ್ ಚೇಂಜಸ್ ಆತ್ರಿ ಈಗ. ಚೆನ್ನಾಗ ಒಂಥರ ಚೇಂಜ್ ಏನ ಅಂದ್ರಲ್ಲ, ಚೇಂಜ್ ಅನಿಸ್ತು. ಸರಳವಾಗಿ ಆಯ್ತು, ಪ್ರತಿಯೊಂದು ಸರಿ ಆಗ್ತಾ ಹೋಗುತ್ತೆ. ಸವಿತಾ ಅವರೇ ಮಾತಾಡಿ. ಅನಿತಾ ಮೇಡಮ್ ನಮಸ್ತೆ. ಇವತ್ತಿನ ಕ್ಲಾಸ್ ನನಗೆ ಮಿಸ್ ಆಯ್ತು ಆಕ್ಚುಲಿ. ಮಧ್ಯದಲ್ಲಿ ಜಾಯಿನ್ ಆದೆ. ನಿನ್ನೆ ಮೊನ್ನೆ ಪೂರ್ತಿ ಅಟೆಂಡ್ ಮಾಡಿದ್ದೆ. ಸೊ ಕ್ರಿಸ್ಟಲ್ ಇಂದ ಇಷ್ಟು ಮಟ್ಟಿಗೆ ಆಕ್ಚುಲಿ ನಾನು ಲಾಸ್ಟ್ ಇದೇ ಮಂತ್ ಪಿರಮಿಡ್ ಬಂದಿದ್ದೆ, ಫಸ್ಟ್, ಸೆಕೆಂಡ್, ಥರ್ಡ್. ಬಟ್ ಅಲ್ಲಿ ಇಷ್ಟು ಕ್ರಿಸ್ಟಲ್ ಬಗ್ಗೆ ಇಷ್ಟು ಗೊತ್ತಿದ್ರೆ ಬಹುಶಃ ಏನಾದ್ರು ತಗೊಂಡ್ಬರ್ತಿದ್ದೇನೋ. ಅದು ಏನಿರ್ಬೋದು ಆಮೇಲೆ ನೋಡೋಣ ಅಂತ ಅಂದ್ಬಿಟ್ಟು ಬಿಟ್ಟು ಬಂದೆ. ಇವತ್ತ ಅದ್ರದ್ದು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನೀವ್ ಹೇಳಿದ್ಮೇಲೆ, ತರ್ದೇ ಬನ್ನಲ್ಲ ನಾನು ಅಂತ ಹೇಳಿ. ಸೊ ಅದೇ ನನ್ನ ಕ್ವಶನ್ ಮೊನ್ನೆ ಇದ್ದಿದ್ದು, ನನ್ ಇವತ್ ಏನ್ ಹೇಳಿದ್ರಿ ಅಂತ ನನಗ್ ಗೊತ್ತಾಗ್ಲಿಲ್ಲ. ಯಾವ ರೀತಿಯ ಕ್ರಿಸ್ಟಲ್ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ನಿಮ್ಗೆ, ಮ್ಯಾಮ್ ಇವಾಗ ಅಪ್ಲೋಡ್ ಮಾಡ್ತಾರಲ್ವಾ, ಸೊ ಅವಾಗ ನೀವು ನೋಡ್ಬೋದು. ಓಕೆ, ಅದನ್ನ ನೋಡ್ತೀನಿ ನಾನು. ಸೊ ಹೇಗೆ ಅದನ್ನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದೊಂದು ಕ್ವಶನ್ ಇತ್ತು ನನಗೆ. ಯಾವ ರೀತಿ ಇದು ಈಗ ಎಲ್ಲಾ ಪ್ರಾಬ್ಲಮ್ಗುನು ಅದು ಯಾವುದೇ ರೀತಿಯ ಕ್ರಿಸ್ಟಲ್ ಓಕೆ ಅನ್ನ ಹಾಗಿದ್ರೆ ಅಂತ. ಸೊ ಈ ಆರ್ಗಾನ್ ಪಿರಮಿಡ್ ಅನ್ನೋದು ನೀವು ಎಲ್ಲದಕ್ಕೂ ಬಳಸ್ಬೋದು. ಆರ್ಗಾನ್ ಪಿರಮಿಡ್ ಅಂತ ಹೇಳಿನಾ? ಓಕೆ. ಕ್ರಿಸ್ಟಲ್ಸ್ ಇರುತ್ತೆ, ಎಲ್ಲಾ ಕ್ರಿಸ್ಟಲ್ಸ್ ಇರುತ್ತೆ. ಸೊ ನೀವು ಅದನ್ನ ಮೆಡಿಟೇಷನ್ಗೆ ಬಳಸ್ಬೋದು, ನಿಮ್ಗೆ ಎಲ್ಲಾದ್ರೂ ನೋವಿದ್ರೆ ಆತರ ಬಳಸ್ಕೋಬಹುದು ಮೇಡಮ್. ಅದೇ ಎಲ್ಲಾ ರಾ ಕ್ರಿಸ್ಟಲ್ಸ್ ನಾವು ಒಂದು ಸೆಟ್ ನೀರಿನ ಮೇಲೆ ಇಟ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ.
ಅದನ್ನ ನೋಡ್ದೆ, ನೀವು ತೋರ್ಸಿದ್ರಲ್ಲ ಅದನ್ನ ನೋಡ್ದೆ. ರಾಕ್ ಕ್ರಿಸ್ಟಲ್ಸ್. ಹಾ, ರಾಕ್ ಕ್ರಿಸ್ಟಲ್ಸ್. ರಾ ಕ್ರಿಸ್ಟಲ್ಸ್ ಅಂದ್ರೆ ಪಾಲಿಶ್ ಮಾಡಕ್ಕೂ ಮುಂಚಿಂದು. ರಾಕ್ ಕ್ರಿಸ್ಟಲ್ಸ್. ಓಕೆ ಓಕೆ, ಅದು ರಾಕ್ ತರನೇ ಇತ್ತಲ್ಲ, ಅದಕ್ಕೆ ರಾಕ್. ಓಕೆ, ಮತ್ತೆ ಅದೇ ನಾನು ಮೇಡಮ್ ಇದ್ರೊಳಗಿರೋದು ರಾಕ್ ಕ್ರಿಸ್ಟಲ್ಸ್. ಇದು ಕೂಡ ಅಂದ್ರೆ ಚಿಪ್ಸ್ ಮೇಡಮ್. ಇದೆಲ್ಲ ಈಗ ಕ್ರಿಸ್ಟಲ್ಸ್ ಎಲ್ಲ ಮಾಡಿರ್ತಾರಲ್ವಾ, ಅವಾಗ ಸ್ಮಾಲ್ ಚಿಪ್ಸ್ ಇರುತ್ತೆ ನೋಡಿ, ಅದನ್ನ ಮಾಡಿರ್ತಾರೆ. ಇದು ರಾಕ್ ಕ್ರಿಸ್ಟಲ್ಸ್ ಅಲ್ಲ. ರಾಕ್ ಕ್ರಿಸ್ಟಲ್ಸ್ ಅಂದ್ರೆ ಅದೇ ಮೊನ್ನೆ ಬೌಲ್ ಅಲ್ಲಿ ತೋರಿಸಿದ್ರಲ್ಲ, ಈ ತರ ಇರುತ್ತೆ. ನಮ್ಗೆ ಸಿಕ್ಕಾಗ ಈ ತರ ಇರುತ್ತೆ ಆಕ್ಚುಲಿ. ಗ್ರೀನ್ ಅವೆಂಚರಿಂಗ್ ಕ್ರಿಸ್ಟಲ್. ಸೊ ತುಂಬಾ ಶೈನಿಂಗ್ ಆಕ್ಚುಲಿ. ಇದು ಟೈಗರ್ ಐ ಕ್ರಿಸ್ಟಲ್. ಸೊ ಇದು ಹಿಡ್ಕೊಂಡ್ರೆ ನನಗೆ ತುಂಬಾ ಎನರ್ಜಿ ಫೀಲ್ ಆಗುತ್ತೆ. ನೀವ್ ಹೇಳೋದೀಗ ಇದು ರಾ ಕ್ರಿಸ್ಟಲ್ ಗೆ ಜಾಸ್ತಿ ಇದಿರತ್ತಾ ಎನರ್ಜಿ, ಪಾಲಿಶ್ಡ್? ರಾ ಕ್ರಿಸ್ಟಲ್ ಗೆ ತುಂಬಾ ಹೈ ಎನರ್ಜಿ. ಸ್ವಲ್ಪ ಚೇಂಜ್ ಬರುತ್ತೆ. ಇದೆಲ್ಲ ಪಾಲಿಶ್ ಮಾಡೋರು ಇವರೆಲ್ಲರೂ ಮುಟ್ಕೊಳ್ತಾರಲ್ವಾ, ಹಾಗೆ ಸ್ವಲ್ಪ ಇದಾಗತ್ತೆ. ಬಟ್ ನೋ ಪ್ರಾಬ್ಲಮ್, ಅದ್ರಲ್ಲಿ ಕೂಡ ಇರುತ್ತೆ. ಮತ್ತೆ ಎನರ್ಜೈಸ್ ಆಗಿ ಕಳಿಸ್ತೀವಲ್ವಾ, ಸೊ ನಾವ್ ಅದನ್ನ ಪಿರಮಿಡ್ ಕೆಳಗಡೆ ಇಟ್ಕೊಂಡ್ರು ಕೂಡ ಮತ್ತೆ ಅದು ಆ ಬೇಸ್ ಫಾರ್ಮ್ಗೆ ಬರುತ್ತೆ. ಬಟ್ ಆನ್ಲೈನ್ ಅಲ್ಲೆಲ್ಲ ತರಿಸ್ಕೋಬಹುದಾ ಮೇಡಮ್ ಅದನ್ನ? ಅದೇ ಮೇಡಮ್, ಆನ್ಲೈನ್ ಅಲ್ಲಿ ತರಿಸ್ಕೊಂತಾ ಇರುವಾಗ ಅಂದ್ರೆ 51 ಪಿರಮಿಡ್ಸ್ ಅಲ್ಲಿ ನೀವು ತರಿಸ್ಕೋಬಹುದು. ಬಟ್ ಅಮೆಝಾನ್ ಇನ್ ಬೇರೆ ಯಾವ ಕಡೆ ತಗೊಂತಾ ಇದ್ರು ಅಲ್ಲಿ ಸರ್ಟಿಫಿಕೇಶನ್ ಇದೆಯಾ ಅನ್ನೋದೊಂದು ಪ್ಯೂರಿಟಿ ಇದೆಯಾ ಅಂತ ಗೊತ್ತಾಗ್ಬೇಕಾಗತ್ತಲ್ಲ. ನಾವು ಚೆಕ್ ಮಾಡ್ಕೊಂಡ್ರೆ ತಗೋಬಹುದು ಎಲ್ಲಾದ್ರೂ. ತುಂಬಾ ಚೆನ್ನಾಗಿತ್ತು ಮೇಡಮ್ ನೀವು ತಿಳಿಸ್ಕೊಟ್ಟಿದ್ದು. ನಾನು ಮಂಡಲ್ ಧ್ಯಾನದಲ್ಲಿ ಅಟೆಂಡ್ ಮಾಡಿದ್ದೆ. ನೀವು ಮೊನ್ನೆ ಮಾಡ್ದಾಗ ನಿಮ್ ಹತ್ರ ಮಾತಾಡಿದ್ದೀನಿ ನಾನು. ಸೊ ಈಗ ನನಗೆ ಸಮಸ್ಯೆ ಸಮಸ್ಯೆ ಅಂತ ಅನ್ಕೊಳ್ಬಾರ್ದೇನೋ, ಅದನ್ನ ಗೊತ್ತಿಲ್ಲ. ನನ್ಗೆ ತಲೆ ಭಾರ ಎನಿ ಟೈಮ್ ಇರುತ್ತೆ ಅಂತ ಹೇಳಿದ್ನಲ್ಲ. ಮ್ಯಾಮ್ ನೀವು ಎಮೆಥಿಸ್ಟ್ ಯೂಸ್ ಮಾಡಿ ಮ್ಯಾಮ್. ಎಮೆಥಿಸ್ಟ್ ನಿಮಗೆ ಹೆಲ್ಪ್ ಆಗುತ್ತೆ. ಸಹಸ್ರಾರ ಚಕ್ರಕ್ಕೆ ಸಂಬಂಧಪಟ್ಟಿರೋದು ಎಮೆಥಿಸ್ಟ್. ಹಾ, ಅದು ಸಿಂಗಲ್ ಸಿಕ್ಕತ್ತ? ಅದು ರಾ ತಗೊಳ್ಳ ಅಥವಾ ಇದನ್ನ ಪಾಲಿಶ್ ಆಗಿರೋದ್ ತಗೊಳ್ಳ? ಇಲ್ಲ ಮ್ಯಾಮ್, ರಾ ತಗೊಳ್ಳಿ ಇದ್ರೆ. ರಾ ತಗೊಳ್ಳಿ. ಓಕೆ ಓಕೆ. ಎಮೆಥಿಸ್ಟ್ ಅಂತಲ್ಲ. ಪಿಲ್ಲೋ ಪಿರಮಿಡ್ ಕೂಡ ನೀವು ಬಳಸ್ಬೋದು. ಅದು ನಿದ್ದೆ ಮಾಡ್ತಾ ಇರುವಾಗ ಫುಲ್ ಟೈಮ್ ಇರುತ್ತಲ್ವಾ, ಹಾಕಿ ಮಾಡಿರೋದು. ಸೊ ಅದನ್ನೇ ನೆತ್ತಿ ಮೇಲೆ ಇಟ್ಕೊಂಡು ಮಾಡೋದು ಅಂತನಾ? ಇಲ್ಲ ಮ್ಯಾಮ್, ನೆತ್ತಿ ಮೇಲೆ ಭಾರ ಆಗ್ಬಿಡತ್ತೆ ನಿಮ್ಗೆ. ಮಲ್ಕೊಂತೀರಲ್ವಾ ಹೆಚ್ಚು ಸಮಯ, ಅದರ ಮೇಲೆ ಮಲ್ಕೊಂತೀರಿ. ಪಿಲ್ಲೋ ಪಿರಮಿಡ್ ಇರುತ್ತೆ, ಅದರ ಮೇಲೆ ಪಿಲ್ಲೋ ಇರುತ್ತೆ, ನೀವು ಮಲ್ಕೊಂತೀರಿ ಪಿಲ್ಲೋ ಮೇಲೆ. ಅಲ್ಲ, ಪಿಲ್ಲೋದು ಓಕೆ. ಇದನ್ನ ತಗೊಳ್ಳೋದಿದ್ರೆ ತಗೊಳ್ಳೋದ್ರೆ ನೀವು ಕೈಯಲ್ಲಿ ಇಟ್ಕೊಂಡು ಧ್ಯಾನ ಮಾಡ್ಬೇಕು. ಕೈಯಲ್ಲಿ ಇಟ್ಕೊಂಡು ಮೊನ್ನೆ ತೋರಿಸಿದ್ರಲ್ಲ ಮೇಡಮ್, ಹಿಂಗ್ ಕೈಯಲ್ಲಿ ಇಟ್ಕೊಂಡು ಹಿಂಗ್ ಕ್ಲೋಸ್ ಮಾಡಿ. ಎಮೆಥಿಸ್ಟ್ ಇದೆ ಅನ್ಕೊಳ್ಳಿ. ಇದು ಎಮೆಥಿಸ್ಟ್ ರಾಕ್ ಕ್ರಿಸ್ಟಲ್. ಸೊ ಇದನ್ನ ಹಿಂಗೆ ಹಿಡ್ಕೊಂಡು ನೀವು ಧ್ಯಾನ ಮಾಡಬೇಕು. ಸಮಯ ಅದು ನೀವು ನಿಮ್ಮ ಕೈಗೆ, ನಿಮ್ಮ ಶರೀರಕ್ಕೆ ಸ್ಪರ್ಶ ಆಗೋ ತರ ನೀವು ಇಟ್ಕೋಬೇಕು. ಅದೇ ತರ ಅದು ಹಾಕಿ ನೀರಿನ ಮೇಲೆ, ಬಿಂದಿಗೆ ಮೇಲೆನೋ ಹಾಕಿ ಆ ನೀರು ಕುಡಿಬೇಕು. ಸೊ ನಿಮಗೆ ಆ ಚಕ್ರದಲ್ಲಿ ಇರೋ ಏನಾದ್ರೂ ಇಶ್ಯೂಸ್ ಇದ್ರೆ, ನಮ್ಮ ಪಾಸ್ಟ್ ಪ್ರಾಕ್ಟೀಸಸ್ ಇಂದ ಆಗ್ಬೋದು, ಕರ್ಮ ಆಗ್ಬೋದು, ಏನಾದ್ರೂ ಆಗ್ಬೋದು, ಅನ್ನೋದು ನಿಮಗೆ ಅಲ್ಲಿ ಸಹಾಯ ಮಾಡುತ್ತೆ. ನೀರು ಮೇಲ್ಗಡೆ ಇರ್ಬೇಕಲ್ಲ, ಒಳಗ್ ಹಾಕೋದಿಲ್ಲ, ಮೇಲೆ ಮೇಲೆ ಇಡೋದಷ್ಟೇ ಅಲ್ವಾ? ಸ್ವಲ್ಪ ಪೌಡರಿಶ್ ಆಗಿರುತ್ತೆ. ರಾ ಕ್ರಿಸ್ಟಲ್ಸ್ ನಾವು ನೀರಿನ ಮೇಲೆ ಏನಾದ್ರೂ ಬೌಲೋ ಈ ತರ ಏನಾದ್ರೂ ಹಾಕಿ ನಾವು ಇಡಬೇಕು. ಓಕೆ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ನೆಕ್ಸ್ಟ್ ನಿಖಿತಾ ಅವರೇ ಮಾತಾಡಿ. ಅನಿತಾ ಮ್ಯಾಮ್, ಅದೇ ಕ್ರಿಸ್ಟಲ್ಸ್ ಅವಾಗ್ಲೇ ಹೇಳ್ತಾ ಇದ್ರಿ ನೀವು. ನಾನು ಡ್ರೈವ್ ಮಾಡ್ತಿದ್ದೆ ಸ್ವಲ್ಪ. ಅದೇನ್ ಇದು ಪಿರಮಿಡ್ ಒಳಗಡೆ ಸ್ಟಿಕ್ ಆನ್ ಮಾಡಿದ್ರಲ್ಲ ಇಲ್ಲಿ ಮಧ್ಯದಲ್ಲಿ ಒಳಗೆ, ಅಂದ್ರೆ ಅದು ನಾವು ಕೊಂಡ್ಕೊಂಡ್ ಬಂದು ಮನೇಲಿ ಸ್ಟಿಕ್ ಆನ್ ಮಾಡ್ಕೋಬೋದಾ, ಅಥವಾ ಅದು ಸ್ಟಿಕ್ ಆನ್ ಮಾಡೋದೇ ತಗೊಂಡ್ ಬಂದು ಯೂಸ್ ಮಾಡ್ಬೇಕಾ? ಅಂದ್ರೆ ಮನೆಗೆ ತಗೊಂಡ್ ಬಂದು ಅದು ನಾವು ಸ್ಟಿಕ್ ಮಾಡ್ಕೊಂಡು ಯೂಸ್ ಮಾಡ್ಬೋದಾ? ಅದು ಯಾವ ರೀತಿ ಸ್ಟಿಕ್ ಅಂದ್ರೆ ಅದಕ್ಕೆ ಏನಾದ್ರೂ ಈಗ ನಾವು ಗಮ್ ಆತರ ಏನಾದ್ರು ಹಾಕಿದ್ರೆ ಅದ್ರ ಪ್ರಾಪರ್ಟಿ ಏನು ಇದಾಗಲ್ಲ ಅಲ್ವಾ ಮ್ಯಾಮ್? ಏನು ಆಗಲ್ಲ ಅಲ್ಲ? ಇಲ್ಲ, ಫೆವಿಕ್ವಿಕ್ ಆತರ ಸ್ಟ್ರಾಂಗ್ ಆಗಿ ಸ್ಟಿಕ್ ಆಗುವಂತ ಇರುತ್ತಲ್ವಾ ಮ್ಯಾಮ್, ಅದನ್ನ
ಅಂದ್ರೆ ಪರ್ಟಿಕ್ಯುಲರ್ ಆಗಿ ಧ್ಯಾನಕ್ಕೆ ಯಾವ್ದು ಹಾಕೊಳ್ಬೇಕು ಅಂತ ನೀವ್ ಹೇಳ್ತೀರಾ? ಯಾವ್ದಾದ್ರು ಹಾಕೋಬಹುದು ಅಂತೀರಾ? ಕ್ಲಿಯರ್ ಕ್ವಾರ್ಟ್ಸ್ ಹಾಕೋಬಹುದು, ಎಮಥಿಸ್ಟ್ ಹಾಕೋಬಹುದು. ಅಂದ್ರೆ ಸ್ಪಿರಿಚುವಲಿ ಗ್ರೋತ್ ಆಗಕ್ಕೆ ಕೇಳ್ತಾ ಇದ್ದೀರಾ ನಿಖಿತಾ? ಸ್ಪಿರಿಚುವಲಿ ಗ್ರೋತ್ ಆಗೋದಕ್ಕೆ ಮತ್ತೆ ಇಂಟ್ಯೂಷನ್ಸ್ ಬೇಗ ಅರ್ಥ ಆಗೋಕೆ. ಈಗ ಯಾರೋ ಬಂದ್ ಮಾತಾಡೋಂಗಿರುತ್ತೆ, ಅದು ಕ್ಲಾರಿಟಿ ಇನ್ನು ಬಂದಿಲ್ಲ ಅಂದಾಗ ಅದು ಬೇಗ ಕ್ಯಾಚ್ ಮಾಡೋಕೆ ಮ್ಯಾಮ್. ಟೈಗರ್ ಐ ಹೆಲ್ಪ್ ಆಗುತ್ತೆ ಮ್ಯಾಮ್. ಟೈಗರ್ ಐ ಕ್ರಿಸ್ಟಲ್, ನೀವು ಟೈಗರ್ ಐ ಸ್ಟಿಕ್ ಮಾಡ್ಕೋಬಹುದು ಇಂಥದ್ದು. ಅದು ಥರ್ಡ್ ಐಗೆ ಅಂತ ಹೇಳಿದ್ರಲ್ಲ, ಟೈಗರ್ ಥರ್ಡ್ ಐಗೆ ಹೇಳಿದ್ರು. ಸೊ ಅವಾಗ ನಿಮ್ಗೆ ಇನ್ನಷ್ಟು ಕ್ಲಾರಿಟಿ ಸಿಗುತ್ತೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಆಮೇಲೆ ಶಾಂತಲಾ ಮ್ಯಾಮ್, ನಾನು ಅನುಭವ ಶೇರ್ ಮಾಡ್ಕೋಬಹುದಾ? ನೆನ್ನೆದು ನಮ್ಮ ಹಸ್ಬೆಂಡ್ ಒಂದು ಅನುಭವ ಆಗಿತ್ತು, ಹೇಳ್ಬೋದಾ? ಒಂದ್ ಸೆಕೆಂಡ್ ಇರಿ, ಇವ್ರೊಬ್ರು ಇದಾರೆ. ಶಶಾಂಕ್ ಯಾರೋ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅವ್ರೊಬ್ರು ತಗೊಂಡ್ಬಿಡೋಣ, ಆಮೇಲೆ ಶಶಾಂಕ್ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್, ಇದು ಅನ್ನನಾಳದಲ್ಲಿ ಅಲ್ಸರ್ ಆಗಿದ್ರೆ ಯಾವ್ದು ಇಟ್ಕೋಬಹುದು ಮೇಡಮ್? ಮ್ಯಾಮ್, ಅದು ಸಿಟ್ರಿನ್ ಅಂತ ಒಂದು ಬರುತ್ತೆ, ಒಂದು ಕ್ರಿಸ್ಟಲ್, ಸ್ಟಮಕ್ ಸಂಬಂಧಪಟ್ಟಿರೋದು. ಅದು ಯೂಸ್ ಮಾಡಿದ್ರೆ ಬೆಸ್ಟ್. ಅದು ಎಲ್ಲ ರೇಟ್ ಎಲ್ಲ ತುಂಬಾ ಕಾಸ್ಟ್ಲಿ ಇರುತ್ತಾ ಮೇಡಮ್? ಆಕ್ಚುಲಿ ನಮ್ಗೆ ರೇಟ್ ಗೊತ್ತಿಲ್ಲ ಮ್ಯಾಮ್. ನೀವು ಆಮೇಲೆ ಅಲ್ಲಿ ನೋಡ್ಬೋದು, ನೀವು 51 ಪಿರಮಿಡ್ಸ್. ಈಗ ನೀವು ಫೋನ್ ನಂಬರ್ ಕೊಟ್ಟಿದ್ದೀರಾ ನಿಮ್ದು? ನಾ ಗ್ರೂಪ್ ಅಲ್ಲಿ ಹಾಕ್ತೀನಿ ಮ್ಯಾಮ್, ಶೇರ್ ಮಾಡ್ತೀನಿ. ಇಲ್ಲೂ ಟೈಪ್ ಮಾಡಿದ್ರು ಮಾಡ್ಲಿ ಮ್ಯಾಮ್, ಟೈಪ್ ಮಾಡಿದ್ರೆ ಮಾಡಿ ಮ್ಯಾಮ್, ಇಲ್ಲಿ ಮಾಡಿ, ಇಲ್ಲ ನಾನು ಆಮೇಲೆ ಗ್ರೂಪ್ಗೂ ಹಾಕ್ತೀನಿ. ಸರಿ ಮೇಡಮ್, ನಾನು ಫೋನ್ ಅಲ್ಲೇ ಕೇಳ್ಕೊಂತೀನಿ. ಹಂಗಿದ್ರೆ ಅವ್ರು ಟೈಪ್ ಮಾಡ್ತಾ ಇದಾರೆ ಅನ್ಸುತ್ತೆ, ತಗೊಳ್ಳಿ, ಚಾಟ್ ಬಾಕ್ಸ್ ಅಲ್ಲಿ ಇರುತ್ತೆ. ಸರಿ ಮ್ಯಾಮ್. ಅವ್ರ ವೆಬ್ಸೈಟ್ ಹಾಕಿದ್ದಾರೆ, ಆಗ್ಲೇ ವೆಬ್ಸೈಟ್ ಹಾಕಿದ್ರು. ಅಲ್ಲ, ಒಟ್ಟಿಗೆ ಅಷ್ಟು ತಗೊಂಡ್ರು ನಮಗ್ ಅದ್ ಗೊತ್ತಾಗುತ್ತಲ್ಲ ಮೇಡಮ್, ಯಾವ್ಯಾವ್ದು ಏನೇನಿಕ್ಕೆ ಅಂತ? ಖಂಡಿತ. ಸರಿ ಮ್ಯಾಮ್, ಥ್ಯಾಂಕ್ ಯು. ಎಲ್ಲ ರಾಕ್ ಕ್ರಿಸ್ಟಲ್ಸ್ ನೀರಿನ ಮೇಲೆ ಇಟ್ಕೊಂಡ್ರೆ ಮ್ಯಾಮ್, ಇನ್ನು ಬರುವಂತದ್ದು ಕೂಡ ನಿವಾರಣೆ ಆಗುತ್ತೆ. ಆ ವಾಟರ್ ಎನರ್ಜೈಸ್ ಆಗುತ್ತೆ. ವಾಟರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಈ ರಾಕ್ ಕ್ರಿಸ್ಟಲ್ಸ್ ಎಲ್ಲ ಕೂಡ, ರಾಕ್ ಕ್ರಿಸ್ಟಲ್ಸ್ ಜೊತೆಗೆ ಪಿರಮಿಡ್ ನೀರಿನ ಮೇಲೆ ಮಾತ್ರ ಖಂಡಿತ ಬಳಸಿ. ಅದು ತುಂಬಾನೇ ಹೆಲ್ಪ್ ಆಗುತ್ತೆ. ನಮ್ಮ ನೀರು ಒಳಗೆ ಹೋದಾಗ ಅದು ನ್ಯಾಚುರಲಿ ಹೀಲ್ ಮಾಡ್ತಾ ಇರುತ್ತೆ. ಈ ಕ್ರಿಸ್ಟಲ್ಸ್ ಅನ್ನೋದು ಏನಂದ್ರೆ ಮೇಡಮ್, ನಮ್ಗೆ ಗೊತ್ತಿಲ್ದೇನೆ ಅದರ ಕೆಲಸ ಮಾಡ್ಕೊಂತ ಇರುತ್ತೆ. ಮುಂದೆ ಬರುವಂತದ್ದು ಕೂಡ ನಿವಾರಣೆ ಆಗುತ್ತೆ. ಅಂಡ್ ಇನ್ನೊಂದು ಎಕ್ಸ್ಪೀರಿಯನ್ಸ್ ಏನಂದ್ರೆ, ಇವತ್ತು ನಾವು ಎಷ್ಟೋ ತುಂಬ್ಕೊಂಡ್ ಬರ್ತೀವಿ, ಕಸ, ಏನೋ ಅನಾವಶ್ಯಕವಾದ ಎನರ್ಜೀಸು ಎಲ್ಲ ಇರುತ್ತೆ. ಆ ದಿನ ನಾವು ಪಿರಮಿಡ್ ಕೆಳಗಡೆ ಮಲಗಿದ್ರೆ ಅವತ್ತಿಂದ ಅವತ್ತೇ ಕ್ಲಿಯರ್ ಆಗ್ಬಿಡುತ್ತೆ. ಅಂಡ್ ಬೆಳಗ್ಗೆಗೆ ಎನರ್ಜೆಟಿಕ್ ಆಗಿರುತ್ತೆ ಅಂಡ್ ಫ್ರೆಶ್ ಆಗಿರುತ್ತೆ. 1-2 ಅವರ್ಸ್ ನಾವು ನಿದ್ದೆ ಮಾಡಿದ್ರೆ ಸಾಕು ಆ ಪಿರಮಿಡ್. ನಾವು ಕಟ್ಟಾಲ್ಗೆ ಹೋದಾಗ ಹಾಗೆ ಮಾಡ್ತಾ ಇದ್ದಿದ್ದು. ನೈಟ್ ಫುಲ್ ಅಲ್ಲಿ ಪಿರಮಿಡ್ ಅಲ್ಲಿ ಏನು 1 ಅವರ್ ಮಲಗ್ತಾ ಇದ್ವಿ ಇಲ್ಲ ಗೊತ್ತಿಲ್ಲ, ಆದ್ರೂ ನಿದ್ದೆ ಮಾಡಿಲ್ಲ ಅಂತ ಅನ್ನಿಸ್ತಾನೆ ಇರ್ಲಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಮ್ಗೆ ಕಾಣಲ್ಲ ಅದು ಪಿರಮಿಡ್ಸ್ ಆಗ್ಲಿ ಕ್ರಿಸ್ಟಲ್ಸ್ ಆಗಿ ಮಾಡೋ ಕೆಲಸ ನಮ್ಗೆ ಕಾಣಲ್ಲ, ಅಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅವು. ಅದೇ ಮೇಡಮ್, ಅವರು ಡಾಕ್ಟರ್ ಹೇಳೋದು ಅದು ಹೀಲ್ ಆಗದ್ ತುಂಬಾ ಕಷ್ಟ ಅಂತ ಹೇಳ್ತಾರೆ. ಅದು ಫುಡ್ ಪೈಪ್ ಅಲ್ಲೇನೆ ಅಲ್ಸರ್ ತರ ಆಗ್ಬಿಟ್ಟಿರುತ್ತೆ. ಅದನ್ನ ಓಪನ್ ಏನದಕ್ಕಾದ್ರೂ ಸರಿ, ನೀವು ಮೆಡಿಟೇಷನ್ ಮಾಡ್ತಾ ಪಿರಮಿಡ್ಸ್ ಕ್ರಿಸ್ಟಲ್ಸ್ ಬಳಸ್ಕೊಳ್ಳಿ, ಎಲ್ಲ ಕೂಡ. ಇಲ್ಲ ಮೇಡಮ್, ನನಗಲ್ಲ, ನನ್ ಹಸ್ಬೆಂಡ್ಗೆ. ನಾನ್ ಮಾಡ್ತೀನಿ, ಅವ್ರು ಮಾಡಲ್ಲ. ಅದಕ್ಕೆ ಅದ್ ನೀರ್ ಹೇಳಿದ್ರಲ್ಲ ನೀವು, ಹಂಗಾಗಿ ಅದನ್ನಾರು ಕೊಟ್ರೆ ಪರವಾಗಿಲ್ಲ ಅಲ್ವಾ ಆತರ? ಕೊಡಿ, ಕ್ರಿಸ್ಟಲ್ಸ್ ಬಳಸಿ, ಪಿರಮಿಡ್ಸ್ ಬಳಸಿ ಅವಾಗ. ಸೊ ಅವರಲ್ಲಿ ಕೂಡ ನಿಧಾನಕ್ಕೆ ಆ ಚೇಂಜ್ ಬರುತ್ತೆ, ಹೀಲಿಂಗ್ ಕೂಡ ಆಗುತ್ತೆ. ಧ್ಯಾನ ಮಾಡದೇ ಇದ್ರು ಕೂಡ ಈ ಪಿರಮಿಡ್ಸ್ ಹಾಕಿದಾಗ ಹೀಲಿಂಗ್ ಆಗುತ್ತೆ. ಮತ್ತೆ ಅವರಲ್ಲಿ ಆ ಧ್ಯಾನ ಮಾಡ್ಬೇಕು ಅನ್ನೋ ಇಂಟ್ರೆಸ್ಟ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಆ ಪಿಲ್ಲೋ ಹಾಕಿದ್ರು ನಡೆಯುತ್ತೆ ಅನ್ಸತ್ತಲ್ಲ ಮೇಡಮ್ ಅವರಿಗೆ? ಸರಿ ಮೇಡಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ನಾಗವೇಣಿ ಅವ್ರೆ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್, ಇನ್ನೊಂದು ವಿಷಯ ಕೇಳ್ಬೇಕಾಗಿತ್ತು. ಆದ್ರೆ ಈಗ ನಾನು ಈಗ ಕ್ರಿಸ್ಟಲ್ ಪಿರಮಿಡ್ ತೋರ್ಸಿದ್ನಲ್ಲ, ಅಂದ್ರೆ 7 ಚಕ್ರ, ಅದಕ್ಕೂ ನೀವು ರಾಕ್ ಕ್ರಿಸ್ಟಲ್ ಯೂಸ್ ಮಾಡಿದಾರಂತ ಹೇಳ್ತೀರಾ, ಹೇಗೆ ಅಂತ ಕೇಳ್ಬೇಕಾಗಿತ್ತು ಮೇಡಮ್. ಇದಕ್ಕೆ ರಾಕ್ ಕ್ರಿಸ್ಟಲ್ಸ್ ಅಲ್ಲ ಮೇಡಮ್, ಅದೇ ಆಲ್ರೆಡಿ ಪಾಲಿಶ್ ಆಗಿರೋ ಕ್ರಿಸ್ಟಲ್ಸ್ ನ ಚಿಪ್ಸ್ ಇರುತ್ತಲ್ವಾ, ಚಿಕ್ಕದು ಮಿಕ್ಕಿರುತ್ತಲ್ವಾ, ಇದನ್ನೆಲ್ಲ ಡಿಫ್ರೆಂಟ್ ಶೇಪ್ಸ್ ಮಾಡ್ತಾರೆ. ಒಂದೇ ಕ್ರಿಸ್ಟಲ್ ಈ ಫಾರ್ಮ್ ಅಲ್ಲಿ ಬರುತ್ತೆ, ಅದನ್ನ ಪಾಲಿಶ್ ಮಾಡಿ ಡಿಫ್ರೆಂಟ್ ಶೇಪ್ಸ್ ಅಲ್ಲಿ ಮಾಡ್ತಾರೆ. ಪಿರಮಿಡ್ಸ್ ತರ, ಈ ತರ ಸರ್ಕಲ್ಸ್, ಐ ಮೀನ್ ಸ್ಪಿಯರ್ಸ್ ತರ ಡಿಫ್ರೆಂಟ್ ಶೇಪ್ಸ್ ಮಾಡ್ತಾರೆ.
ಸೊ ಅದ್ರಲ್ಲಿ ಸ್ಮಾಲ್ ಸ್ಮಾಲ್ ಚಿಪ್ಸ್ ಕೂಡ ಇರತ್ತಲ್ವಾ ಕಟ್ ಮಾಡ್ತಾ ಇರುವಾಗ, ಅದರಿಂದ ಇವೆಲ್ಲ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ಸ್ ಮಾಡ್ತಾರೆ. ಅಂದ್ರೆ ಪವರ್ ಇರುತ್ತಲ್ಲ ಮೇಡಮ್ ಇದು ಕೂಡ ಇರುತ್ತೆ ಮ್ಯಾಮ್ ಪ್ರತಿಯೊಂದು ಕ್ರಿಸ್ಟಲ್ಗೂ. ಈಗ ನೀವು ರಾಗಿ ಸ್ವಲ್ಪ ಪವರ್ ಜಾಸ್ತಿ ಅಂತ ಹೇಳಿದ್ರಲ್ಲ, ಏನಿಲ್ಲ ಮ್ಯಾಮ್, ರಾ ಅಂದ್ರೆ ಹಾಗೆ ಬರುತ್ತೆ ಬೆಟ್ಟಗಳಿಂದ, ಅದನ್ನು ಏನು ಟಚ್ ಮಾಡಲ್ಲ, ಇಂಟರ್ಫಿಯರೆನ್ಸ್ ಇರಲ್ಲ. ಬಟ್ ಇವೆಲ್ಲ ಏನಂದ್ರೆ ಸ್ವಲ್ಪ ಕಟ್ ಮಾಡೋದು, ಪಾಲಿಶ್ ಮಾಡೋದು, ಇದೆಲ್ಲ ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು ಅಷ್ಟೇ, ಬಟ್ ಅಷ್ಟೇನು ಇರಲ್ಲ ಮ್ಯಾಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಿಖಿತಾ ಅವರೇ ಹೇಳಿ ಮ್ಯಾಮ್. ಶಾಂತಲಾ ಮ್ಯಾಮ್, ಹೇಳಿ ಹೇಳಿ. ಇವಾಗ ಇದು ಕ್ರಿಸ್ಟಲ್ಸ್ ಕೊಡ್ತಾ ಈಗ ನಾವು ತಗೊಳ್ತೀವಲ್ವಾ, ಈಗ ಆನ್ಲೈನ್ ಅಲ್ಲಿ 51 ಪಿರಮಿಡ್ಸ್ ತಗೊಂಡಾಗ ಯಾವ ಕ್ರಿಸ್ಟಲ್ ಯಾವ್ದಕ್ಕೆ ಯೂಸ್ ಆಗುತ್ತೆ ಅಂತ ಅದೊಂದು ಚಾರ್ಟ್ ಏನಾದ್ರು ಕೊಡ್ತಾರಾ ಜೊತೆಗೆ? ಅಲ್ಲ, ನೀವು ಮೋಸ್ಟ್ಲಿ ಅವ್ರು ಕಾಲ್ ಮಾಡಿದ್ರೆ ಅವ್ರು ಹೆಲ್ಪ್ ಮಾಡ್ತಾರೆ ನಿಮಗೆ, ನಿಮ್ ಪ್ರಾಬ್ಲಮ್ ಹೇಳಿದ್ರೆ ಅಲ್ಲಿ ಆ ವೆಬ್ಸೈಟ್ ಅಲ್ಲಿ ಒಂದು ಫೋನ್ ನಂಬರ್ ಇದೆ, ಅದ್ರಲ್ಲಿ ಕೊಟ್ಟಿದಾರಲ್ಲ. ಕ್ರಿಸ್ಟಲ್ ತಗೊಂಡು ವಾಟರ್ ಮೇಲೆ ಇಡೋದಕ್ಕೆ ಅದಕ್ಕೆ ಏನಾದ್ರು ಚಾರ್ಟ್ ತರ ಏನಾದ್ರು ಕೊಡ್ತಾರಾ? ಅಂದ್ರೆ ಇಂಥ ಕ್ರಿಸ್ಟಲ್ ಇದಕ್ ವರ್ಕ್ ಆಗುತ್ತೆ ಅಂತ ಏನಾದ್ರು ಕೊಡ್ತಾರಾ, ಅಥವಾ ನಾನು ಇಲ್ಲಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ನಾವು ಮನೇಲಿ ಯೂಸ್ ಮಾಡೋದಾ? ಎಲ್ಲಾ ತರ ಏನು ಬೇಕಾಗಿಲ್ಲ, ನೀರಿನ ಮೇಲೆ ಯೂಸ್ ಮಾಡಕ್ ಏನು ಬೇಕಾಗಿಲ್ಲ, ಎಲ್ಲಾ ಕ್ರಿಸ್ಟಲ್ಸ್ ಸೇರಿಸಿ ಯೂಸ್ ಮಾಡ್ಕೋಬಹುದು. ಸೊ ಅವು ಎಲ್ಲ ಏನೇನ್ ಮಾಡ್ಬೇಕು ಅದು ಮಾಡ್ತಾ ಇರ್ತಾರೆ. ಅಂದ್ರೆ ಈಗ ಮೇನ್ ನೀವು ಕೊಡೋದು 51 ಪಿರಮಿಡ್ಸ್ ಅಲ್ಲಿ ನಾವೆಲ್ಲಾ ಕ್ರಿಸ್ಟಲ್ಸ್, ಅಂದ್ರೆ ಇವಾಗ ನೀವೇನು 7 ಕ್ರಿಸ್ಟಲ್ಸ್ ಹೇಳಿದ್ರು ಅದೇನಾ, ಅಥವಾ ಅದು ಬಿಟ್ಟು ಬೇರೆ ಇದೆಯಾ? ಇಲ್ಲ, ಅವು ಮೇನ್ಲಿ ಪ್ರೈಮರಿ ಕ್ರಿಸ್ಟಲ್ಸ್. ಅದು ಬಿಟ್ಟು ಬೇರೆ ಕೂಡ ಇದೆ. ಇವಾಗ ಕೇಕ್ ಕ್ರಿಸ್ಟಲ್, ಸಿಟ್ರಿನ್ ಕ್ರಿಸ್ಟಲ್, ಇಂಥದೆಲ್ಲ ಇದೆ, ಇನ್ನು ಬೇರೆ ಕೂಡ ಇದೆ. ಅಲ್ಲ, ಈಗ ಇವರು ಇಟ್ಕೋಬಹುದಾ ಮ್ಯಾಮ್? ಅದೇ ಸೆಕೆಂಡರಿ ಕ್ರಿಸ್ಟಲ್ಸ್ ಪ್ರೈಮರಿ ಕ್ರಿಸ್ಟಲ್ಸ್ ಜೊತೆಗೆ ಇಟ್ಕೊಂಡೆ ವಾಟರ್ ಮೇಲೆ ಇಟ್ಕೊಂಡು ನಾವು ಯೂಸ್ ಮಾಡ್ಬೋದು ಅಂತ ಹೇಳ್ತೀರಾ? ಎಸ್ ಮ್ಯಾಮ್, ಯೂಸ್ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಶಾಂತಲಾ ಮ್ಯಾಮ್ಗೆ ಒಂದು ಹೇಳ್ಬೇಕಾಗಿತ್ತು. ಹೇಳಿ ಮೇಡಮ್, ಹೇಳಿ. ಇನ್ನೊಂದೇ ಒಂದು ಅನಿತಾ ಮ್ಯಾಮ್, ಅದೇ ಈಗ ನೀವು ನಿಮ್ಗೆ ತೋರ್ಸಿದ್ರಲ್ಲ, ಹೀಗೆ ರೊಟೇಟ್ ಆಗ್ತಾ ಇರುತ್ತೆ ಪಾಸಿಟಿವ್ ಮತ್ತೆ ನೆಗೆಟಿವ್ ಅಂತ ಅಂದ್ಬಿಟ್ಟು, ನಾನು ಅದನ್ನ ಮನೆಯಲ್ಲಿ ಒಂದ್ಸಲ ಇದು ಕೀ ಇರುತ್ತಲ್ಲ ಮ್ಯಾಮ್, ಕೀಸ್ ಇರುತ್ತಲ್ಲ ಮನೇಲಿ ಮಾಮೂಲಿ ಕೀ, ಅದಕ್ಕೆ ದಾರ ಹಾಕ್ಬಿಟ್ಟು ನಾನು ಟ್ರೈ ಮಾಡಿದ್ದೆ. ಈ ತರ ಈಗ ಕೀ ಇರುತ್ತಲ್ಲ, ಇದಕ್ಕೆ ದಾರ ಹಾಕ್ಬಿಟ್ಟು ನಾನೀಗ ಒಂದು ಪೇಜ್ ಅಲ್ಲಿ ಏನಾದ್ರು ಒಂದು ಕ್ವಶನ್ ಬರ್ದ್ಬಿಟ್ಟು ಎಸ್ ಆರ್ ನೋ ಅದನ್ನ ದಾರ ಹಾಕಿ ನಾನು ಕೇಳಿದ್ದೆ ಮ್ಯಾಮ್, ಆನ್ಸರ್ ತೋರ್ಸಿತ್ತು. ಅಂದ್ರೆ ತಕ್ಷಣ ತೋರ್ಸುತ್ತೆ, ಎಲ್ಲರಿಗೂ ತೋರ್ಸಲ್ಲ ಅಂತ ಹೇಳ್ತಾರೆ. ಕೈ ಸುಮ್ನೆ ಹಿಡಿದ್ರೆ ಸಾಕು ತೋರ್ಸುತ್ತೆ, ಸುಮ್ನೆ ಈಗ ಹಿಡಿದ್ರೆ ಸಾಕು ತೋರ್ಸುತ್ತೆ. ನಾನಿವಾಗ ದಾರ ಹಾಕಿಲ್ಲ, ಇಲ್ಲಾಂದ್ರೆ ಹಾಕಿ ತೋರಿಸ್ತಿದ್ದೆ ನಿಮ್ಗೆ. ಅದು ಅಂದ್ರೆ ಇದು ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಹೇಳ್ತೀರಾ? ಕೀಸ್ ಸೇಮ್ ಅದೇ ಟೈಪ್ ಪೆಂಡುಲಮ್ ನೀವು ತೋರ್ಸಿದ್ರಲ್ಲ ಅದೇ ಟೈಪ್ ವರ್ಕ್ ಮಾಡುತ್ತಾ? ಅಂದ್ರೆ ಅದ್ರ ಪ್ರಾಪರ್ಟೀಸ್ ಬೇರೆ, ಇದ್ರ ಪ್ರಾಪರ್ಟೀಸ್ ಬೇರೆ ಅಲ್ವಾ ಮ್ಯಾಮ್? ಅಂದ್ರೆ ನಾನ್ ಯಾವಾಗ್ಲೂ ಆಕ್ಚುಲಿ ಹೊಸದಾಗಿ ಕೇಳ್ತಾ ಇದ್ದೀನಿ, ಯಾವಾಗ್ಲೂ ಕೇಳಿಲ್ಲ. ಇಲ್ಲ, ಆಗ್ಲೇ ಅವರು ಶೈಲಜಾ ಮೇಡಮ್ ಹೇಳಿದ್ರು ಗೋಲ್ಡ್ ಚೈನ್ ಅಲ್ಲಿ ಮಾಡ್ತೀವಿ ನಾವು ಅಂತ ಹೇಳಿದ್ರು. ಹಂಗೆ ಇರ್ಬೋದು, ಗೊತ್ತಿಲ್ಲ. ಅದು ಮಿನರಲ್ ಕಿಂಗ್ಡಮ್ ಇಂದ ಬಂದಿರೋದೆಲ್ಲ, ಎಲ್ಲ ಮಿನರಲ್ಸ್. ಆಕ್ಚುಲಿ ನಾನು ಯಾವಾಗ್ಲೂ ಟ್ರೈ ಮಾಡ್ಲಿಲ್ಲ, ಇವಾಗ ನೀವ್ ಹೇಳಿದ್ರಲ್ವಾ, ಖಂಡಿತ ಟ್ರೈ ಮಾಡ್ತೀನಿ. ಟ್ರೈ ಮಾಡಿ. ಈ ಕೀ ಇರುತ್ತಲ್ಲ, ಯಾವ್ದಾದ್ರು ಒಂದು ಶಾರ್ಟ್ ಎಡ್ಜಿರ್ಬೇಕು, ಈ ತರ ನೀಟಾಗಿ ಇರ್ಬೇಕು ಕೀ. ಅದಕ್ಕೆ ಒಂದು ದಾರ ಕಟ್ಬಿಟ್ಟು, ಸುಮ್ನೆ ಒಂದ್ ದಾರ ಅದನ್ನ ಕಟ್ಬಿಟ್ಟು ಈಗ ಈ ಒಂದು ಪೇಜ್ ಅಲ್ಲಿ ಒಂದು ಕ್ವಶನ್ ಬರ್ಕೊಳ್ಳಿ, ಎಸ್ ಆರ್ ನೋ, ಕ್ಲಾರಿಟಿ ಇರ್ಬೇಕು ಕ್ವಶನ್ ಅಲ್ಲಿ, ನಿಮ್ ಹೆಸರು ಬರ್ದ್ಬಿಟ್ಟು ಈ ಒಂದು ಕ್ಲಾರಿಟಿ ಇರ್ಬೇಕು ಕ್ವಶನ್ ಅಲ್ಲಿ. ಅದಕ್ಕೆ ನೀವು ಸುಮ್ನೆ ಹೀಗೆ ಹಿಡಿದ್ರೆ ಸಾಕು, ಅದ್ರ ಮೇಲ್ಗಡೆ ಒಂದು ಪಾಯಿಂಟ್ ಇಡಿ, ಆ ಪಾಯಿಂಟ್ ಮೇಲಿಂದ ನೀವು ಯೂನಿವರ್ಸ್ ಗೆ ಕೇಳ್ಕೊಂಡು ಸುಮ್ನೆ ಹೀಗೆ ಹಿಡಿದ್ರೆ ಎಸ್ ಆರ್ ನೋ ತೋರ್ಸುತ್ತೆ ಮ್ಯಾಮ್. ಅದು ನನಗೆ ತುಂಬಾ ಸಲ ಹೆಲ್ಪ್ ಆಗಿದೆ, ನನಗೆ ಬೇಕಿರೋ ಆನ್ಸರ್ ಸಿಕ್ಕಿದೆ ಅದು. ಹಾಗಾಗಿ ಕೇಳ್ದೆ, ನೀವ್ ಪೆಂಡುಲಮ್ ಹೇಳಿದಕ್ಕೆ ನಂಗೆ ನೆನಪು ಬಂತು ತಕ್ಷಣ. ನೀವ್ ಹಿಡ್ಕೊಂಡಿದ್ರಿ ನೋಡ್ಬಿಟ್ಟು ನನ್ಗೆ ನೆನಪು ಬಂತು. ಅಂದ್ರೆ ನೋ ಅಂದ್ರೆ ಆಂಟಿ ಕ್ಲಾಕ್ ಹೋಗುತ್ತಾ? ಎಸ್, ಅಲ್ಲ ಆಂಟಿ ಕ್ಲಾಕ್ ಹೋಗಲ್ಲ, ಅದು ಎಸ್ ಅಥವಾ ನೋ ಅಂತ ನಾವ್ ಎರಡ್ ಕಡೆ ಬರ್ದಿರ್ಬೇಕು ಮ್ಯಾಮ್. ಬರ್ದ್ಬಿಟ್ಟು ನಾವ್ ಲೈನ್ ನ ಅಲೈನ್ ಮಾಡಿರ್ತೀವಿ. ಹೀಗೆ ಈ ಕಡೆ ಒಂದ್ ಲೈನ್ ಹಾಕಿರ್ಬೇಕು ಎಸ್ ಅನ್ನೋ ಕಡೆ, ಮತ್ತೆ ಈ ಕಡೆಯಿಂದ ಇನ್ನೊಂದ್ ಲೈನ್ ನೋ ಅನ್ನೋ ಕಡೆ. ಆಮೇಲೆ ನಾವ್ ಅಲ್ಲಿ ಪಾಯಿಂಟ್ ಹಾಕಿರ್ತೀನಿ ಅಂತ ಹೇಳಿದ್ನಲ್ಲ, ಆ ಪಾಯಿಂಟ್ ಅಲ್ಲಿ ಈ ಕಡೆ ಲೈನು ಜಾನ್ ಆಗುತ್ತೆ, ಈ ಕಡೆ ಲೈನು ಜಾನ್ ಆಗುತ್ತೆ. ಮೊದಲಲ್ಲಿ ಪಾಯಿಂಟ್ ಇರುತ್ತಲ್ಲ, ಅಲ್ಲಿ ನೀವು ಹಿಡ್ಕೋಬೇಕು ಇದನ್ನ. ಆ ಕೀನ ಹೀಗೆ ಹಿಡಿದ್ಬಿಟ್ಟು ಆ ಪಾಯಿಂಟ್ ಒಂದ್ಸಲ ಟಚ್ ಮಾಡ್ಬಿಟ್ಟು ಕೀನ್ ಹಿಂಗ್ ಮೇಲೆ ಹಿಡಿದ್ಬಿಟ್ಟು ಸುಮ್ನೆ ಹಿಡ್ಕೊಳ್ಳಿ. ನನಗ್ ನಿಮ್ಗೆ ಒಂದಿನ ಬೇಕಾದ್ರೆ ತೋರಿಸ್ತೀನಿ ಕ್ಲಾಸ್ ಅಲ್ಲಿ. ಸುಮ್ನೆ ಹೀಗೆ ಹಿಡ್ಕೋಬೇಕು, ಅದಾಗದೇ ತೋರ್ಸುತ್ತೆ ಮ್ಯಾಮ್. ನಾನು ಬೇಕು ಅನ್ಬಿಟ್ಟು ಟೆಸ್ಟ್ ಮಾಡ್ಬೇಕು ಅನ್ಬಿಟ್ಟು ಎಸ್ ನ ಈ ಕಡೆ ಬದಲಾಯಿಸಿ, ನೋನ ಆ ಕಡೆ ಬದಲಾಯಿಸಿ ಬೇರೆ ಪೇಜ್ ಅಲ್ಲಿ ಮತ್ತೆ ಇಟ್ಟೆ. ಮತ್ತೆ ಅದು ಎಸ್ ಆಗಿದ್ರೆ ಎಸ್ ಕಡೆನೆ ಬರುತ್ತೆ. ಎಸ್ ನಾವೆಲ್ಲಾದ್ರೂ ಹಾಕ್ಬೋದು ಆ ಪೇಜ್ ಅಲ್ಲಿ, ಅದೇ ಕಡೆ ತೋರ್ಸುತ್ತೆ ಮ್ಯಾಮ್ ಅದು.
ಓಕೆ, ಟ್ರೈ ಮಾಡಿದೀವಿ ಮಾಡ್ತೀನಿ ನಾನು ಇದು. ಮಾಡಿ. ಮತ್ತೆ ಶಾಂತಲಾ ಮ್ಯಾಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಹೇಳಿ ಮಾಡ್ಬೇಕಾಗಿತ್ತು, ಮೇಡಮ್, ಹೇಳಿ ಹೇಳಿ. ನಡೆದ ಅನುಭವ. ನಾನು ಸೆಷನ್ ಜಾಯ್ನ್ ಆಗಿದ್ದೆ ಅಲ್ವಾ, ನಿನ್ನೆ ಇಲ್ಲಿ ಜಾಯ್ನ್ ಆಗಿದ್ದೆ. ನಮ್ಮ ಹಸ್ಬೆಂಡ್ ಮಕ್ಕಳು ಹಾಲಲ್ಲಿ ಕೂತ್ಕೊಂಡು ಧ್ಯಾನಕ್ಕೆ ಕೂತ್ಕೊಂಡಿದ್ರು, ಹಾಲಲ್ಲಿ ಮಾಡ್ತಾ ಇದ್ರು ಮ್ಯೂಸಿಕ್ ಹಾಕೊಂಡು. ಅವಾಗ ನಮ್ಮ ಹಸ್ಬೆಂಡ್ಗೆ ಯಾವ ರೀತಿ ಅನುಭವ ಆಗಿದೆ ಅಂದ್ರೆ, ಪತ್ರಿ ಸರ್ ಫಸ್ಟ್ ಇನ್ವೈಟ್ ಮಾಡಿ ಅಂತ ನಾನು ಇವ್ರಿಗೆ ಹೇಳಿದ್ದೆ. ಇನ್ವೈಟ್ ಮಾಡಿ ಧ್ಯಾನಕ್ಕೆ. ಧ್ಯಾನದಲ್ಲಿ ಯಾರೋ ಒಬ್ಬ ಮುಖ ಕಾಣಿಸ್ತಿಲ್ಲ, ಅಸ್ಪಷ್ಟ ಮುಖ. ಬೈಕಲ್ಲಿ ಬಂದ್ಬಿಟ್ಟು ಫಾಸ್ಟ್ ಆಗಿ ನಮ್ಮ ಹಸ್ಬೆಂಡ್ಗೆ ಫೋರ್ಸ್ ಮಾಡ್ತಿದ್ದಾನಂತೆ, ಹತ್ಕೋ ಬೈಕ್ ನ ಹೋಗೋಣ, ಬಾ ಬಾ ಬಾ, ಸಿಕ್ಕಾಬಿಟ್ಟೆ ಅರ್ಜೆಂಟ್ ಮಾಡಿ, ಬಾ ಹತ್ಕೂತ್ಕೋ ಹೋಗೋಣ ಅಂತ ತುಂಬಾ ಫೋರ್ಸ್ ಮಾಡಿ ಕರೀತಾ ಇದ್ನಂತೆ. ನಾನು ನಮ್ಮ ಹಸ್ಬೆಂಡ್ಗೆ ಹೇಳಿದ್ದೆ, ಧ್ಯಾನದಲ್ಲಿ ಯಾರೇ ಕರೆದ್ರು ಹಂಗೆಲ್ಲ ಈಸಿಯಾಗಿ ಹೋಗ್ಬಾರ್ದು. ಪ್ರಭಾವತಿ ಮೇಡಮ್ ಹೇಳಿದ್ರು ಒಂದ್ಸಲ ಸೆಷನ್ ಅಲ್ಲಿ, ಯಾರೇ ಕರೆದ್ರು ಹಂಗೆಲ್ಲ ಹೋಗ್ಬೇಡಿ, ನಿಮ್ಗೇನಾದ್ರು ಭಯ ಆದ್ರೆ ಪತ್ರಿ ಸರ್ನ ಕರೀರಿ ಅಂತ ಹೇಳಿದ್ದೆ ನಾನು ಮುಂಚೆನೆ ಅವ್ರಿಗೆ. ಹಂಗಾಗಿ ಅವರು ನಾನು ಹೇಳಿದ್ ನೆನೆಸ್ಕೊಂಡಿದ್ದಾರೆ. ತಕ್ಷಣ ಪತ್ರಿ ಸರ್ ಇಲ್ಲಿ ಯಾರೋ ಬಂದ್ ನನ್ನ ಕರೀತಿದ್ದಾರೆ, ನಾನು ಒಬ್ನೇ ಹೋಗಲ್ಲ, ನೀವು ಬನ್ನಿ ನನ್ನ ಜೊತೆ ಗಿರಿ ಬನ್ನಿ ಅಂತ ತಕ್ಷಣ ಅಲ್ಲೇ ನೆನೆಸ್ಕೊಂಡು ಕಣ್ಮುಚ್ಕೊಂಡು ಧ್ಯಾನದಲ್ಲಿ ಹಂಗೆ ಕೇಳಿದಾರೆ ಅವರು. ತಕ್ಷಣ ಪತ್ರಿ ಸರ್ ಬಲ್ಗಡೆ ಅವ್ರ ಪಕ್ಕನೆ ಬಂದ್ ನಿಂತ್ಕೊಂಡಿದಾರಂತೆ. ಆ ಪತ್ರಿ ಸರ್ ಬರ್ತಿದ್ದಂಗೆ ಅವ್ನ್ ಬೈಕ್ ಯಾರು ಬಂದ್ ಕರೀತಿದ್ದ, ಅವ್ನ್ ಫಾಸ್ಟ್ ಆಗಿ ಬೈಕ್ ನ ಸ್ಟಾರ್ಟ್ ಮಾಡ್ಕೊಂಡು ಓಡ್ಬಿಟ್ನಂತೆ, ಫಾಸ್ಟ್ ಆಗಿ ಹೊಟ್ಟೋಗ್ಬಿಟ್ನಂತೆ ಬೈಕ್ ನ ಸ್ಟಾರ್ಟ್ ಮಾಡ್ಕೊಂಡು. ಅಂದ್ರೆ ಅವಾಗ ಇವ್ರು ಅಂದ್ರು, ಯಾರೋ ಏನೋ ನೆಗೆಟಿವ್ ಎನರ್ಜಿನೋ ಏನೋ ಗೊತ್ತಿಲ್ಲ, ಸಡನ್ಲಿ ಪತ್ರಿ ಸರ್ ಬಂದ ತಕ್ಷಣ ಅವ್ನು ಎದ್ರುಕೊಂಡು ಓಡೋಗ್ಬಿಟ್ಟ. ನನ್ಗೆ ಒಂಥರ ಆಶ್ಚರ್ಯ ಆಗೋಗ್ಬಿಡ್ತು, ನಂಗೆ ಧ್ಯಾನದಲ್ಲಿ ಹಿಂಗೆಲ್ಲ ಅನುಭವ ಆಗುತ್ತಾ ಅಂತ ಅನ್ಬಿಟ್ಟು ಹೇಳಿದ್ರು ಮ್ಯಾಮ್. ಅದನ್ನ ನಿಮ್ಮೆಲ್ಲ ಆಕ್ಚುಲಿ ಏನಂದ್ರೆ, ಧ್ಯಾನಕ್ಕೆ ಕುತ್ಕೊಳ್ತಾ ಇರುವಾಗ ಯಾರನ್ನೂ ನಾವು ಬೇಕಾಗಿಲ್ಲ. ಕರೆದಿದ್ರೆ ಯಾರು ಬರ್ತಾರೋ ಅವ್ರ ವೇಷ ಹಾಕೊಂಡು ಗೊತ್ತಿಲ್ಲ ನಮಗೆ, ಅದಕ್ಕೆ ಅವಶ್ಯಕತೆನೇ ಇಲ್ಲ. ಧ್ಯಾನ ನಾವು ಉಸಿರಾಟದ ಮೇಲೆ ಗಮನ ಇಟ್ಟಾಗ ನಮಗೆ ಬೇಕಂದ್ರೆ ಮಾಸ್ಟರ್ಸೇ ಬರ್ತಾರೆ. ಹೌದಾ? ಯಾರನ್ನು ಕರಿಬೇಕಾಗಿಲ್ಲ, ಏನು ಸಂಕಲ್ಪ ಕೂಡ ಇಟ್ಕೋಬೇಕಾಗಿಲ್ಲ. ಆರಾಮಾಗಿ ಕೂತ್ಕೊಂಡು ಉಸಿರಿನ ಕಡೆ ನಾವು ಗಮನ ಕೊಟ್ರೆ ಸಾಕು. ನಮ್ಮ ಗುರುವಿನ ಮೇಲೆ ನಮ್ಮ ನಂಬಿಕೆ ಇಟ್ರೆ ಸಾಕು. ನಮ್ಗೆ ಯಾರು ಬರ್ಬೇಕು, ಏನ್ ಮಾಡ್ಬೇಕು, ಏನ್ ಆಗ್ಬೇಕು, ಪ್ರತಿಯೊಂದು ನಡೆಯುತ್ತೆ. ಇತ್ತೀಚೆಗೆ ಅಂತೂ ಇದು ಎಲ್ಲ ಕಡೆ ಜಾಸ್ತಿ ಆಗ್ಬಿಟ್ಟಿದೆ, ಕರೆಯೋದು, ಕುತ್ಕೊಳ್ಳೋದು ಇದೆಲ್ಲ. ಬಟ್ ನನಗೆ ಇಲ್ಲಿ ಹೇಳ್ಬೇಕು ಅನ್ಸಿದೆ. ಇವಾಗ ನೀವು ಎಕ್ಸಾಂಪಲ್ ಹೇಳಿದಕ್ಕೆ ಕ್ಲಿಯರ್ ಆಗಿದೆ ನೋಡಿ. ಯಾರು ಬರ್ತಾರೋ ನಮ್ಗೆ ಗೊತ್ತಿಲ್ಲ, ಅವ್ರ ವೇಷನೇ ಹಾಕೊಂಡು ಯಾರು ಬರ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ಮಾಸ್ಟರ್ಸ್ಗೂ ಎಷ್ಟೋ ಕೆಲಸಗಳಿರತ್ತೆ ಅವ್ರಿಗೆ ಮಾಡ್ಬೇಕಾಗಿರುವಂತದ್ದು. ಸುಮ್ನೆ ನಾವು ಯಾಕೆ ಕರೆದು ಡಿಸ್ಟರ್ಬ್ ಮಾಡ್ಬೇಕು? ನಮಗೆ ಬೇಕು ಅಂದಾಗ ಖಂಡಿತ ಬರ್ತಾರೆ. ಅಂದ್ರೆ ಮ್ಯಾಮ್ ನಾವೀಗ ಪತ್ರಿಜಿ ಸರ್ನ ಆಫ್ಟರ್ ವೆಲ್ಕಮ್ ಮಾಡ್ತೀವಲ್ವಾ, ಅದು ಮಾಡ್ಬಾರ್ದಾ? ಬೇಕಾಗಿಲ್ಲ ಮ್ಯಾಮ್, ಬೇಕು ಅಂದ್ರೆ ಅವರೇ ಬಂದ್ಬಿಡ್ತಾರೆ, ನಮ್ಮ ಉಸಿರಿನೊಂದಿಗೆನೆ ಅವರಿದ್ದಾರೆ. ಎಸ್ ಮ್ಯಾಮ್, ನಾನ್ ತುಂಬಾ ಸಲ ಗಮನಿಸಿದೀನಿ. PCSP ಮಂಡಲ ಧ್ಯಾನದಲ್ಲೂ ಕೂಡ ಅಷ್ಟೇ, ಸುಮ್ನೆ ಕೂತ್ಕೊಂಡು ಧ್ಯಾನ, ಬರೀ ಜಸ್ಟ್ ಮ್ಯೂಸಿಕ್ ಆನ್ ಮಾಡೋರು, ಸುಮ್ನೆ ಧ್ಯಾನ ಮಾಡಿಸೋರು. ನಾನು ಅವಾಗ ಮನ್ಸಲ್ಲಿ ನಾನು ಇನ್ವೈಟ್ ಮಾಡ್ಕೋತಿದ್ದೆ, ಹಿಂಗೆ ಶಾಂತಲಾ ಮ್ಯಾಮ್ ಹೇಳ್ಕೊತಿದ್ರಲ್ಲ ಆ ರೀತಿ ನಾನು ಸ್ಟಾರ್ಟಿಂಗ್ ಅಲ್ಲೆಲ್ಲ ಇನ್ವೈಟ್ ಮಾಡಿ ಗೈಡೆಡ್ ಮೆಡಿಟೇಷನ್ ಎಲ್ಲ ಮಾಡಿಸಿರೋದು ನೋಡಿದ್ನಲ್ಲ. ಸೊ ನಾನು ಆ ರೀತಿ ನಮ್ಗೆ ಇಷ್ಟ ದೇವರುಗಳು ಮತ್ತೆ ಈ ಮಾಸ್ಟರ್ಸ್ನೆಲ್ಲ ಇನ್ವೈಟ್ ಮಾಡ್ತಿದ್ದೆ. ಇವಾಗ ಒಂಥರ ಕ್ಲಿಯರ್ ಆಯ್ತು ಈಗ ನೀವ್ ಹೇಳಿದ್ದು. ಓಕೆ ಮ್ಯಾಮ್, ಇನ್ಮೇಲೆ ಜಸ್ಟ್ ಉಸಿರು ಕಡೆ ಗಮನ ಕೊಡ್ತೀವಿ. ಬಟ್ ಧ್ಯಾನದಲ್ಲಿ ಆತರ ಈಗ ನೋಡಿ, ಅವ್ರು ಯಾರೋ ಬಂದ್ ಕರೆದ್ರು, ಅವಾಗ ನಾವ್ ಏನ್ ಮಾಡ್ಬೇಕಿತ್ತು ನಮ್ಮ ಹಸ್ಬೆಂಡ್ ಮೇಡಮ್? ಕರೆಕ್ಟ್ ಆಗಿ ಮಾಡಿದ್ರಲ್ವಾ? ಅಲ್ಲ ಮ್ಯಾಮ್, ಈಗ ಅವ್ರು ಯಾರನ್ನೂ ಇನ್ವೈಟ್ ಮಾಡಿಲ್ಲ, ಆದ್ರೆ ಯಾರೋ ಬಂದಿದ್ದಾರೆ. ಈಗ ನಾವ್ ಇನ್ವೈಟ್ ಮಾಡೋದು ಪರ್ಟಿಕ್ಯುಲರ್ ಆಗಿ ನಾವು ಕೇಳ್ಕೊಂಡಿರೋರೇನೆ ಅಲ್ವಾ. ಈಗ ಪತ್ರಿಜಿ ಸರ್ ಇನ್ವೈಟ್ ಮಾಡಿರ್ತೀವಿ, ಪರಮಶಿವ ಅಂತ ಹೇಳ್ತೀವಿ, ಆತರ ಮಾಸ್ಟರ್ಸ್ ನಾವ್ ಇನ್ವೈಟ್ ಮಾಡ್ಕೊಂಡಿರ್ತೀವಿ. ಹೇಗ್ ಬೇರೆ ಮಾಸ್ಟರ್ಸ್ ಬರ್ತಾರೆ ಇದ್ರಲ್ಲಿ? ಅದೇ ಮ್ಯಾಮ್, ನಾವ್ ಇನ್ವೈಟ್ ಮಾಡಿದ್ರೆ ಅವ್ರು ಬರಲ್ಲ, ನಮಗೆ ಬೇಕು ಅಂದಾಗ ಬರ್ತಾರೆ. ಅದು ಸರಿ, ನಾನು ಅನ್ನೋದಂದ್ರೆ ಬೇರೆಯವ್ರು ಆವೇಶದಲ್ಲಿ ಬರ್ತಾರೆ ಅಂತ ನೀವ್ ಹೇಳಿದ್ರಲ್ಲ. ಯಾರೋ ಬಂದು ಆತರ ಕರೀತಿದಾರಲ್ಲ ಮ್ಯಾಮ್, ಫೋರ್ಸ್ ಮಾಡಿ ಇವ್ರನ್ನ, ಅವಾಗ ಅವರು ಇನ್ವೈಟ್ ಮಾಡಿ ಕುತ್ಕೊಂಡಿದ್ದಾರೆ, ಪತ್ರಿಜಿ ಅವ್ರನ್ನೇ ಇನ್ವೈಟ್ ಮಾಡಿ ಕುತ್ಕೊಂಡಿದ್ದಾರೆ. ಬಟ್ ಪತ್ರಿಜಿ ಅವ್ರು ಅಲ್ಲಿ ಬರ್ಬೇಕಾದ ಅವಶ್ಯಕತೆ ಇಲ್ವೇನು? ಸೊ ಆವೇಶ ಸಿಕ್ಕಿದೆ ದಾರಿ ಅಂತ ಬೇರೆಯವ್ರು ಬಂದಿದ್ದಾರೆ. ನಮ್ಮ ಹಸ್ಬೆಂಡ್ ಹೇಳಿದ ಪ್ರಕಾರ ಅವ್ರು ಯಾವ್ದೋ ನೆಗೆಟಿವ್ ಎನರ್ಜಿ ಮ್ಯಾಮ್ ಅವ್ರು ಬಂದಿದ್ದು. ಅದೇ ಮ್ಯಾಮ್, ಅದೇ ಪತ್ರಿ ಸರ್ನ ಕರೆದ ತಕ್ಷಣ ಪತ್ರಿ ಸರ್ ಅವ್ರ ಪಕ್ಕ ಬಂದು ರಕ್ಷಣೆಗೆ ಅಂತ ಬಂದಿದ್ದಾರೆ. ಇವ್ರು ಕರೆದ ತಕ್ಷಣ ಪತ್ರಿ ಸರ್ ಬಂದಿದಾರಂತೆ. ಆ ತಕ್ಷಣ ಆ ನೆಗೆಟಿವ್ ಎನರ್ಜಿ ಅವ್ನು ಯಾರು ಬೈಕಲ್ಲಿ ಬಂದ್ ಕರೆದ, ಅವನು ಸ್ಟಾರ್ಟ್ ಮಾಡ್ಕೊಂಡು ಫಾಸ್ಟ್ ಆಗಿ ಹೊಟ್ಟೋಗಿದ್ದಾನೆ. ಅಂದ್ರೆ ಅಷ್ಟರಲ್ಲೇ ಗೊತ್ತಾಗುತ್ತಲ್ವಾ ಮ್ಯಾಮ್, ಪತ್ರಿ ಸರ್ ಪಾಸಿಟಿವ್ ಎನರ್ಜಿ ಬಂದ್ ನಿಂತಿದ್ದಾರೆ, ಸೊ ಅವ್ನು ಓಡೋಗಿದ್ದಾನೆ. ನೆಗೆಟಿವ್ ಅಲ್ವಾ ಅವನು, ಸೊ ಓಡೋಗಿದ್ದಾನೆ. ಒಂದ್ಸತಿ ಇದೇ ತರ ನಾನು ಪತ್ರಿಜಿ ಅವ್ರಿಗೆ ಹೇಳಿದೆ, ಸರ್ ನೀವು ನನ್ಗೆ ಕನ್ಸಲ್ಲಿ ಬಂದಿದ್ರಿ, ಈ ತರ ಹೇಳಿದ್ರಿ ಅಂದ್ರೆ ಒಂದ್ಸತಿ ಚೆಕ್ ಮಾಡ್ಕೊ ಸರಿಯಾಗಿ ಯಾರು ಬಂದಿದ್ದಾರೋ ನನ್ನ ವೇಷದಲ್ಲಿ ಅಂತ. ಒಂದ್ಸತಿ ಜರ್ಕ್ ಬಂದ್ಬಿಟ್ಟಿದೆ ನನಗೆ. ಒಬ್ಬ ನೀವ್ ಹೇಳಕ್ ಭಯ ಆಗ್ತಿದೆ ಮ್ಯಾಮ್, ನಿಜ.
ಸೊ ಅವಾಗಿಂದ ನಾನು ತುಂಬಾನೇ ಅಲರ್ಟ್ ಆಗಿದ್ದೀನಿ, ಯಾರು ಅದು ಅಂತ ಕರೆಯೋದಿಲ್ಲ. ಫಸ್ಟ್ ಆಫ್ ಆಲ್ ಸರ್ ಯಾರಾದ್ರೂ ಬಂದ್ರೆ ನಿಮ್ಮ ಒಂದು ಇದ್ರಿಂದಾನೇ ಬರ್ಬೇಕು ಅಂತ ನಾನು ಅನ್ಕೊಂತೀನಿ ಯಾವಾಗಲಾದ್ರೂ ಆತರ ನನಗೆ ಡೌಟ್ ಬಂದಾಗ್ಲಿ ಆತರ. ಸೊ ಕರಿಬೇಕಾದ ಅವಶ್ಯಕತೆ ಇಲ್ಲ ಮ್ಯಾಮ್. ಆತರ ಇನ್ಸಿಡೆಂಟ್ ಆದಾಗ ಏನ್ ಮಾಡೋದು ಮ್ಯಾಮ್? ಈಗ ಧ್ಯಾನದೊಳಗಡೆ ಆತರ ಇನ್ಸಿಡೆಂಟ್ ಆದಾಗ ಹೇಳಿ ಮ್ಯಾಮ್. ಅದು ಅಂದ್ರೆ ಇಲ್ಲ, ನಿಮಗೆ ಒಳಗೆ ಗೊತ್ತಾಗ್ತಾ ಇರತ್ತೆ ಮ್ಯಾಮ್, ಅದು ಸರಿ ಇದೆಯಾ ಸರಿ ಇಲ್ವಾ ಅಂತ ಗೊತ್ತಾಗುತ್ತೆ. ಡೌಟ್ ಬಂದಾಗ ಪತ್ರಿಜಿ ಅವರನ್ನ ಕರೆಯೋದು. ಸರ್ ಬರಲ್ಲ ಅಂದ್ರೂ ತುಂಬಾ ಫೋರ್ಸ್ ಮಾಡಿ ಎಳ್ಕೊಂಡ್ ಹೋಗೋ ಸ್ಥಿತಿಲಿ ಇದ್ನಂತೆ ಮ್ಯಾಮ್ ಅವನು. ಸೊ ಅವಾಗ ಮಾಸ್ಟರು ಕೂಡ ನಮ್ಮನ್ನ ಫೋರ್ಸ್ ಮಾಡಲ್ಲ ಮೇಡಮ್. ಅದನ್ನ ಫಸ್ಟ್ ನಾಲೆಜ್ ತಿಳ್ಕೊಬೇಕಾಗಿರೋದೇನಂದ್ರೆ ಮಾಸ್ಟರು ಕೂಡ ನಮ್ಮಲ್ಲಿ ನಮ್ಮ ಲೈಫ್ ಅಲ್ಲಿ ಆಗ್ಲಿ ನಮ್ಮ ಇದ್ರಲ್ಲಾಗ್ಲಿ ಇಂಟರ್ಫಿಯರ್ ಆಗಲ್ಲ, ಫೋರ್ಸ್ ಮಾಡಲ್ಲ ಯಾವ್ದಕ್ಕೂ ಕೂಡ. ಯಾವ ಹೈಯರ್ ಮಾಸ್ಟರ್ ಆದ್ರೂ ಸರಿ ಹಾಗೇನೆ. ನೆಗೆಟಿವ್ ಆತರ ಮಾಡಿದೆ ಅವ್ರ ಆತರ ಹೇಳಿದ್ರಪ್ಪ. ನನ್ಗೆ ಆಶ್ಚರ್ಯ ಆಗೋಯ್ತು ಹಿಂಗೆಲ್ಲ ಆಯ್ತು ಅಂತ ಹೇಳಿದ್ರು. ಬರೀ ಏನು ಬೇಡ, ಇವೆಲ್ಲ ಕೂಡ ಎಕ್ಸ್ಪೀರಿಯನ್ಸಸ್ ಆಗ್ತಾ ಗೊತ್ತಾಗುತ್ತೆ. ಧ್ಯಾನದಲ್ಲಿ ಕೂತ್ಕೊಂಡ್ರೆ ನೆಗೆಟಿವ್ ಏನು ಆಗಕ್ ಚಾನ್ಸೇ ಇಲ್ಲ ಅಂತ ಹೇಳ್ತೀರಾ? ನೆಗೆಟಿವ್ ಅಂತ ಹೇಳ್ತೀರಾ? 1000% ಇನ್ಫಿನಿಟ್ ಪರ್ಸೆಂಟ್ ಏನ್ ನೆಗೆಟಿವ್ ಆಗಲ್ಲ. ಆತರ ಯಾರಾದ್ರೂ ಬಂದ್ರು ಹೋಗ್ತಾರೆ, ಇಲ್ಲಾಂದ್ರೆ ಪತ್ರಿಜಿ ಅವ್ನ್ ಕರೆದಿದ್ರೆ ಅಲ್ಲಿ ನೋಡ್ಕೊಂತಾರೆ ಎಲ್ಲ ಮಾಸ್ಟರ್ಸ್. ಬಟ್ ಏನೇನು ಆಗಲ್ಲ ಆತರ. ಬಿಕಾಸ್ ಮಾಸ್ಟರ್ಸ್ ನಮ್ಗೆ ಗೈಡ್ ಮಾಸ್ಟರ್ಸ್ ಇರ್ತಾರೆ ನಮ್ಮ ಸುತ್ತಲೂ. ಯಾವಾಗ ಧ್ಯಾನ ಶುರು ಮಾಡ್ತಾರೋ ಇಬ್ರು ಗೈಡ್ ಮಾಸ್ಟರ್ಸ್ ನಮ್ಮ ಜೊತೆನೇ ಇರ್ತಾರೆ, ರಕ್ಷಣೆ ಕೊಡ್ತಾ ಇರ್ತಾರೆ ಅವಶ್ಯಕತೆ ಇದ್ದಾಗೆಲ್ಲ ಕೂಡ ನೋಡ್ತಾ ಇರ್ತಾರೆ. ಅವ್ರ ಕೆಲ್ಸ ಅದು. ಮತ್ತೆ ಪ್ರಭಾವತಿ ಮ್ಯಾಮ್ ಆತರ ಹೇಳಿದ್ರಲ್ಲ, ಏನಕ್ಕೆ ಸೆಂಟೆನ್ಸ್ ಹೇಳಿದ್ರು? ಯಾರು ಕರೆದ್ರು ಹೋಗ್ಬೇಡಿ? ನನಗೆ ಗೊತ್ತಿರೋ ಪ್ರಕಾರ ನನ್ನ ನಾಲೆಜ್ ಇದೆ ಮೇಡಮ್. ಅವರು ಯಾರು ಅಂತ ಅವ್ರನ್ನ ಕೇಳಿ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸುಜಾತ ಅವರೇ ಏನಾರು ಕೇಳೋದಿದೆ? ಸುಜಾತ ಅವ್ರ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಂದು 5 minutes ಒಳಗೆ ಮುಗಿಸ್ಬಿಡೋಣ, ಟೈಮ್ ಆಗ್ತಾ ಇದೆ. ಸೊ ಸುಜಾತ ಅವರೇ ಹೇಳಿ. ಗುಡ್ ಈವ್ನಿಂಗ್ ಮ್ಯಾಮ್. ಗುಡ್ ಈವ್ನಿಂಗ್, ಹೇಳಿ ಮ್ಯಾಮ್. ಮ್ಯಾಮ್, ನಿನ್ನೆ ನಾನು ಧ್ಯಾನ ಮಾಡ್ಬೇಕಾದ್ರೆ ಮುಖದಲ್ಲಿ ನನ್ ಧ್ಯಾನದಲ್ಲಿ ಮುಖ ಬಂತು ಒಂದು. ಆ ಮುಖದಲ್ಲಿ ಫುಲ್ ಎಲ್ಲ ಕ್ರಿಸ್ಟಲ್ಸ್, ಗ್ರೀನ್ ಕಲರ್ ಕ್ರಿಸ್ಟಲ್ಸ್ಗಳು ಎಲ್ಲ ಮುಖ ತುಂಬಾನೇ ಇದೆ. ಆ ತರ ನನಗೆ ಅನುಭವ ಆಯ್ತು ಮ್ಯಾಮ್. ವಾವ್, ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಮ್ಯಾಮ್. ಹೌದು ಮ್ಯಾಮ್. ಅದು ನಿನ್ನೆ ನಾನು ಹೇಳೋಣ ಅಂದೆ, ಆಮೇಲೆ ಫುಲ್ ಬಹಳ ಇದ್ರಲ್ಲ ಮಾಸ್ಟರ್ಸ್ಗಳು, ಹಂಗಾಗಿ ನಾನು ಸುಮ್ಮನಾದೆ ಮ್ಯಾಮ್. ಓಕೆ, ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಆಕ್ಚುಲಿ ನಿನ್ನೆ ಇವತ್ತು ಕೂಡ ತುಂಬಾ ಕ್ರಿಸ್ಟಲ್ಸ್ ನಮ್ಮ ಜೊತೆ ಕನೆಕ್ಟ್ ಆಗಿದೆ. ಅವೆಲ್ಲ ಪ್ಯೂರ್ ಫಾರ್ಮ್ಸ್ ಅಲ್ವಾ? ನಾವ್ ಇದ್ರ ಜೊತೆ ಡಿಸ್ಕಸ್ ಮಾಡ್ಕೊಂಡಿದೀವಲ್ವಾ, ಖುಷಿ ಪಟ್ಟು ಅದೆಲ್ಲ ಕೂಡ ನಮ್ಮೆಲ್ಲರ ಜೊತೆ ಕನೆಕ್ಟ್ ಆಗಿದೆ. ನಾವು ಧ್ಯಾನ ಮಾಡ್ತಾ ಇದೀವಲ್ವಾ, ಅವಾಗ ಕನೆಕ್ಟ್ ಆಗಿ ಆ ಎನರ್ಜೀಸ್ ಎಲ್ಲ ಕೂಡ ಎಲ್ಲರ ಸುತ್ತ ಕೂಡ ಅದು ಬಂದಿದೆ, ಕನೆಕ್ಟ್ ಆಗಿದೆ ನಮ್ಮೆಲ್ಲರಿಗೂ ಕೂಡ. ಅದನ್ನೇ ನೀವು ನೋಡಿದ್ರಿ. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಆಮೇಲೆ ಸುತ್ತ ನನಗೆ ಪರಿಸರದಲ್ಲೇ ಗ್ರೀನ್ ಕಲರ್ ಫುಲ್ ಎಲ್ಲ ಅದೇ ತರ ಅನುಭವ ಆಯ್ತು ಮ್ಯಾಮ್ ಅದು. ಓಕೆ. ನನಗೆ ನಿನ್ನೆ ನೀವು ಧ್ಯಾನ ಕುಂದಿರ್ಸಿದ್ರಿ, ಯಾವ ಗುರುಗಳನ್ನು ಕೂಡ ನಮ್ಮ ಮಾಸ್ಟರ್ಗಳನ್ನು ಕೂಡ ಧ್ಯಾನಕ್ಕೆ ಆಹ್ವಾನ ಮಾಡ್ಲಿಲ್ಲ. ನಾನು ಅದೇ ತರನ ಮಾಡ್ಕೊಂತ ಹೋಗಿದ್ದೀನಿ. ನನಗೆ ಏನ್ ಆಗ್ತಿದೆ ಅನ್ನೋದು ಅದು ಒಂಥರ ಎಲ್ಲೋ ಲೋಕದಲ್ಲಿ ನನ್ ಗ್ರೀನ್ ಕಲರ್ ಸುತ್ತಲೂ ನನ್ನ ಮುಖದಲ್ಲಿ ಬಂದು ಎಲ್ಲ ಕ್ರಿಸ್ಟಲ್ಸ್ ಗಳು ಬಂದು ಆವರಿಸ್ತಾ ಇದೆ ಅನ್ನೋ ಅನುಭವ ಆಯ್ತು ಮ್ಯಾಮ್ ಅದು. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಓಕೆ, ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ದೀರಾ? ನಾಗವೇಣಿ, ಸವಿತಾ. ಓಕೆ, ಸವಿತಾ ಅವರು ಕೂಡ ನಾನು ಏನಿದ್ರು ಕೂಡ ಡೈರೆಕ್ಟ್ಲಿ ಪತ್ರಿಜಿ ಅವ್ರ ಜೊತೆ ಚೆಕ್ ಮಾಡ್ಕೊಂತೀನಿ. ಯಾವಾಗ್ಲೂ ಕೂಡ ಪತ್ರಿಜಿ ನಮ್ಗೆ ಒಬ್ಬ ಮಾಸ್ಟರ್ನ ಇನ್ವೈಟ್ ಮಾಡಿ ಧ್ಯಾನದಲ್ಲಿ ಅಂತ ಯಾವಾಗ್ಲೂ ಹೇಳಿಲ್ಲ ಮೇಡಮ್. ಸಹಜವಾಗಿ ನೀವು ಉಸಿರನ್ನು ಗಮನಿಸಿ ಇಷ್ಟೇ ಹೇಳ್ತಾರೆ. ಸೊ ನಾನು ಕೂಡ ಅದನ್ನೇ ಫಾಲೋ ಮಾಡ್ತೀನಿ ಮ್ಯಾಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಸುಜಾತ. ಸವಿತಾ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡಿ. ನಂದೊಂದು ಅನುಭವ ಹೇಳ್ಬೇಕಂತ ಶಾರ್ಟ್ ಆಗಿ ಮೇಡಮ್, ಅದಲ್ಲ ನಾವಿನ್ನೊಂದು 5 minutes ಅಲ್ಲಿ ಮುಗಿಸೋಣ. ಇವತ್ತಿನ ಧ್ಯಾನದಲ್ಲಿ ನನಗೆ ಆಗಿದ್ದು ಒಂದು ಪಾದ ಕಾಣಿಸ್ತು. ಕ್ರಿಸ್ಟಲ್ ಅಥವಾ ಏನು ಅನ್ನೋದು ಗೊತ್ತಾಗ್ಲಿಲ್ಲ. ಪಾದದ ಪ್ರತಿ ಉಗುರಿನ ಮೇಲೂ ವೈಟ್ ಬ್ರೈಟ್ ಇದು ಬೆಳಕು ಟೈಪ್ ಅಲ್ಲಿ ಕಾಣಿಸ್ತು. ಇವತ್ತು ಮಾಡುವಾಗ್ಲಾ? ಇವಾಗ ಈವ್ನಿಂಗ್ ಸೆಷನ್ ಅಲ್ಲ, ಜಸ್ಟ್ ಇದನ್ನ ಮಾಡಿಸುವಾಗ ಖುಷಿ ಆಯ್ತು. ಮತ್ತೆ ನೆನ್ನೆ ಮಾಡುವಾಗ ಒಂದು ಹಸ್ತ ಕಂಡಿದ್ದು. ಹಸ್ತದಲ್ಲಿ ಸುತ್ತ ಒಂದು ಬ್ರೈಟ್ ಲೈಟ್ ಔಟ್ಲೈನ್ ಹಸ್ತದ ಮೇಲೆ ತುಂಬಾ ದೊಡ್ಡದಾಗಿರುವಂತಹ ಹಸ್ತ. ಆ ಬ್ರೈಟ್ ಲೈನ್ ಔಟ್ಲೈನ್ ಕಾಣಿಸ್ತು.
ಸೊ ಎಲ್ರು ಹೇಳ್ಕೊಳ್ತಿದ್ರಲ್ಲ ಅದಕ್ಕೆ ನಾನು ಶೇರ್ ಮಾಡ್ಬೇಕು ಅಂತ ಅನ್ನಿಸ್ತು. ನೈಸ್ ಮ್ಯಾಮ್, ವಂಡರ್ಫುಲ್. ನಾಗವೇಣಿ ಅವರೇ ಮಾತಾಡಿ. ಮೇಡಮ್ ಇನ್ನೊಂದು ವಿಷಯ ಶೇರ್ ಮಾಡ್ಕೋಬೇಕಾಗಿತ್ತು. ಈಗ ಮೇಡಮ್ ಹೇಳಿದ್ರಲ್ಲ ಎಲ್ಲಾ ಸರ್ ಅಥವಾ ಎಲ್ಲಾ ಮಾಸ್ಟರ್ಸ್ ಅಂದ್ರೆ ಒರಿಜಿನಲ್ ಮೀನ್ಸ್ ಎಲ್ಲ ಕರೆಕ್ಟ್ ಮಾಸ್ಟರ್ಸೇ ಬಂದಿರಲ್ಲ ಅಂತ. ಅದು ಇತ್ತೀಚೆಗೆ ನನ್ಗೆ ಒಂದು ಯೂಟ್ಯೂಬ್ ಅಲ್ಲಿ ಯಾವ್ದ್ರೆಲ್ಲ ನೋಡಿದಾಗ ಸ್ವಲ್ಪ ಗೊತ್ತಾಯ್ತು. ಈಗ ಅನಿತಾ ಮೇಡಮ್ ಕೂಡ ಅದನ್ನೇ ಸಜೆಸ್ಟ್ ಮಾಡಿ ಹೇಳ್ತಾ ಇದ್ದಾರೆ. ಆಕ್ಚುಲಿ ಅವ್ರು ಹೇಳೋದು ಕೂಡ ಕರೆಕ್ಟ್. ಹಾಗಾಗಿ ನನಗೇನು ಅನುಭವ ಆಗಿಲ್ಲ, ಬಟ್ ಅವ್ರು ಹೇಳಿದ್ ಕರೆಕ್ಟ್ ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದು ನೆನ್ನೆ ಮೇಡಮ್ ನೆನ್ನೆ ನಾನು ಮಾಮೂಲಿ ಮೆಡಿಟೇಷನ್ ಎಲ್ಲ ಮಾಡಿ ಮಲಗ್ದಾಗ ಕಡ್ತಾಲಿ ಹೋಗ್ಬೇಕು ಅಂತ ನಾವು ಆಕ್ಚುಲಿ ಬುಕ್ ಮಾಡಿದೀವಿ. ಫಸ್ಟ್ ಟೈಮ್ ಹೋಗ್ತಾ ಇರೋದು ಮೇಡಮ್ ಕಡ್ತಾಲ್ಗೆ. ಅದನ್ನ ಯಾವ್ದೋ ಒಂದು ವಿಡಿಯೋ ನೋಡಿ, ಕಡ್ತಾಲಿಗೆ ಸಂಬಂಧಪಟ್ಟ ವಿಡಿಯೋ ನೋಡಿ ನಾವು ಮಲ್ಕೊಂಡೆ. ಬಟ್ ತುಂಬಾ ಇನ್ಸ್ಪೈರ್ ಆದೆ, ಅದು ಈಗ್ಲೇ ಹೋಗ್ಬೇಕು ಅನ್ನೋ ತರದಲ್ಲಿ ಇನ್ಸ್ಪೈರ್ ಆಗ್ಬಿಟ್ಟೆ. ಮಲಗಿದೀನಿ, ನಾನು ಮಲಗಿದ ತಕ್ಷಣ ಅಟ್ ದ ಸೇಮ್ ಟೈಮ್ ನನ್ನ ಸೋಲ್ ಹೊರಗ್ ಬಂದು ಅಲ್ಲಿ ಕಡ್ತಾಲಿಗೆ ಹೋಗ್ತಾ ಇದೆ. ಅಂದ್ರೆ ಅಲ್ಲಿ ತೋರಿಸ್ತಾ ಇದೆ, ಅಂದ್ರೆ ನಂಗೆ ತುಂಬಾ ಅನುಭವ ಚೆನ್ನಾಗ್ ಆಗ್ತಾ ಇದೆ. ಅಲ್ಲಿ ಎಲ್ಲ ರಾತ್ರಿ ಆಗಿದೆ, ಎಲ್ಲ ಮಲ್ಕೊಂಡಿದ್ದಾರೆ ಎಲ್ಲ ಅಲ್ಲಿ ಕೆಳಗೆ. ಒಂದ್ ಸೈಡ್ ಫುಲ್ ಮಲಗಿದ್ದಾರೆ, ಮತ್ತೆ ಇನ್ನೊಂದ್ ಸೈಡ್ ಮಲಗಿದ್ದಾರೆ, ಮಧ್ಯದಲ್ಲಿ ಗ್ಯಾಪ್ ಇದೆ. ನಾನು ಅವ್ರನ್ನೆಲ್ಲ ವಾಚ್ ಮಾಡ್ತಾ ನೋಡ್ತಾ ಇದ್ದೀನಿ. ಅರೆ ಇಷ್ಟು ಹತ್ರದಲ್ಲಿ ಎಲ್ಲ ಹಿಂಗ್ ಮಲ್ಕೊಂತಾರ, ಹಬ್ಬ ನಾನು ಇಲ್ಲಿ ಮಲ್ಕೊಳಲ್ಲಪ್ಪ, ಬೇರೆ ಕಡೆ ಮಲ್ಕೊಂತೀನಿ ಅಂತ ಅಲ್ಲೇ ಮನ್ಸಲ್ಲೇ ಹೇಳ್ಕೊಂತ ಅಲ್ಲಿ ಸೀದಾ ನಮ್ ಪಿರಮಿಡ್ ಒಳಗ್ ಹೋದೆ. ಪಿರಮಿಡ್ ಕಾಣ್ಲಿಲ್ಲ, ಬಟ್ ಪಿರಮಿಡ್ ಒಳಗ್ ಹೋದೆ. ಅಲ್ಲಿ ಫುಲ್ ಖಾಲಿ ಇದೆ ಪಿರಮಿಡ್, ದೊಡ್ಡ ಪಿರಮಿಡ್ ಖಾಲಿ ಇದೆ. ನೋಡ್ಕೊಂಡೆ, ಅಯ್ಯೋ ಯಾರು ಇಲ್ಲಲ್ಲ, ಯಾವ ರಾತ್ರಿ ಕತ್ಲಾಗಿದೆ, ಎಲ್ಲ ಮಲಗಿದ್ದಾರೆ. ಅಲ್ಲೊಬ್ರು ಇಲ್ಲೊಬ್ರು ಕೆಲವೊಬ್ರು ವರ್ಕರ್ಸ್ ಇದ್ರಷ್ಟೇ. ಅವ್ರನ್ನ ನೋಡ್ದೆ ಸ್ವಲ್ಪ, ಆಮೇಲೆ ಯಾರು ಜನ ಕಾಣ್ಲಿಲ್ಲ. ಸ್ವಲ್ಪ ನರ್ವಸ್ ಅನಿಸ್ತಾ ಟೈಮ್ಗೆ. ಅಯ್ಯೋ ಸಾಕು, ನಾನು ಹೊರಗ್ ಹೋಗೋಣ ಅಂದ್ಕೊಂಡು ಅಲ್ಲೆಲ್ಲ ನೋಡ್ಕೊಂಡು ಹಿಂಗ್ ಹೊರಗ್ ಬಂದಂಗ ಆಯ್ತು. ಬಟ್ ಅದ್ ಫೀಲಿಂಗ್ ಮಾತ್ರ ನನ್ ಸೋಲ್ ಜರ್ನಿ ಹೇಗೆ ಅಂದ್ರೆ ಗೊತ್ತಾಗ್ತಿದೆ ನನ್ಗೆ, ನಾನೇ ಒರಿಜಿನಲ್ ಆಗಿ ಹೋಗಿರೋದು ಅಂತ. ಅದ್ ಕನಸು ಅಂತ ಅನ್ಸ್ಲಿಲ್ಲ ನನಗೆ. ಅದೊಂದು ಎಕ್ಸ್ಪೀರಿಯನ್ಸ್ ತುಂಬಾ ಅದ್ಭುತವಾಯ್ತು ಮೇಡಮ್. ನೆನ್ನೆ ಶೇರ್ ಮಾಡ್ಕೊಳೋಣ ಅನ್ಕೊಂಡೆ, ಮರ್ತ್ಬಿಟ್ಟೆ ಹೇಳ್ಕೊಳ್ಳೋದು. ಹಾಗಾಗಿ ನಿಮ್ ಹತ್ರ ಹೇಳ್ಕೊಂತಾ ಇದೀನಿ. ಈಗ ಕಡ್ತಾಲಿಗೆ ಈಗ ಹೋಗ್ಬೇಕಂತ ರೆಡಿ ಆಗ್ತಾ ಇದೀವಿ. ಕಿಂಗ್ಸ್ ಚೇಂಬರ್ ಅಲ್ಲಿ ನಮ್ಗೆ ಅಲ್ಲಿ ಹೋಗಿ ಧ್ಯಾನ ಮಾಡ್ಲಿಕ್ಕೆ ಈಗ ಅವಕಾಶ ಸಿಗುತ್ತಾ ಮೇಡಮ್ ಈ ಸಲ? ಸಿಗುತ್ತೆ. ಖಂಡಿತ ಸಿಗುತ್ತೆ. ಜಾಸ್ತಿ ಹೊತ್ತು ಇರಕ್ ಬಿಡಲ್ಲ, ಜನ ಜಾಸ್ತಿ ಇದ್ರೆ. ಅದೇ ಬಹಳ ಜಾಸ್ತಿ ಇರ್ತಾರಲ್ಲ ಮೇಡಮ್, ಅದಕ್ಕೆ. ಅದೇ ಎಲ್ಲಾ ಟೈಮಲ್ಲಿ ಇರಲ್ಲ, ನೀವು ನೋಡ್ಕೊಂಡು ಹೋದ್ರೆ ಕೆಲವು ಟೈಮ್ ಖಾಲಿ ಇರುತ್ತೆ, ಕೆಲವು ಸರಿ ಇರ್ತಾರೆ. ಅವ್ರು ನೋಡ್ಕೊಂಡು ಜನ ಜಾಸ್ತಿ ಇದ್ರೆ ಬೇಗ ಬನ್ನಿ ಅಂತ ಹೇಳ್ತಾರೆ. ಅಂದ್ರೆ ಓವರ್ ಆಲ್ ಫಂಕ್ಷನ್ ಅಲ್ಲೇ ಪಿರಮಿಡ್ ಒಳಗೆ ಮಾಡ್ತಾರ ಮೇಡಮ್ ಅಥವಾ ಹೊರಗಡೆ ಮಾಡ್ತಾರ? ಅಲ್ಲಿ ಪಿರಮಿಡ್ ಒಳಗೆ ಹೋಗಿ ಧ್ಯಾನ ಮಾಡ್ಕೊಂಡ್ ಬರ್ಬೇಕಲ್ಲ ಅಷ್ಟೇ. ಅಲ್ಲಿ ಓಪನ್ ಇರುತ್ತೆ, ಅಲ್ಲಿ ಹೋಗಿ ನೀವು ಮೆಡಿಟೇಷನ್ ಮಾಡ್ಕೊಂಡ್ ಬರ್ಬೇಕು. ಫಂಕ್ಷನ್ ಎಲ್ಲ ಆಚೆ. ಹಾಗಾದ್ರೆ ಒಂದು ಹಾಫ್ ಅನ್ ಅವರ್ 1 ಅವರ್ ಮಾಡ್ಬೋದಲ್ಲ ಮೇಡಮ್ ಅಲ್ಲಿ ಹೋಗಿ ಕಿಂಗ್ಸ್ ಚೇಂಬರ್ ಅಲ್ಲಿ? ಮಾಡ್ಬೋದು. ಜನ ಜಾಸ್ತಿ ಇದ್ರೆ ಅವರೇ ಹೇಳ್ತಾರೆ ಬೇಗ ಬನ್ನಿ ಅಂತ ಹೇಳ್ತಾರೆ. ಓಕೆ ಮೇಡಮ್, ಓಕೆ. ಒಂದು 2 days ಹೋಗ್ತಾ ಇದೀವಿ ಮೇಡಮ್. ಹಾಗಾಗಿ ನೈಟ್ ಟೈಮ್ ಅಂತೂ ಫುಲ್ ಇರುತ್ತೆ, ಮೇಲೆ ಕೆಳಗೆ ಎಲ್ಲ ಫುಲ್ ಆಗೋಗಿರುತ್ತೆ. ಹೌದಾ ನೋಡ್ಕೊಂಡು ಅಲ್ಲಿ ಪ್ರೋಗ್ರಾಮ್ ನಡೆಯೋ ಟೈಮಲ್ಲಿ ಯಾವಾಗಾದ್ರೂ ಈ ತರ ಫ್ರೀ ಯಾವಾಗಿರುತ್ತೆ ನೋಡ್ಕೊಂಡು ಹೋಗಿ ಮಾಡ್ಕೊಂಡ್ ಬರ್ಬೇಕು ಮೇಡಮ್. ಹಾಗಾದ್ರೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ನೈಸ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. ಸೊ ಅನಿತಾ ಮ್ಯಾಮ್, ನಿಮ್ಗೆ ನಮ್ಮ ಜೈ ಹೋ ಟೀಮ್ ಇಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೀನಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಈ 3 days ಹೇಗೋಯ್ತು ಅಂತ ಗೊತ್ತಾಗಿಲ್ಲ. ಎಲ್ಲಾ ತರ ಇನ್ಫಾರ್ಮೇಶನ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದೀರಾ. ಸೊ ಮತ್ತೇನಾದ್ರು ಇನ್ಫಾರ್ಮೇಶನ್ ಬೇಕು ಅಂದ್ರೆ ಅವಾಗ ನಾವು ಮೆಸೇಜ್ ಹಾಕಿನೋ ಏನಾದ್ರು ಕೇಳ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಓಕೆ ಮಾಸ್ಟರ್ಸ್, ಇವತ್ತು ಸೆಷನ್ ಎಂಡ್ ಮಾಡೋಣ. ಈ 3 days ಎಲ್ಲ ಬಂದು ಜಾಯಿನ್ ಆಗಿ, ಇವತ್ತು ಸ್ವಲ್ಪ ಟೈಮ್ ಚೇಂಜ್ ಆಗಿದ್ದಕ್ಕೆ ಸ್ವಲ್ಪ ಕಡಿಮೆ ಇದ್ದಾರೆ ಇವತ್ತು. ಸೊ ಥ್ಯಾಂಕ್ಸ್ ಅಪ್ಪ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಸೆಷನ್ ಎಂಡ್ ಮಾಡೋಣ. ಥ್ಯಾಂಕ್ ಯು.